ಇಟ್ ಇಸ್ ವೆರಿ ಇನ್ಸಿಡೆಂಟಲಿ ಇನ್ನೇನು ಪ್ರೆಸಿಡೆಂಟ್ ಆದೆ. ನಾನು ಆ ವಿಚಾರದವನು ಅಲ್ಲ, ಆ ತಿಳುವಳಿಕೆಯವನು ಅಲ್ಲ. ಈ ಸಾಮಾನ್ಯರು ಲೀಡರಾಗಿ ಬೆಳಿಬೇಕಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ಲೀಡರ್ ಆಗಿಬಿಡ್ತಾನೆ. ಅವ್ನು ಬಡವನೇ ಇರುವಲ್ದಾಗ ಅವ್ನು ಬೆಳೆಸ್ತಾರೆ ಜನ. ನಾ ಸಮೀರ್ ವಾಡ್ಯಾಗಿದ್ದಾಗ MP ಇವರೆಲ್ಲ ಬರ್ತಿದ್ರು, ಬೇರೆ ಬೇರೆ ಮಂದಿ ಬರ್ತಿದ್ರು, ಸ್ವಾಮಿಗಳು ಬರ್ತಿದ್ರು. ಅವರೆಲ್ಲರೂ ಹೇಳೋರು ಹೆಗಳಿಗಿನ ಬೇಟ ಯಾಕೆ ಬಂದೀವಿ. ಲಂಕೇಶ್ ಪತ್ರಿಕೆಗೆ ಬರೀತಿದ್ದೆ, ಮತ್ತು ಅದಕ್ಕೆ ಭಾಳ ಘನತೆ ಇತ್ತು. ಕೆಲವರು ಅಂಥವ್ರು ನಾವು ಹೊಗಳಿ ಬರೆಯೋಕ್ಕಾಗೋದಿಲ್ಲ ಲಂಕೇಶ್ ಪತ್ರಿಕೆಗೆ ಅಂತ ಹೇಳ್ತಿದ್ದೆ. ಬ್ಯಾಡ್ರಿ ಟೀಕಾ ಬರೀರಿ ನಮ್ಮದು ಅಂತ ಹೇಳಿದೆ. SR ಪಾಟೀಲ್ ನನ್ನ ಟೀಕಾ ಬರೀರಿ ಅಂತಿದ್ರು. ಅಲ್ಲ, ಲಂಕೇಶ್ ಅವ್ರದ್ದು ಒಡನಾಟ, ಅವ್ರಿಗಿದು ಭಾಳ ಪ್ರೀತಿ ಮಾಡ್ತಿದ್ರು. ಎಷ್ಟು ಅಂತಂದರೆ ಅವರು ನನಗೆ ನನ್ನ ತಮ್ಮ ಇದ್ದ ಹಾಗೆ ಅಂತ. ಆರೋಗ್ಯ ಸರಿ ಇಲ್ಲದಾಗ ಹೋಗಿ ಕೂತ್ರೆ ಸಂಜೆಗೆ ಆರಾಮಾಗಿದ್ದೆ. ಲಂಕೇಶನ ವ್ಯಕ್ತಿತ್ವ ಹಾಗಿತ್ತು, ಮಾತು ಹಾಗಿತ್ತು, ಮತ್ತು ಅಷ್ಟು ಸರಳ ಇದ್ದಿರಿ. ಮತ್ತೆಲ್ಲ ದೊಡ್ಡ ದೊಡ್ಡ ಖಾದ್ರಿ ಶಾಮಣ್ಣ, ಪಾಟೀಲ್ ಪುಟ್ಟಪ್ಪ, ರವಿ ಬೆಳಗೆರೆ, ಲಂಕೇಶ, ಇಂಥವ್ರೆಲ್ಲರ ಜೋಡಿ ಒಡನಾಟ, ಇವರೆಲ್ಲರ ಜೋಡಿ ಕೆಲಸ ಮಾಡೀನಿ. ಆದರೆ ಅವನಷ್ಟು ಪ್ರಾಮಾಣಿಕ ಪತ್ರಕರ್ತನ ನೋಡಿಲ್ಲ ಲಂಕೇಶ್ವರ. ಮತ್ತು ಮೋದಿಯವ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯ ಇದಾವೆ, ನನ್ನ ಸಾಕಷ್ಟು ಭಿನ್ನಾಭಿಪ್ರಾಯನೂ ಅದಾವೆ. ಅವ್ರ ಭಕ್ತಿ ಮಾರ್ಗ, ಆ ಮಾರ್ಗ, ಈ ಮಾರ್ಗ ನನಗೆ ಅನಿಸೋದಿಲ್ಲ. ನಾವು ಕೊರೋನಾದಾಗ ಗಂಟೆ ಹೊಡ್ರಿ ಅಂದರು, ಅದು ನನಗೆ ಸರಿ ಅನಿಸಲಿಲ್ಲ. ಮೋರ್ ದ್ಯಾನ್ 50% ಮಂದಿಗೆ ಸ್ವಾಮಿಗಳ ಬಗ್ಗೆ, ದೇವಸ್ಥಾನ ಬಗ್ಗೆ ನಿಜವಾಗಿಯೂ ಗೌರವ ಇಲ್ಲ. ಭಾಳ ಮಂದಿ ರಾಜಕಾರಣಿಗಳಲ್ಲಿ ವೈಜ್ಞಾನಿಕ ಮನೋಭಾವದ ರೀ. ಸರ್ಪ್ರೈಸಿಂಗ್ಲಿ ಅವ್ರು ಓಪನ್ ಆಗಿ ಹೇಳೋದೇ ಇಲ್ಲ. ಯಾರ ಸ್ವಾಮಿಗಳು ಬಂದ್ಕೊಂಡು ಹೋಗಿ ನಮಸ್ಕಾರ ಮಾಡೇ ಬಿಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಜನರಲ್ಲಿ ಹಿಡಿಯೋ ಸಲುವಾಗಿ ಅವ್ರನ್ನ ಹಿಡ್ಕೊಂಡರು. ಇದು ಸರ್ಕಾರಿ ಸೌಲಭ್ಯದ ಏನೋ ಒಂದು ಇದ್ರ ಸಲುವಾಗಿ ಏನು ಮತ್ತು ಈಗ ಬೇಡ ಜಂಗಮರ ಸಲುವಾಗಿ ಜಂಗಮರೇ ಬೇಡ ಜಂಗಮರ ಅಂತ ಕೇಳಾಗಿದ್ದಾರೆ. ಅದು ಅಷ್ಟು ಒಪ್ಪತಕ್ಕದ್ದಲ್ಲ. ಆತ್ಮೇರೆ ಶರಣಾರ್ಥಿ. ಕನ್ನಡದ ನೆಲದಲ್ಲಿ ಅನೇಕ ಹವ್ಯಾಸಿ ಪತ್ರಕರ್ತರು ಲಂಕೇಶರ ಕಾಲಘಟ್ಟದಲ್ಲಿ ಹೊಸ ಬಗೆಯ ಬರವಣಿಗೆಗೆ ಕಾರಣರಾದರು. ರಾಜ್ಯದ ಅನೇಕ ಪ್ರತಿಭೆಗಳು ಈ ಸಂದರ್ಭದಲ್ಲಿ ಬೆಳೆದು ಬಂದ ದೊಡ್ಡ ಪತ್ರಿಕೋದ್ಯಮದ ಐತಿಹಾಸಿಕ ಉದಾಹರಣೆ ಇದೆ. ಪತ್ರಿಕೋದ್ಯಮ ಒಂದು ಕಾಲಕ್ಕೆ ಪತ್ರಿಕೋದ್ಯಮ ಓದ್ದವರು, ಪತ್ರಿಕೋದ್ಯಮ ಅಧ್ಯಯನದಲ್ಲಿದ್ದವರು ಪತ್ರಕರ್ತರಾಗುವಂಥ ಸಂದರ್ಭ ಇತ್ತು. ಆದರೆ ಲಂಕೇಶ್ ಕನ್ನಡ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಅದರ ಶೈಲಿಯೇ ಭಿನ್ನವಾಗಿ ಹೋಯಿತು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಭಾಗದಲ್ಲಿ ಇದ್ದುಕೊಂಡು ನಾಡಿನ ಅನೇಕ ಪತ್ರಿಕೆಗಳಿಗೆ ಹವ್ಯಾಸಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ ಬರಹಗಾರರು, ಹಾಗೆ ಸಾಹಿತ್ಯ, ಸಂಸ್ಕೃತಿ, ಉದ್ಯಮ, ಹತ್ತಾರು ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ಮಲ್ಲಿಕಾರ್ಜುನ್ ಹೆಗ್ಗಳಿಗೆ ಅವರನ್ನು ನಾನು ಆ ಮಾತಿಗೆ ಆಹ್ವಾನಿಸ್ತಾರೆ. ನಮಸ್ಕಾರ, ಶರಣಾರ್ಥಿ ಸರ್. ಥ್ಯಾಂಕ್ ಯು ಸರ್. ತಾವು ವೃತ್ತಿಯಿಂದ ಏನೇ ಆಗಿದ್ದರೂ ಕೂಡ ಇವತ್ತು ರಾಜ್ಯದಲ್ಲಿ ನಿಮಗೆ ರೆಕಗ್ನೇಷನ್ ಇರೋದು ಒಬ್ಬ ಬರಹಗಾರರಾಗಿ. ಮುಖ್ಯವಾಗಿ ಲಂಕೇಶರ ಸಂದರ್ಭದಲ್ಲಿ ತಾವು ಹೆಚ್ಚು ಬೆಳಕಿಗೆ ಬಂದ್ರಿ. ಅದಕ್ಕಿಂತಲೂ ಮುಂಚೆ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಬೇರೆ ಬೇರೆ ಪತ್ರಿಕೆಗಳಿಗೆ ಆಗ ಸ್ಟ್ರಿಂಜರ್ಗಳನ್ನು ತಗೊಳ್ಳುವಂಥ ಪದ್ಧತಿ ಇತ್ತು. ಹಾಗೆ ನಿಮ್ಮ ಬರವಣಿಗೆಯ ಪರ್ವ ಆರಂಭ ಆಗಿದ್ದು ಯಾವಾಗ ಸರ್? ನಾನು ಹಂಗೆ ನೋಡಿದರೆ ಹೈಸ್ಕೂಲ್ ವಿದ್ಯಾರ್ಥಿ ಇದ್ದಾಗ ಬರಿತಿದ್ದೆ. ಒಂದು ಭಾಳ ಮಹತ್ವದ ಸಂಗತಿ, ಮರೆಯಲಾರದ ಸಂಗತಿ ಹೇಳುವಂಥದ್ದಂದರೆ, ನಾ SSLC ಇದ್ದಾಗ ಸ್ವಾಮಿ ವಿವೇಕಾನಂದರ ಶತಮಾನೋತ್ಸವ ಬಂತದ್ದು. ಇಟ್ ವಾಸ್ ಇನ್ 1964. ಮೈಸೂರದಲ್ಲಿ ರಾಮಕೃಷ್ಣ ಆಶ್ರಮದವರು ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ವಿವೇಕಾನಂದನ ಕುರಿತು ನಿಬಂಧ ಸ್ಪರ್ಧೆ ಇಟ್ಟರು. ನಾನು ಬರೆದು ಒಂದು ಹೈಸ್ಕೂಲ್ ಕೊಟ್ಟೆ. ಅದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಕಳಿಸಿಕೊಟ್ರು. ಹೈಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಹೋಗಿತ್ತು. ಬೆಳಗಾವಿ ಜಿಲ್ಲೆಯ ವಿದ್ಯಾರ್ಥಿ ನಾನು, ಯಾದವಾಡ ನನ್ನ ಖುದ್ದೂರು. 5 ಜಿಲ್ಲಾದಿಂದ 5 ಮಂದಿನ ಆರಿಸಿ ಅಲ್ಲೇ ಮೈಸೂರಿಗೆ ಕರೆಸಿದ್ರು. ರಾಮಕೃಷ್ಣ ಆಶ್ರಮಕ್ಕೆ ಕರೆದಿದ್ರು. ರಾಮಕೃಷ್ಣ ಆಶ್ರಮದೊಳಗೆ ಅಲ್ಲೇ ಕೂತ್ಕೊಂಡು ನಿಬಂಧ ಬರೀಬೇಕು ಅಂತ ಇಟ್ಟದು. ಅಲ್ಲಿ ಬರೆದಿದ್ರಾಗ ಐ ಸ್ಟೂಡ್ ಸೆಕೆಂಡ್ ಟು ದ ಸ್ಟೇಟ್. ಆವಾಗ ನನಗೆ ಆ ಸ್ಟೂಡ್ ಸೆಕೆಂಡ್ ಮಾಡಿ ಪ್ರಶಸ್ತಿ ಕೊಟ್ಟವರು ಮೊರಾರ್ಜಿ ದೇಸಾಯಿ. ಹಿ ವಾಸ್ ಎ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್. ಕುವೆಂಪು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಬಟ್ ಇವರೆಲ್ಲರ ಬಗ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ನನಗೆ. ಐ ವಾಸ್ ಜಸ್ಟ್ SSLC ಸ್ಟೂಡೆಂಟ್. ನಮ್ಮ ಶಾಲೆ ಒಳಗೆ ಸೆಲಿಬ್ರೇಟ್ ಮಾಡಿದರು, ಸೂಟಿ ಮಾಡಿದರು. ಅವು ಎಂಜಾಯ್ಡ್. ಅದು ಅಂದರೆ ಶಾಲೆಗೆ ಸೂಟಿ ಕೊಟ್ಟಿದ್ದರು. ಇದೆಲ್ಲ ಅಂದರೆ ಆ ಸ್ಟೂಡೆಂಟ್ ಇದ್ದಾಗ ಬರಿತಿದ್ವಿ. ಆಗ ಕರ್ಮವೀರದೊಳಗೆ ಬಾಲ ಪ್ರಪಂಚ ಬರಿತಿತ್ತು. ಬಾಲ ಪ್ರಪಂಚಕ್ಕೆ ಬರಿತಿದ್ದೆ ನಾನು. ಬಾಲ ಪ್ರಪಂಚ ಬರೆದು
ಈಗ ಧಾರವಾಡ ಕರ್ನಾಟಕ ಕಾಲೇಜಿಗೆ ಪಿ ಯು ಸಿಗೆ ಬಂದೆಲ್ಲ ಆ ಬಾಲ ಪ್ರಪಂಚಕ್ಕೆ ಬರೆಯೋರು ಒಂದು 3-4 ಮಂದಿ ಇದ್ರು ಕಾಲೇಜಿನಾಗ. ಅವರೆಲ್ಲರೂ ನಾವು ಕೂಡಿ ಗೆಳೆಯರಾಗಿದ್ದೀವಿ ಅಂತ ಬಾಲ ಪ್ರಪಂಚಕ್ಕೆ ಬರಿತಿದ್ವಿ. ಅದೇನು ಭಾಳ ಇಂಪಾರ್ಟೆಂಟ್ ಅಲ್ಲ. ನನ್ನ ತಮ್ಮ ಶ್ಯಾಮ, ರಹೀಮ ಹಿಂಗೆ ಇಟ್ಕೊಂಡು ಏನೇನೋ ಸಣ್ಣ ಸಣ್ಣ ಹಾಡುಗಳು ಬರಿತಿದ್ವಿ. ಅವನ್ನ ಪ್ರಾಸ ಹೊಂದಿಸಿ ಬರೆಯೋದು. ಹಿಂಗೆ ಬರೆಯೋದ್ರಿಂದ ಆರಂಭ ಆಯ್ತು, ಕರ್ಮವೀರದಿಂದ ಶುರುವಾತು. ಹಿಂಗೆ ಬರವಣಿಗೆ ನಾನು ಸ್ಟೂಡೆಂಟ್ ಇದ್ದಾಗನ ಅದೊಂದು ನನ್ನನ್ನು ಸೆಳೀತು ಮತ್ತು ಓದ್ತಿದ್ದೆ ಕೂಡ. ಆವಾಗ ಎಲ್ಲ ಕಾದಂಬರಿ ಓದೋದು, ಪುರಾಣಿಕರ ಕಾದಂಬರಿ ಓದೋದು. ಪುರಾಣಿಕರ ಕಾದಂಬರಿ ದೇವರ ಕೂಸು ಓದಿ ಬರೆದಿದ್ದೆ ನಾನು ಕರ್ಮವೀರಕ್ಕೆ. ಆವಾಗ ಪ್ರೈಸ್ ಕೊಟ್ಟಿದ್ದರು ಅವರು. ಹಿಂಗೆ ಅದು ಬರಿತಾನ ಇದಾಕಿತ್ತು. ಮುಂದೆ ನಾನು ಪತ್ರಿಕೆಗೆ ಹೆಂಗೆ ಬಂದೆ ಅನ್ನೋದು ಕೂಡ ಒಂದು ವೆರಿ ಇಂಟ್ರೆಸ್ಟಿಂಗ್. ಎಮರ್ಜೆನ್ಸಿ ಒಳಗೆ ಇದು ಒಂದು ಸಂಯುಕ್ತ ಕರ್ನಾಟಕಕ್ಕೆ ಒಂದು ಲೇಖನ ಬರೆದಿದ್ದೆ ನಾನು. ಹೆಂಗೆ ಹೇಳ್ರಿ ಅಬ್ರು ಸಾಲ್ವಲ್ದು ಅಂತ ಅವ್ರು ಹೆಡ್ಡಿಂಗ್ ಇಟ್ಕೊಂಡು ಅದನ್ನು ಸಂಯುಕ್ತ ಕರ್ನಾಟಕಕ್ಕೆ ಹಾಕಿದ್ರು ಅವರು. ಖಾದ್ರಿ ಶಾಮಣ್ಣ ಸಂಪಾದಕರು. ಖಾದ್ರಿ ಶಾಮಣ್ಣ ಸಮೀರ್ವಾಡಿಗೆ ಬಂದರು. ನಾ ಸಮೀರ್ವಾಡಿ ಫ್ಯಾಕ್ಟ್ರಿ ಒಳಗೆ ಯೂನಿಯನ್ ಪ್ರೆಸಿಡೆಂಟ್ ಇದ್ದೆ. ಅವ್ರನ್ನ ಒಬ್ಬರು ಯಾವುದೋ ಕಾರಣ ಕರೆಸಿದ್ರು. ಬಂದಾಗ ಅವ್ರ ಕಡೆಯಿಂದ ಒಂದು ಕಾರ್ಮಿಕ ಸಂಘದ ಕ್ಲಾಸು ಉದ್ಘಾಟನೆ ಮಾಡಿಸಿದ್ವಿ. ನಾ ಹಿಂಗೆ ಬರೆದು ನೋಡ್ರಿ ಇವತ್ತು ನಿಮ್ಮ ಕರ್ಮರ ಸಂಯುಕ್ತ ಕರ್ನಾಟಕದಾಗ ಬಂದದ. ಹಂಗಾರೆ ನೀನು ಒಂದು ಅರ್ಜಿ ಹಾಕು, ಇನ್ನೊಂದು ವರದಿಗಾರ ಮಾಡ್ತೀನಿ. ನಾನು 75 ಸಂಯುಕ್ತ ಕರ್ನಾಟಕಕ್ಕೂ ಒಂದು ಬರೀಲಿಕ್ಕೆ ಹಾಗಾಗಿ ಶುರುವಾತದು. ಸರ್, ಕರ್ನಾಟಕ ಕಾಲೇಜಿನಲ್ಲಿ ಆಗ ಸಾಹಿತ್ಯದ ಪರಿಸರ ಇತ್ತು, ಪ್ರಭಾವ ಇತ್ತು. ಅದನ್ನು ಹೆಂಗೆ ತಾವು ಬಳಸ್ಕೊಂಡು? ಇತ್ತು. ಬಟ್ ನಾನು ಸೈನ್ಸ್ ವಿದ್ಯಾರ್ಥಿ ಇದ್ದೆ. ಪಿ ಯು ಸಿ ಸೈನ್ಸಿಗೆ ಬಂದಿದ್ದೆ ನಾನು. ಅಷ್ಟೇನು ಅದಕ್ಕೆ ಗಮನ ಕೊಡಲಿಲ್ಲ. ಯಾಕಂದ್ರೆ ಸೈನ್ಸ್ ಮಾಡಬೇಕಾಗಿತ್ತು. ಮುರುಘಾ ಮಠದೊಳಗಿದ್ದು ಓದ್ತಿದ್ವಿ ನಾವು. ಅಲ್ಲಿ ಹೆಚ್ಚು ಕಡಿಮೆ ಸಾಹಿತಿಗಳ ಬಗ್ಗೆ ಒಲವು ಇತ್ತು ನನಗೆ. ನಮ್ಗೆ ಚಂದ್ರಶೇಖರ್ ಪಾಟೀಲ್ರಿ ಗುರುಗಳಿದ್ದರು. ಇಂಗ್ಲೀಷ್ ಪಾಠ ಹೇಳ್ತಿದ್ರು. ಅವ್ರನ್ನೊಬ್ಬರು ಇಂಗ್ಲೀಷ್ ಲೆಕ್ಚರರ್ ಆಗಿಯೇ ನೋಡ್ತಿದ್ದೆ. ಹಕಾರಿ ಅವರಿದ್ದರು, ಕನ್ನಡ ಹೇಳ್ತಿದ್ರು ನಮಗೆ. ಹಕಾರಿ ಅವರು ಕೂಗುತ್ತಿದೆ ಕಲ್ಲು ಟೆಕ್ಸ್ಟ್ ಇತ್ತದು, ಅದನ್ನು ಹೇಳ್ತಿದ್ರು. ಮತ್ತು ಕಟ್ಟಿಮಣಿಯವರು ಸ್ವಾತಂತ್ರ್ಯದೆಡೆಗೆ ಇತ್ತು. ಆದರೆ ನಾನು ಅಲ್ಲಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇರಲೇ ಇಲ್ಲ. ನಾವು ಕರ್ನಾಟಕ ಕಾಲೇಜಿಗೆ ಇದ್ದಾಗ ಅಲ್ಲಿ ಯಾವ ಸಾಂಸ್ಕೃತಿಕ ನಡೀತಿದ್ರೆ ಸಹ ಹೋಗಿರಲಿಲ್ಲ ಕೂಡ. ಏನದ ಬರೋದು ಹೋಗೋದು ಮಾಡಿ ಈ BSc ಆಗೋ ತನಕ ಬರಹ ಹೆಚ್ಚು ಕಡಿಮೆ ನಿಂತಿತ್ತು. ಭಾಳ ಬರಿತಿರಲಿಲ್ಲ. ಯಾವಾಗ 1-2-3 ಬರ್ದಿನಿ ಅಷ್ಟೇ ಹೊರತಾಗಿ ಬರಹವನ್ನು ನಾನು ಅಲ್ಲಿ ನನ್ನ BSc ಆಗೋ ತನಕ ಅದರದ್ದು ಇದ್ದಿರಲಿಲ್ಲ. ಅದರ ಕ್ಷೇತ್ರ ಬೇರೆ ಸರ್. ನೀವು ಸೈನ್ಸ್ ವಿದ್ಯಾರ್ಥಿ ಆದರೆ ನಿಮಗಿರುವಂಥ ಕನ್ನಡದ ಪ್ರೇಮ, ಕನ್ನಡದ ಬರಹ, ವೈಚಾರಿಕತೆ ಅದೆಲ್ಲ ವೈಯಕ್ತಿಕ ಓದಿನಿಂದ ಸಾಧ್ಯ ಆಗಿದೆ. ವೈಯಕ್ತಿಕ ಓದಿನಿಂದನೇ ನಾನು. ವೈಯಕ್ತಿಕ ಯಾಕಂತಂದರೆ ಲಿಟ್ರೇಚರ್ ವಿದ್ಯಾರ್ಥಿಯಾಗಿ ಕಲಿತೇ ಇಲ್ಲ ನಾನು. ಅದು ನಾನು ಮುಂದೆ ಓದ್ತಾ ಬರಹಗಾರನಾದವನು. ಮತ್ತು ಓದ್ತಾ ಮತ್ತು ಈ ಟ್ರೇಡ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಕಾರ್ಮಿಕ ಸಂಘದ ಚಳವಳಿಗಳು ಬಂದೆ. ಹೀಗಾಗಿ ಕಮ್ಯುನಿಸ್ಟ್ ಗೆಳೆಯರು ಭಾಳ ಇದ್ದರು. ಅವರಿಂದಾಗಿ ವೈಚಾರಿಕತೆ ಬಂತು. ನಾನು ದೇವ್ರಿಗೆ ಹೋಗೋದು, ಧರ್ಮಕ್ಕೆ ಹೋಗೋದು ಇವೆಲ್ಲ ಸ್ವಲ್ಪ ತಲೆಯಾಗಿದ್ದು ನನಗೆ ಮೊದಲು. ಅವರೆಲ್ಲ ನನ್ನ ಜೋಡಿ ಚರ್ಚೆ ಮಾಡಿ ಅಲ್ಪ ಯೂನಿಯನ್ ಪ್ರೆಸಿಡೆಂಟ್ ಈ ದೇವಸ್ಥಾನಕ್ಕೆ ಹೋಗೋದು ಇದು ನನಗೆ ಯಾಕೋ ಸರಿ ಅನಿಸೋಲ್ಲ ಅಂತ ಹೇಳ್ತಿದ್ರು. ಆ ವೈಚಾರಿಕತೆಯಿಂದ ಅದು ಸರಿ ಅನ್ಸಾಕೈತೆ ನನಗೆ. ಅದು ಈಗ ಎಷ್ಟು ಅವ್ರಿಗಿಂತಲೂ ಹೆಚ್ಚು ವೈಜ್ಞಾನಿಕ ಮನೋಭಾವ ನನ್ನಲ್ಲೀಗ ಬಂದಿದೆ ಅದೀಗ. ಸರ್, ತಾವು ಸಂಯುಕ್ತ ಕರ್ನಾಟಕ ಬರಹ ಶುರು ಮಾಡಿದ್ಮೇಲೆ ಆವಾಗ ಈ ಸ್ಟ್ರಿಂಜರ್ಗಳಿಗೆ ಸ್ಪೆಷಲ್ ರಿಪೋರ್ಟ್ಸ್ ಕೊಡ್ತಾಯಿದ್ರು ಸರ್. ಈ ನಿಮ್ಮ ಭಾಗದ ಯಾವ್ಯಾವ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಗೆ? ಭಾಳ ಚಂದ ಪ್ರಶ್ನೆ ಕೇಳಿದ್ರಿ ನೀವು. ನಿಮಗೆ ವಿಚಿತ್ರ ಹೇಳ್ಬೇಕಂತಂದ್ರೆ ನಮ್ಮ ಜೋಡಿ ಇನ್ನೊಬ್ಬರು ಇವರಿದ್ದರು, ಸನತ್ ಕುಮಾರ್ ಬೆಳಗಲಿ ಅಂತ. ಈಸ್ ಎ ರೆಗ್ಯುಲರ್ ಸಂಯುಕ್ತ ಕರ್ನಾಟಕ ಅವ್ರು ರಿನೌಂಡ್ ಜರ್ನಲಿಸ್ಟ್ ಅವರು. ನಾನು ಅವರಿಬ್ಬರು ಕೂಡ ಬರಿತಿದ್ವಿ. ಅಲ್ಲಿ ಸ್ಥಳೀಯ ಪತ್ರಿಕೆಗೂ ಬರಿತೀವಿ. ಅವ್ರು ಜಮಖಂಡಿ, ನಾವು ಸಮೀರ್ವಾಡಿಗೆ ಇರ್ತಿದ್ವಿ. ಎಲ್ಲರೂ ವಿ ಆರ್ ಆಲ್ ಫ್ರೆಂಡ್ಸು. ಅವ್ರು ಸನತ್ ಕುಮಾರ್ ಏನು ಮಾಡಿದ, ಅವನು ಖುದ್ದವರು ಸಾವಳಿಗೆ ಒಳಗೆ ಆವಾಗ 1978 ಒಂದು ಲೇಖ ಬರೆದವ. ಸಾವಳಿಗೆ ಒಳಗೆ ಇದ್ಕೊಂಡೇ ಆವಾಗ ಜತ್ತಿ ಅವರು ಈ ದೇಶದ ಹಂಗಾಮಿ ರಾಷ್ಟ್ರಪತಿ ಇದ್ದರು. ಅವನ ಊರು ಸಾವಳಿಗೆ ಒಳಗೆ ಓಕಳಿ ಆಡೋದನ್ನು ಬರೆದವ. ಓಕಳಿ ಆಡ್ತಾರೆ. ಹಾಡು ಹಗಲೇ ನಡು ಬೀದಿಯಲ್ಲಿ ದಲಿತ ವರ್ಗದ ಹೆಣ್ಣು ಮಕ್ಕಳನ್ನು ನಿಂದ್ರಿಸಿ ಮುಂದುವರಿದ ಸಮಾಜದವರು ರಾಡಿ ನೀರು ಗೊಜ್ಜಿ ಎಂಜಾಯ್ ಮಾಡ್ತಾರೆ ಅಂತ ಬರೆದಿದ್ದ. ಅಂದ್ರೆ ಆ ಶಬ್ದನ ಬೆಳೆದಿದ್ದವ, ಎಂಜಾಯ್ ಮಾಡ್ತಾರೆ ಅಂತ ಬರೆದಿದ್ದ. ಆ ಪತ್ರ ಸಂಯುಕ್ತ ಕರ್ನಾಟಕ ಕಳಿಸಿಕೊಟ್ಟಿದ್ದವ. ಒಂದು ಓದುಗರ ಜನಮನಕ್ಕೆ ಹಾಕ್ರಿ ಅಂತ ಕಳಿಸಿಕೊಟ್ಟಿದ್ದ. ಆವಾಗ ಖಾದ್ರಿ ಶಾಮಣ್ಣ ಸಂಪಾದಕರು ಅದನ್ನು ಜನಮನ ತೆಗೆದು ಸಂಯುಕ್ತ ಕರ್ನಾಟಕದೊಳಗೆ ಫ್ರಂಟ್ ಪೇಜಿನೊಳಗೆ ಓದುಗರ ಪತ್ರ ಹಾಕಿದ್ದು. ದಟ್ ಈಸ್ ಈಗ ಏನದು 80 ವರ್ಷ ಆಗೈತೆ ಅಂತ ಹೇಳ್ತಾರಲ್ಲ, ಆ 80 ವರ್ಷದೊಳಗೆ ಓದುಗರ ಪತ್ರ ಒಂದು ಮುಖಪುಟಕ್ಕೆ ಬಂದದ್ದು ಸನತ್ ಕುಮಾರ್ ಅಂತ.
ಆವಾಗ ದೇವರಾಜ ಅರಸು ಮುಖ್ಯಮಂತ್ರಿ, ಮೊಯ್ಲಿ ಅವರು, ಇವರು ಯಾರು ಧರ್ಮಸಿಂಗ್, ಖರ್ಗೆ ಇವರೆಲ್ಲ ಶಾಸಕರು 100 ಗಂಟಲೆ ಸಂಯುಕ್ತ ಕರ್ನಾಟಕ ತೊಗೊಂಡು, ಸಂಯುಕ್ತ ಕರ್ನಾಟಕ ಪ್ರಮುಖ ಪತ್ರಿಕೆ ಕೂಡ ಆಗಿತ್ತು. ಉತ್ತರ ಕರ್ನಾಟಕದ ನಂಬರ್ 1 ಪೇಪರ್ ಅದು, ಹೆಚ್ಚು ಪತ್ರಿಕೆ ಇರಲಿಲ್ಲ. ಅದನ್ನು ಅರಸನ ಮುಂದೆ ಹೋಗಿದ್ರು ಅವ್ರು, ನೋಡ್ರಿ ನಿಮ್ಮದು ರಾಷ್ಟ್ರಪತಿ ಊರಾಗ ನಡೀತದೆ ಇದು ಅಂತ. ಹೋಗದ ಮೇಲೆ ಅರಸರು ನಾನು ನೋಡೀನಿ ಅದನ್ನು ಅಂತ ಹೇಳಿದರು. ನಾನು ನೋಡೀನಿ ಮತ್ತು ಅದು ನನಗೂ ಇದನ್ನು ಆಗಿದೆ ಅಂತಂದರು. ಸದನದಾಗ ಅದೇ ಚರ್ಚೆ ಆತವತ್ತು, ಇಡೀ ದಿನ ಅದೇ ಚರ್ಚೆ ಆದಮೇಲೆ ಅವತ್ತೇ ಅದು ಬ್ಯಾನ್ ಆತದು. ಬ್ಯಾನ್ ಆದಮೇಲೆ ಅರಸು ಒಂದು 8 ದಿವಸಕ್ಕೆ ವಿಜಾಪುರಕ್ಕೆ ಬಂದರು. ಅಲ್ಲಿ ಪೊಲೀಸ್ ಆಫೀಸರ್ಗೆ ಹೇಳಿದರು, ಆ ಸಾವಳಿಗೆ ಆಗ ಹುಡುಗಿರ್ತಾನಂತ ಅವ್ನು ಭೇಟಿಯಾಗಿ ಬರ್ಬೇಕಲ್ಲ ನಾನು ಅಂತ. ಸಾವಳಿಗೆ ಬಂದು ಅವ್ನು ಭೇಟಿಯಾಗಿ ಹೋದರು. ಸನತ್ ಕುಮಾರ್ ಅವ ನಮಗೆಲ್ಲ ಹೀರೋ ಆಗಿಬಿಟ್ಟ. ಹೀರೋ ಆದ. ನನ್ನ ಮನುಷ್ಯನಾಗ ಒಂದು ಕೊರತೆ ಇತ್ತು, ಅವ ಹೀರೋ ಆದ ಮತ್ತು ನಾವು ಹಂಗೆ ಉಳಿದಿವಲ್ಲ ಅಂಥೇಳಿ. ಹಿಂಗೆ ನಾ ಏನಾದ್ರು ಇಂಥದ್ದೊಂದು ಬರೀಬೇಕಲ್ಲ ಅಂತ ನನ್ನ ಮನಸ್ಸು ಕಾಡಾಕಿತ್ತು. ಆವಾಗ ಪಾಲಭಾವಿ ಅಂತ ಒಂದು ಊರದ, ರಾಯಭಾಗ ತಾಲೂಕಿನಾಗಿನ ಊರು ರೀ. ಅಲ್ಲಿ ನಂದು ಭೂಮಿ ಅದ, ಜಮೀನದ, ನಮ್ಮ ಅಜ್ಜಂದು ಜಮೀನಿತ್ತು, ನಾನು ತೊಗೊಂಡಿನಿ. ಅದು ಹೀಗಾಗಿ ಪಾಲಭಾವಿಗೆ ಹೋಗಿದ್ದೆ ನಾನು. ಪಾಲಭಾವಿ ನಮ್ಮ ಅಕ್ಕನು ಅಲ್ಲೇ ಕೊಟ್ಟಿತ್ತು. ನಮ್ಮ ಸೋದರ ಅತ್ತಿ ಇದ್ಲು, ನಮ್ಮ ಅಪ್ಪನ ಅಕ್ಕ ಇರ್ತಿದ್ಲು. ಹೀಗಾಗಿ ಪಾಲಭಾವಿ ಇದು ನಂದು ಈಗೂ ಜಮೀನದ, ಹೋಗಿರ್ತೀನಿ. ಅಲ್ಲೇ ಒಂದು ಗುಡಿ ಕಟ್ತಿದ್ರು. ಹೆಂಗೆ ಕಟ್ತಿದ್ರು ಅಂದ್ರೆ, ರೇಷನ್ ಸಕ್ರೆ ಮಾರೋದು, ಆ ಬಂದ ರೊಕ್ಕದ ಲಾಭದೊಳಗೆ ಗುಡಿ ಕಟ್ಟೋದು, ಈಗ ಎಲ್ಲ ಊರಾಗ ಮಾಡ್ತಿದ್ರಾಗ. ಇದೊಂದು ಟ್ರೆಂಡೇ ಇತ್ತು ಆ ಕಾಲದೊಳಗೆ ರೀ. ಇಟ್ ವಾಸ್ ಇನ್ 78 76 ಅದು ಇತ್ತದು. ಅದನ್ನು ಇಟ್ಕೊಂಡು ಉಳ್ಳವರು ಶಿವಾಲಯ ಮಾಡುವರು ಅಂತ ಸಂಯುಕ್ತ ಕರ್ನಾಟಕ ನಾನು ಒಂದು ಪತ್ರ ಬರೆದ ಮೇಲೆ ಅದು ಪ್ರಿಂಟ್ ಆಯಿತು. ಪ್ರಿಂಟ್ ಆದಮೇಲೆ ತಕರಾರು, ಊರವ್ರ ಜಗಳ, ಅದು ಇದು ನಡೀತು. ಬಟ್ ಸರ್ಕಾರ ಅವಾಗ ಏನು ಮಾಡಿದರು ಅಂದರೆ, ಅದನ್ನು ಒಂದು ನೋಟಿಫಿಕೇಷನ್ ಮಾಡಿ, ಅದನ್ನು ಕೂಡದು ಅಂತ ಒಂದು ನೋಟಿಫಿಕೇಷನ್ ಮಾಡಿ ಬಂದ್ ಮಾಡಿದರು. ಅದನ್ನೇ ಇಟ್ಕೊಂಡು ನನಗೆ ಮಾಧ್ಯಮ ಅಕಾಡೆಮಿ ಅವಾರ್ಡ್ ಕೂಡ ಆತವಾಗ. ಮಾಧ್ಯಮ ಅಕಾಡೆಮಿ ಅವಾರ್ಡ್ ಭಾಳ ಹಿಂದೆ ಆಗಿಬಿಡ್ತೀರಿ ನನಗೆ. ಇವರು ಬಾಬುರೆಡ್ಡಿ ಹಿಂದಾಡಿಸಿ ಬಂತವರೆಲ್ಲ ನನ್ನ ಗುರುಗಳು, ಅವರೆಲ್ಲ ಹಿಂದಾಡಿಸಿ ಬಂದು ಅದರಿಂದಾಗಿ ಒಂದು ನನಗೆ ಪತ್ರಿಕೆ ಮಾಧ್ಯಮ ರಿಕಗ್ನೈಸೇಷನ್ ಬರೋಕ್ಕಾಯ್ತು. ಅದು ಯಾಕಂದ್ರೆ ವಿಷಯಾಧಾರಿತ ವರದಿಗಳು ಬರ್ತಾಯಿದ್ದು ಸರ್. ಹೌದು, ಸಮಸ್ಯೆಗಳು ಭಾಳ ಇದ್ದು. ಭಾರತ ದೇಶಕ್ಕೆ ಸ್ವತಂತ್ರ ಅದೇ ಬಂದಿತ್ತು. ಹೌದು. ಆಮೇಲೆ ಪತ್ರಿಕೆಗಳಲ್ಲಿ ಬರುವ ಸುದ್ದಿಗಳಿಗೆ ಭಾಳಷ್ಟು ಬೆಲೆ ಇತ್ತು. ಶಾಸಕರು, ಮಂತ್ರಿಗಳು ಪ್ರತಿಯೊಬ್ಬರು ಗಂಭೀರವಾಗಿ ಪರಿಗಣಿಸ್ತಿದ್ರು. ಅವು ಹೆಸರು ಜನರ ಬಾಯಲ್ಲಿ ಜನಜನಿತ ಆಗಿಬಿಡ್ತಿದ್ದು. ಅಂಥ ಸಂದರ್ಭದಲ್ಲಿ ನಿಮ್ಮ ಆ ಸಕ್ಕರೆ ವರದಿ ಮುಂದೆ ನೀವು ಈ ಸಕ್ಕರೆ ಫ್ಯಾಕ್ಟ್ರಿಗೆ ಬಂದ್ರಲ್ಲ ಸರ್, ಅದು ಹೆಂಗೆ ಸಾಧ್ಯ? ಇಲ್ಲ, ನಾನು ಸೈಮಲ್ಟೇನಿಯಸ್ಲಿ ಎರಡೂ ಮಾಡೀನಿ ಸರ್. ನಾನು ಸಕ್ಕರೆ ಫ್ಯಾಕ್ಟ್ರಿ ಎಂಪ್ಲಾಯಿ 70 ಗ್ರ್ಯಾಜುಯೇಟ್. ನಾನು BSc 70 ಆಯಿತು. ಮತ್ತು 71 ಜನವರಿಗೆ ನಾನು ಸಕ್ಕರೆ ಫ್ಯಾಕ್ಟ್ರಿ ಒಳಗೆ ಸೇರಿಕೊಂಡೆ. ನಾನು ಹೈಸ್ಕೂಲ್ ಮಾಸ್ತರ್ ಆಗ್ಬೇಕಂತಿದ್ದೆ, ಅದು ಅವಕಾಶ ಆಗಲಿಲ್ಲ. ಅದು ಆ್ಯಕ್ಚುಲಿ ಅದು ಪಗಾರ ಇರಲಿಲ್ಲ. ಇದನ್ನು ಕೆಲವು ದಿವಸ ಪುಕ್ಕಟ್ಟು ದುಡಿಬೇಕು, ಹಿಂಗೆಲ್ಲ ಹೇಳಕತ್ತಿದ್ದು ಕೂಡಲೇ ಇಲ್ಲಿ ಪಗಾರ ಕೊಡ್ತಿದ್ರು ಅವರು. ನನಗೆ ಇಲ್ಲಿ ಸಮೀರ್ವಾಡಿ ಫ್ಯಾಕ್ಟ್ರಿ ಒಳಗೆ 150 ರೂಪಾಯಿ ಪಗಾರ ಕೊಟ್ಟರು. ನಾ ಅದೇ ಕಾಲಕ್ಕೆ ನನಗೊಂದು ಹೈಸ್ಕೂಲ್ನಾಗ ಅಪಾಯಿಂಟ್ಮೆಂಟನ್ನು ಕೊಟ್ಟರು. ಅಲ್ಲಿ ಒಂದು ಬೋರ್ಡಿಂಗ್ದಾಗ ಊಟ ಮಾಡಿರಿ, ನಿಮಗೆ ಪಗಾರ ಆದಮೇಲೆ ತೊಗೊಳ್ರಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಅವರು. ಒಂದು 2-3 ದಿನ ಹೋದೆ. ಇಲ್ಲ, ಇದೊಂದು 150 ರೂಪಾಯಿ ಪಗಾರ ಕೊಡ್ತಾರೆ, ಇದನ್ನೇನು ಮಾಡ್ತಾರೆ, ಸುಮ್ಮನೆ ಮನೆಗೆ 70-80 ರೂಪಾಯಿ ಕಳಿಸ್ತಿದ್ದೆ ನಾನು. ನನಗೊಂದು 70 ರೂಪಾಯಿ ಖರ್ಚು ಮಾಡಿಕೊಂಡು ನನಗಂದೆ ಇದನ್ನು ಮಾಡೋದೇ ಒಳ್ಳೇದು ಅನ್ನಿಸ್ತದೆ ನನಗೆ ಅಂಥೇಳಿ ಶುಗರ್ ಫ್ಯಾಕ್ಟ್ರಿ ಅಂದರೆ ನಾನು ಆರ್ಥಿಕ ಅನಿವಾರ್ಯತೆಯೂ ಕೂಡ ಇತ್ತು. ಆಗ ನಾನು ಶುಗರ್ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದಾಗ ನನ್ನ ಜೊತೆಗಿದ್ದವರು ಕೂಡ ನನಗೆ ಹಾಶ್ ಮಾಡ್ತಿದ್ರು, ಅಲ್ಲೇನಪ್ಪ ಕಬ್ಬು ಕಡಿದು ಮತ್ತು ಅದಕ್ಕೆ ಯಾಕೆ ಹೋದೆ ನೀನು ಅಂತಿದ್ರು ನನಗೆ. ಬಟ್ ಅದು ಇತ್ತು. ನಾನು ಹೇಳಬೇಕಂದ್ರೆ ನಾನು BSc ಮಾಡಿದ್ದು ಕೂಡ ಸ್ಕಾಲರ್ಶಿಪ್ ಮೇಲೆ ಮಾಡಿದೆ. ನಮ್ಮ ಫಾದರ್ ಹೊಲಿತಿದ್ರು, ಟೇಲರಿಂಗ್ ಮಾಡೋದು. ನಾನು, ನಮ್ಮವ್ವ, ನಾವು 3 ಮಂದಿ ದುಡಿದ್ರೂ ನಮಗೆ ಅವಾಗ ದಿನ 2 ರೂಪಾಯಿ ಬರ್ಬೇಕಾದ್ರೆ ರಗಡಾಕಿತ್ತು. ಆ ಸ್ಕಾಲರ್ಶಿಪ್ಪನ್ನೇ ನನಗೆ 2 ರೂಪಾಯಿ ಕೊಟ್ಟರು ಅವರು. ಅವಾಗ ಲೋನ್ ಸ್ಕಾಲರ್ಶಿಪ್ ಇತ್ತು, 720 ರೂಪಾಯಿ ಪರ್ ಇಯರ್. ಅದೊಂದು ದೊಡ್ಡ ಅಡ್ವಾಂಟೇಜ್ ಅದು. ಹೀಗಾಗಿ ನನಗೆ ಸ್ಕಾಲರ್ಶಿಪ್ ಮೇಲೆ ಸ್ಕೂಲ್ ಆಗ್ತಿದ್ದದ್ದು ಹೇಳ್ಬೇಕಂದ್ರೆ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕು. ಫ್ಯಾಕ್ಟ್ರಿ ಒಳಗೆ ನಾನು ಕ್ಲಾರ್ಕ್ ಅಂತ ತೊಗೊಂಡ್ರೆ ಅವರು ನಿನ್ನ ಕೆಮಿಸ್ಟ್ ಮಾಡ್ತೀವಿ. BSc ಇದ್ದವ್ರನ್ನ ಕೆಮಿಸ್ಟ್ ಅಂತ ತೊಗೋತಿದ್ರು. ಅಲ್ಲಿ BSc ಅಗ್ರಿ ಆದವ್ರನ್ನ ಫೀಲ್ಡ್ ಆಫೀಸರ್ ತೊಗೋತಿದ್ರು, ಮತ್ತು BSc ಸೈನ್ಸ್ ಮಾಡಿದವ್ರನ್ನ ಕೆಮಿಸ್ಟ್ ಅಂತ ತೊಗೋತಿದ್ರು. ಇನ್ನು ಫ್ಯಾಕ್ಟ್ರಿ ಶುರು ಆಗಿರಲಿಲ್ಲ. ನೀವು ಮಾಡಿರಿ ಮುಂದೆ ಕೆಮಿಸ್ಟ್ ಅಂತ ಅದು ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿ ಹೋಗಿ ಇದನ್ನು ಮುಂದೆ ಹಂಗೆ ಇದನ್ನು ಇನ್ನಷ್ಟು ಮಾತಾಡಂದ್ರೆ ಭಾರಿ ಇಂಟ್ರೆಸ್ಟಿಂಗ್. ನಾನು ಯೂನಿಯನ್ ಪ್ರೆಸಿಡೆಂಟ್, ಇಟ್ ಇಸ್ ವೆರಿ ಇನ್ಸಿಡೆಂಟಲಿ ಯೂನಿಯನ್ ಪ್ರೆಸಿಡೆಂಟ್ ಆದೆ ನಾನು. ಆ ವಿಚಾರದವನು ಅಲ್ಲ, ಆ ತಿಳುವಳಿಕೆಯವನು ಅಲ್ಲ. ಅದೇನಾಗಿತ್ತು, ಆ ಯೂನಿಯನ್ ಕಟ್ಟಿದವರು ನನ್ನ ರೂಮ್ಮೇಟ್ಸ್ ಇದ್ದರು. ಒಂದಿಬ್ಬರು ಇದ್ದರು, ಅವರು BSc ಆಗೇ ಇದ್ದರು. 3 ಮಂದಿ BSc ಅವ್ರು ಕೂಡಿ ಒಂದು ರೂಮ್ ಕೊಟ್ಟಿದ್ರು ನಮ್ಗೆ.
ಅಲ್ಲೇ ಇದ್ರಾಗ ಇರ್ತಿದ್ದೆವು ನಾವು. ನಾ ಅವ್ರ ಮುಂದೆ ಹೇಳ್ತಿದ್ದೆ, ನಾ ಶಾಲೆ ಒಳಗೆ ಭಾಷಣ ಮಾಡ್ತಿದ್ದೆ, ಕಾಲೇಜಿನಾಗ ಭಾಷಣ ಮಾಡ್ತಿದ್ದೆ, ಹಿಂಗೆ ಬರಿತಿದ್ದೆ ಅಂತೆಲ್ಲ ಹೇಳ್ತಿದ್ದೆ ಅವ್ರಿಗೆ. ಹಂಗೆ ಆರ್ಟಿ ಮಾತಾಡ್ತಿದ್ವಿ. ಅವ್ರು ಭಾಳ ಪ್ರೊಮಿನೆಂಟ್ ಇದ್ದರು ಅವರಿಬ್ಬರು. ಅವ್ರು ಏನು ಅಂದರು ನನಗೆ, ಇಲ್ಲ ಮತ್ತು ಇವತ್ತು ಮಾತಾಡೋರು ಯಾರಿಲ್ಲ, ಭಾಷಣ ಮಾಡೋರು ಯಾರಿಲ್ಲ ಫ್ಯಾಕ್ಟ್ರಿಯಾಗ, ಇವನೇನು ಉದ್ಘಾಟನೆ ಇಟ್ಕೊಂಡ್ವಿ, ಮತ್ತು ನೀನೇ ಮಾತಾಡಿಬಿಡ ಅಂತ. ನಾನು ಭಾಷಣ ಮಾಡ್ತಾನೆ ಮತ್ತು ಭಾಳ ಹೇಳಕತ್ತಿ, ಭಾಷಣ ಮಾಡಿ ಅಂತ. ಮತ್ತು ಆತಪ್ಪ ನಾ ಮಾತಾಡ್ತಾನೆ ಅಂತ ಒಪ್ಕೊಂಡೆ ನಾನು. ನಾ ಏನೂ ಇರಲಿಲ್ಲ ಯೂನಿಯನ್ದಾಗ. ಐ ವಾಸ್ ನೋ ಬಡಿ, ಐ ವಾಸ್ ಜಸ್ಟ್ ಎಂಪ್ಲಾಯಿ ಇದ್ದೆ ಅವ್ರ ಜೋಡಿ, ಎಲ್ಲರ ಜೋಡಿ ಮಾಡಿ. ಅವತ್ತು ನಾನು ಭಾಷಣ ಮಾಡಿದೆ. ಅವತ್ತು ಮುಧೋಳದ ಶಾಸಕರು ನಾಡಗೌಡ ಬಂದಿದ್ದರು, ಅವರೇ ಉದ್ಘಾಟನೆ ಮಾಡಿದರು. ಮತ್ತು ಜಮಖಂಡಿ ಅಸಿಸ್ಟೆಂಟ್ ಕಮಿಷನರ್ ಟಿ ಪಾಟೀಲ್ ಅಂತಿದ್ದರು, ಅವ್ರು ಬಂದಿದ್ದರು. ಅವತ್ತು ಭಾಷಣದಾಗ ನಾ ಏನು ಹೇಳಿದೆ ನೋಡ್ರಿ, ಇಲ್ಲಿ ನಮ್ಮನ್ನು ಭಾಳ ನಾವೆಲ್ಲ ಎಜುಕೇಟೆಡ್ ಆಗಿ ಬಂದ್ವಿ, ಇಲ್ಲ ಅವ್ರು ಅದೀವಿ, ಮತ್ತು ನಮಗೆ ಸರಿಯಾಗಿ ಕೊಡೋದಿಲ್ಲ, ಪಗಾರ ಕಡಿಮೆ ಕೊಡ್ತೀರಿ. ಮಹಾರಾಷ್ಟ್ರದವ್ರನ್ನ ತಂದಿರಿ, ಅವ್ರಿಗೆ ಹೆಚ್ಚು ಕೊಡ್ತೀರಿ, ಮತ್ತು ನಮಗೂ ಅವ್ರ ಜೋಡಿ ಕೊಡ್ರಿ. ಮತ್ತು ಎರಡನೇದು ಏನು ಹೇಳಿದೆ, ಮತ್ತು ನಾವು ಮುನ್ಸಿಪಾಲ್ಟಿ ಪಂಚಾಯತಿ ಇಲೆಕ್ಷನ್ ಆದವು, ನಾವು ವೋಟ್ ಹಾಕಕ್ಕೆ ಹೋಗ್ತೀವಿ ಅಂದ್ರೆ ಬಿಡಲಿಲ್ಲ ನೀವು. ಇದನ್ನು ಹೇಳಿದೆ ನಾನು. ಇದೆಲ್ಲ ಹೇಳಿ ಭಾಷಣ ಮಾಡಿದ್ರಿ. ಭಾಷಣ ಮುಗಿದ ಕೂಡಲೇ ನಾನು ಹೊತ್ಕೊಂಡು ಕಾರ್ಮಿಕರೆಲ್ಲ ಮೆರವಣಿಗೆ ಮಾಡಿಬಿಟ್ರು. ನನಗೆ ಆಶ್ಚರ್ಯ, ಒಂದು ಭಾಷಣಕ್ಕೆ ಮೆರವಣಿಗೆ ಆದದ್ದು ಅದು ಒಂದೇ ನನ್ನ ಬದುಕಿನಾಗ. ಅವ್ರಿಗೆ ಎಷ್ಟು ಪರಿಣಾಮ ಆಗಿಬಿಟ್ಟಿತ್ತು ಎಲ್ಲ ಎಂಪ್ಲಾಯೀಸ್ಗಳಿಗೆ. ಅಕ್ಷರತಃ ತೊಗೊಂಡು ನನ್ನ ಮೆರವಣಿಗೆ ಮಾಡಿದರು, ಹಗಲ ಮೇಲೆ ತೊಗೊಂಡು ಮೆರವಣಿಗೆ ಮಾಡಿದ ಮೇಲೆ. ಅವ್ರು ಅಲ್ಲೊಬ್ಬರು ರಿಟೈರ್ಡ್ ತಹಶೀಲ್ದಾರ್ ಇದ್ದರು. ಅವ್ರಿಗೆ ಮುಂಜಾನೆ ಭೇಟಿ ಆದೆ, ಹಿಂಗೆಲ್ಲ ನೋಡಿ, ಹೆಗ್ಗಳಿಗೆ ನೀ ಎಲ್ಲ ಚಲೋ ಮಾತಾಡಿದಿ, ನಿಮ್ಮವು ಹಡ್ದದ್ದು ಸಾರ್ಥಕ ಆಯ್ತು, ಇವ್ರು ಇಟ್ಕೊಳ್ಳೋದಿಲ್ಲ, ತೆಗಿತಾರೆ ನಿನ್ನ ನೌಕರಿ. ಹೌದು, ಅದು ಮಾಲಕರ ವಿರೋಧಿ ಧೋರಣೆ ಆಯಿತು. ಅವ್ರು ತೆಗಿತಾರಂತಂದರು. ಮರುದಿನ ನನಗೆ ನೋಟಿಸ್ ಕೊಟ್ಟರು ಅವ್ರು ಫ್ಯಾಕ್ಟ್ರಿಯವರು, ಮತ್ತು ನೀ ಹಿಂಗೆಲ್ಲ ಮಾತಾಡಿದೆ, ಮತ್ತು ಹಿಂಗೆಲ್ಲ ಇದಾಯ್ತು ಅಂಥೇಳಿ. ಎಲ್ಲ ಮಂದಿಗೆ ಒಂದು ಸ್ವಲ್ಪ ಇದು ಅನ್ಸಾಕೈತೆ, ಏನಪ್ಪ ಈ ಹುಡುಗ ಪಾಪ ಅಂಥೇಳಿ ನನಗೆ ಸಿಂಪತಿ ತೋರಿಸಿದ್ದಾರೆ ಅವರೆಲ್ಲ. ನಾವೊಂದು ಉತ್ತರ ಬರೆದು ಕೊಟ್ಟೆ, ನಾನು ದ್ವೇಷದಿಂದ ಮಾತಾಡಿಲ್ಲ, ಬಟ್ ನಮಗೆ ಏನಾರ ಸ್ವಲ್ಪ ಪಗಾರ ಕೊಡಲಿ ಅಂತ ಕಳಕಳಿಯಿಂದ ನಾನು ಕೇಳಿದ ಹೊರತಾಗಿ ಅದರಲ್ಲಿ ನನ್ನ ಮಾತಿನಲ್ಲಿ ದ್ವೇಷ ಇರಲಿಲ್ಲ ಅಂತ ಬರೆದು ಕೊಟ್ಟೆ. ಅವ್ರು ಜನರಲ್ ಮೇಲೆ ಕರೆ ಕಳಿಸಿ ನನಗೂ ಹಂಗೆ ಅನಿಸೈತೆ ಹೇಳ್ದು. ಐ ರಿಯಲೈಸ್ ಹೇಳ್ದು ನನಗೆ ಸರಿ ಅನಿಸೈತಿ ಅಂತ. ಸರಿ ಅನಿಸೈತಿ ಮತ್ತು ನಿನ್ನ, ಆದರೆ ವಿ ವಾಂಟ್ ಟು ಪನಿಷ್ ಯು ಅಂತ ಅನಿವಾರ್ಯ ಅದ. ಅದು ಹೆಡ್ ಆಫೀಸ್ ತಕ ಹೋಗ್ಯದ, ಅದು ಅಗೇನ್ಸ್ಟ್ ಮ್ಯಾನೇಜ್ಮೆಂಟ್. ಹೆಡ್ ಆಫೀಸ್ ತಕ ಹೋಗ್ಯದ. ಮತ್ತು ವಿ ಹ್ಯಾವ್ ಟು ಗಿವ್ ಯು ಪನಿಷ್ಮೆಂಟ್ ಅಂದರು. ನೋಡ್ರಿ, ಮತ್ತು ನಾ ಹಿಂಗೆ ಆದದ್ದು ಕರೆ ಅದ, ಮತ್ತು ನೀವೇನು ಮಾಡ್ತೀವಿ. ಮತ್ತೊಮ್ಮೆ ಕರೆದ್ರು ಅವರು, ಇಲ್ಲ ನಿನಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡೀವಿ, ಈಗ ಟ್ರಾನ್ಸ್ಫರ್ ಪನಿಷ್ಮೆಂಟ್ ಕೊಡ್ತೀವಿ, ಮತ್ತು ನಿನಗೆಲ್ಲಿ ಹಾಕ್ಬೇಕು ನೀನು ಹೇಳು ಅಂತ. ಎಷ್ಟು ಹಿ ವಾಸ್ ಸೋ ಕೈಂಡ್ ಇನಫ್ ಟು ಮೀ. ನನಗೆ ಆಶ್ಚರ್ಯ ಅನ್ನಿಸ್ತದೆ. ಈಗಲೂ ಅವ್ರು ತೀರ್ಕೊಂಡಾರ. ಈಗ ಮಂಗಲ್ ಸಿಂಗ್ ಅಂತಿದ್ದರು. ಹಿ ವಾಸ್ ಎ ವೆರಿ ಟಾಪ್ ಮ್ಯಾನ್ ಇನ್ ಶುಗರ್ ಇಂಡಸ್ಟ್ರಿ, ಇಂಡಿಯನ್ ಶುಗರ್ ಇಂಡಸ್ಟ್ರಿ ಒಳಗೆ ಟಾಪ್ ಮ್ಯಾನ್ ಅವರು ಎಲ್ಲರೂ ಈಗ ಯಾರು ಟೆಕ್ನಾಲಜಿ ಮಾಡ್ಯಾರ ಎಲ್ಲರೂ ಅವ್ರ ಗುರುಗಳವರು. ಇಲ್ಲ ನೀನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರು. ನನಗೆ ಸ್ವಲ್ಪ ಮೋಟ್ರ್ ಸೈಕಲ್ ಹೊಡಿಯೋದು, ಗಾಡಿ ಹೊಡಿಯೋದು ಸ್ವಲ್ಪ ಹವ್ಯಾಸ ಶುರುವಾಗಿತ್ತು. ನಾನು ಗ್ಯಾರೇಜಿಗೆ ಹಾಕಿಬಿಡ್ರಿ, ಅಲ್ಲಿ ಮಾಡ್ತೀನಿ ಅಂತ. ಬೇಡ ಅದು ಉಪಯೋಗ ಆಗೋದಿಲ್ಲ ನಿನಗೆ, ನೀ ಶುಗರ್ ಸೇಲ್ಸಿಗೆ ಹೋಗು, ಬೆಳಿತೀನಿ ನೀನು ಅಂತ. ಅದು ಒಂದು ರೀತಿ ಪನಿಷ್ಮೆಂಟ್ ಕೂಡ. ಹಿ ಹೆಲ್ಪ್ಡ್ ಮೀ ಟು ಡೆವಲಪ್. ಆವಾಗ ನನಗೆ ಕೊಟ್ಟರು. ಅದು ಮಂದಿ ವರ್ಕರ್ಸ್ ಒಳಗೆ ಅದು ಎಲ್ಲ ಭಾಳ ಒಂದು ಇದಾಗಿ ಅವ್ರು ಏನು ಮಾಡಿದರು, ನಾನು ವೈಸ್ ಪ್ರೆಸಿಡೆಂಟ್ ಮಾಡಿಬಿಟ್ರು. ಅವ್ನು ವೈಸ್ ಪ್ರೆಸಿಡೆಂಟ್ ಇರಲಿ ಯೂನಿಯನ್ದಾಗ ಅಂತ. ನನಗೆ ಅಂದರೆ ಐ ವಾಸ್ ನಾಟ್ ನೋಯಿಂಗ್ ಎನಿಥಿಂಗ್. ಹೀಗಾಗಿ ಆ ಯೂನಿಯನ್ದವ್ರದ್ದು ಯಾರು ಬಾಡಿ ಗಾರ್ಡ್ ಇವರು ಟೀಮ್ ಇತ್ತು ಅವ್ರು ಮಾಡಿದರು. ಮಾಡಿ ಅದು ಹೀಗಾಗಿ ನಾನು ಅದೇ ಮತ್ತು ಪ್ರೆಸಿಡೆಂಟ್ ಬಿಡಬೇಕಾದ ಸಂದರ್ಭ ಬಂತು ಮುಂದೆ ಬೇರೆ ಬೇರೆ ಕಾರಣಗಳಿಗಾಗಿ. ಹೀಗಾಗಿ ನಾ ಇಲ್ಲದಾಗ ದೇ ಇಲೆಕ್ಟೆಡ್ ಮೀ ಆ್ಯಸ್ ಎ ಪ್ರೆಸಿಡೆಂಟ್. ಅದು 22 ವರ್ಷ ನನ್ನನ್ನು ಭಾಳ ಮುನ್ನಡೆಸ್ತದೆ. ಅಂದರೆ ಸಾರ್ವಜನಿಕ ಜೀವನದೊಳಗೆ ಬಂದುಬಿಟ್ಟೆ ನಾನು. ಅಮಾಯಕನಾಗಿದ್ದವನು, ಓದ್ಕೊಂಡು ಬರ್ಕೊಂಡು ಇದ್ದವನು, ಸಣ್ಣ ಏನೋ ಮಾಡ್ಕೊಂಡಿದ್ದವನು. ನಾನು ಫ್ಯಾಕ್ಟ್ರಿ ಒಳಗೇ ಸಾಧಾರಣ ಏನೋ ಪಾಪ ಬಡತನದಿಂದ ಬಂದು ಮಾಡಕತ್ತಾನ ಅನ್ನೋ ಸ್ಥಿತಿ ಒಳಗಿದ್ದವ. ಐ ಹ್ಯಾವ್ ಬಿಕಮ್ ಎ ಬೆಳಗಾಗ್ಬಿಡ್ದೆ ಲೀಡರ್ ಆಗಿ, ಹೀರೋ ಆಗಿ, ಅವರೆಲ್ಲರ ಪ್ರತಿನಿಧಿಯಾಗಿ ಮಾತಾಡೋ ಕಾಲ ಬಂತು. ಸರ್, ಅದು ಆಡಳಿತ ಮಂಡಳಿ ವಿರುದ್ಧ ಧ್ವನಿ ಎತ್ತಿದಾಗ ಆ ಡೆಮೊಕ್ರೆಟಿಕ್ ಸಿಸ್ಟಮ್ ಇತ್ತು ಅವಾಗ ಟ್ರೇಡ್ ಯೂನಿಯನ್ಗಳು ಅಲ್ಲ. ಈಗ ಅದನ್ನು ಒಂದು ಮಾತು ಹೇಳಬೇಕಂದ್ರೆ, ಈಗ ಯಾವ ಫ್ಯಾಕ್ಟ್ರಿಯಲ್ಲೂ ಡೆಮೊಕ್ರೆಟಿಕ್ ಇಲ್ಲ. ಅಲ್ಲಿ ಯಾರು ಯೂನಿಯನ್ ಮಾಡ್ತೀವಿ ಅಂದ್ರೆ ಹೊರಗೆ ಹಾಕಾರ ಈಗಲೂ. ಬಟ್ ಸೋಮಯ್ಯ ಹಿ ವಾಸ್ ಎ ಸೋ ಗುಡ್ ಮ್ಯಾನ್. ಸೋಮಯ್ಯನ ಬಗ್ಗೆ ನಾನು ಉಳಿದ ಎಲ್ಲ ಇಂಡಸ್ಟ್ರಿಯವ್ರ ಬಗ್ಗೆ ಹೇಳೋದಿಲ್ಲ ಈ ಮಾತನ್ನು. ಸೋಮಯ್ಯನ ಬಗ್ಗೆ ಈ ಮಾತು ಅಂದರೆ
ನಮ್ಮನ್ನು ಡೆಮಾಕ್ರೆಟಿಕ್ ಆಗಿ ನೋಡ್ತಿದ್ರು ಅವರಲ್ಲಿ. ಅದೊಂದು ಅಂದರೆ ಆ ಆ ಹೌಸಿಗೆ ಈಗಲೂ ಆ ಗೌರವ ಇದೆ. ಸೋಮಯ್ಯ ಹೌಸಿಗೆ ಈಗಲೂ ಸಮೀರ್ವಾಡಿ ಒಳಗೆ ಯೂನಿಯನ್ ಅದ, ಅಲ್ಲಿ ಇಲೆಕ್ಷನ್ ಹಾಕದ, ಇಲೆಕ್ಟೆಡ್ ಬಾಡಿ ಅದ, ದೇ ರೆಸ್ಪೆಕ್ಟ್ ದೆಮ್. ಅವ್ರ ಜೋಡಿ ಸಂವಾದ ಮಾಡ್ತಾರೆ, ಸೆಟಲ್ಮೆಂಟ್. ಈಗ ಹೆಂಗೆ ಸರ್ಕಾರ ಸಂವಾದ ಮಾಡ್ತದೆ ಅದನ್ನು ಸೋಮಯ್ಯ ಮಾಡ್ತಾನೆ. ಪ್ರಜಾಪ್ರಭುತ್ವವನ್ನು ಕಾಯ್ಕೊಂಡು ಹೋಗುವ ಗುಣ ಅವನಲ್ಲಿ ಇರುವುದು ಕೂಡ ನನಗೆ ಅನುಕೂಲ ಆಯಿತು. ಅವ ಅಂದರೆ ಲೇಬರ್ ವಿರೋಧಿ ಅಂತ ಇರಲಿಲ್ಲ. ಅಲ್ಲ, ಲೇಬರ್ ಬಿಟ್ಟರೆ ಫ್ಯಾಕ್ಟ್ರಿ ಇರಂಗಿಲ್ಲ, ಆದ್ರೆ ಶೋಷಣೆ ನಮ್ಮನ್ನು ಭಾಳ ಇದರಲ್ಲಿ ಮಾಡ್ತಿದ್ರು. ಮುಂದೆ ಏನಾತಂದ್ರೆ ಎಮರ್ಜೆನ್ಸಿ ಒಳಗೆ ರೀ, ಇನ್ನೊಂದು ಎಮರ್ಜೆನ್ಸಿ ಒಂದು ವಿಚಿತ್ರ ಕಾಲಘಟ್ಟ. ನನಗೆ ನಮ್ಮ ಯೂನಿಯನ್ ಪ್ರೆಸಿಡೆಂಟ್ರು ಎಸ್ ವೆಂಕಟರಾಮ್, ಇವರು ಯಾರು ಲಂಕೇಶ್, ಮತ್ತು ಅವರು ಯಾರು ಜ್ಞಾನಪೀಠ ಅವಾರ್ಡಿ ಅನಂತಮೂರ್ತಿ, ಇವರೆಲ್ಲರಿಗೆ ಖಾಸ ಗೆಳೆಯ. ಗೆಳೆಯ ಅವ್ರು ಎಷ್ಟು ಅವ್ರಿಗೆ ನನಗೆ ಭಾಳ ಸಂಪರ್ಕ ಇತ್ತು. ನನಗೆ ಅಷ್ಟೊತ್ತಿಗೆ ಸರ್ಕಾರದವ್ರು ಹೈ ಪವರ್ ಕಮಿಟಿಯಾಗಿ ತೊಗೊಂಡಿದ್ದೆ ರೀ. ವಿಚಿತ್ರ ಅಂದರೆ ನಾನು ಯೂನಿಯನ್ ಪ್ರೆಸಿಡೆಂಟ್ ಇರೋದರಿಂದ, ಎಜುಕೇಟೆಡ್ ಬೇರೆ ಇರೋದರಿಂದ ಸ್ವಲ್ಪ ಒಂದು 2-3 ಸಲ ಮೀಟಿಂಗ್ ಹೋಗಿದ್ದೆ ನಾನು, ಯೂನಿಯನ್ ಮೀಟಿಂಗ್. ಅವರು PD ಶೆನಾಯ್ ಅಂತ ಲೇಬರ್ ಕಮಿಷನರ್ ಇದ್ದರು. ಅವರು ಇಲ್ಲ ಹೆಗ್ಗಳಿಗಿನ ಹಾಕಿಬಿಡ್ರಿ ಅದ್ರಾಗ ಅಂಥೇಳಿ. ಎಂಥದ್ದು ಅಂದರೆ ಅದ್ರಾಗ ಮಿನಿಸ್ಟರ್ಸು ಇವರಿದ್ದ ಕಮಿಟಿ ಅದು. ಆ ಕಮಿಟಿ ಒಳಗೆ ಆರ್ಡಿನರಿ ಮನುಷ್ಯ ಅಂದರೆ ನಾವು ಒಬ್ಬನೇ ಸಾಮಾನ್ಯ, ಮತ್ತು ಅಗದಿ ಯಂಗ್ ಮ್ಯಾನ್. ಹೀಗಾಗಿ ಆವಾಗ ಇವರಿದ್ದರು, BL ಗೌಡ, ಮತ್ತು ಇವರು ಬೆಳಗಾವಿದ ಮಿನಿಸ್ಟರ್ ಇದ್ದಾರಲ್ರಿ, VL ಪಾಟೀಲ್. ನೋ VL ಪಾಟೀಲ್ರು ಲೇಬರ್, ಹಿ ವಾಸ್ ಎ ಲೇಬರ್ ಮಿನಿಸ್ಟರ್ ಆ್ಯಕ್ಚುಲಿ. ಇನ್ನೊಬ್ಬರು ಇದ್ರ ಫ್ಯಾಕ್ಟ್ರಿಗೆ ಅದಾರಲ್ಲ, ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆಗಿದ್ದರು, ಮೊನ್ನೆ ತೀರ್ಕೊಂಡ್ರು. ಇಲ್ಲ ಇದಕ್ಕೆ ಕಿತ್ತೂರು ಫ್ಯಾಕ್ಟ್ರಿಗೆ ಇನಾಮ್ದಾರ್, DB ಇನಾಮ್ದಾರ್ ವಾಸ್ ಆಲ್ಸೋ ಮೆಂಬರ್. ಇವರೆಲ್ಲ ಮೆಂಬರ್ದಾಗ ನಾನು ಒಬ್ಬ ಮೆಂಬರ್. ಇಷ್ಟು ಇಂಥದ್ದೊಂದು ಕಮಿಟಿ ಇತ್ತು, ಹೈ ಪವರ್ ಕಮಿಟಿ. ಅದು ವಿಧಾನಸಭಾದಾಗ ನಡೀತಿತ್ತು. ಹೀಗಾಗಿ ನಂದು ಟೋಟಲ್ ವ್ಯಕ್ತಿತ್ವ, ಮಾಲಕರು ಕೂಡ ಭಾಳ ರೆಸ್ಪೆಕ್ಟ್ ಕೊಡ್ತಿದ್ರು. ಅವು ಹೇಳ್ತಿದ್ರು ಸ್ವತಃ ಮಾಲಕರೇ, ಹೆಗ್ಗಳಿಗೆ ಈ ಮೇ ಬಿ ಅವ್ರ ಎಂಪ್ಲಾಯಿ ಇಲ್ಲಿ ಕುಂಡ್ರೋಗಿ ಬೇರೆದಾಗ ಕೂತಿರ್ಬೋದವ, ಬಟ್ ನಾನು ಅಲ್ಲಿ ಇಂಟ್ರ್ಯೂ ತೊಗೋತಾನೆ ಅಂತ. ಅಲ್ಲಿ ಹೈ ಪವರ್ ಕಮಿಟಿ ಅದಕ್ಕಾರ ಕರೆದ್ರೆ ಐ ಹ್ಯಾವ್ ಟು ಆನ್ಸರ್ ಟು ಹೀಸ್ ಕ್ವಶನ್ ಅಂತ. ಹೀ ಈಸ್ ಅಬೌವ್ ದಿ ಹೆಡ್ ಅಂತ ಹಿಂಗೆ ಎಲ್ಲರಿಗೆ ಹೇಳ್ತಿದ್ರು. ಹೀ ಈಸ್ ಅಬೌವ್ ದ ಬೋರ್ಡ್ ಅಂತಿದ್ರು, ಹೆಡ್ ಅಂತಿರಲಿಲ್ಲ. ನಮ್ಮ ಕಮಿಟಿಗಿಂತಲೂ ಈಸ್ ದೊಡ್ಡವನು. ನಾವು ಸರಸ್ವತಿ ಪುತ್ರ ಅಂತಿದ್ದ. ಹಿ ವಾಸ್ ರೆಸ್ಪೆಕ್ಟಿಂಗ್ ಮೀ ವೆರಿ ಮಚ್. ಹೀಗಾಗಿ ನನಗೆ ಭಾಳಷ್ಟು ಬೆಳವಣಿಗೆಗೆ ಅನುಕೂಲ ಆಯಿತು. ಮತ್ತು ನಾನು ಅಷ್ಟೇ ಅಂದೊಂದು ಹೇಳಬೇಕಿಲ್ಲೇ, ಐ ವಾಸ್ ಸೋ ಆನೆಸ್ಟ್. ನಾನು ಕರಪ್ಟ್ ಆಗ್ಬೋದಾಗಿತ್ತು, ದುಡ್ಡು ಕೇಳ್ಬೋದಾಗಿತ್ತು. ಅವ್ರು ಏನು ಕೊಟ್ಟರು ತೊಗೊಳ್ದೆ ನಾನು ಭಾಳ ಸರಳ ಬದುಕನ್ನು ಮಾಡಿದೆ. ಅದು ನಾನು ಹೇಳ್ತೀನಿ, ನೀವು ಲೀಡರಾಗಿ, ಸಾಮಾನ್ಯರು ಲೀಡರಾಗಿ ಬೆಳಿಬೇಕಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ಲೀಡರ್ ಆಗಿಬಿಡ್ತಾನೆ. ನಾವು ಬಡವನೇ ಇರುವಲ್ದಾಗ ಅವ್ನು ಬೆಳೆಸ್ತಾರೆ ಜನ. ಒಳ ಒಪ್ಪಂದಗಳಿಲ್ಲದೆ ನಾವು ಕೆಲಸ ಮಾಡಿದರೆ ಅದು ನಿಮ್ಮನ್ನು ಜನ ರಿಕಗ್ನೈಸ್ ಮಾಡ್ತೀವಿ. ಅದನ್ನು ಮ್ಯಾನೇಜ್ಮೆಂಟು ಅಪ್ರಿಸಿಯೇಟ್ ಮಾಡ್ತಾರೆ. ಹೆದರ್ತಿದ್ರು ಅವರು. ಎಷ್ಟು ಹೆದರ್ತಿದ್ರು ಅಂತಂದರೆ, ಮಾಲಕ ಮುಧೋಳಕ್ಕೆ ಬರಬೇಕಾದ್ರೆ ನನಗೆ ಹೇಳ್ತಿದ್ರು ಅವರು, ನಾನು ಬರ್ಬೇಕಂತೀನಿ ಅಂದರೆ ಹಿ ವಾಸ್ ಟೇಕಿಂಗ್ ಪರ್ಮಿಷನ್ ಲೈಕ್ ನಾ ಹೇಳಿ ಬರ್ಬೇಕಂತೀನಿ ಅಂತ. ಆ ಮಟ್ಟದೊಳಗಿದ್ದೆ ನಾನು. ಅದು ಯಾಕಿತ್ತು ಅಂತಂದರೆ ಆನೆಸ್ಟಿದ ಬಗ್ಗೆನೂ ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ. ಅವಾಗ 118 ದಿವಸ ಸಂಪಾತು ಲೇಬರ್ದು ಸಮೀರ್ವಾಡಿ ಒಳಗೆ. ಇಟ್ಸ್ ವಾಸ್ ಎ ಬಿಗ್ಗೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಸ್ಟ್ರೈಕ್ ಇನ್ ಶುಗರ್ ಇಂಡಸ್ಟ್ರಿ. ಆವಾಗ ಈ ವೆಂಕಟರಾಮ್ ಮತ್ತು ಇನ್ನೊಬ್ಬರು ದಾಸನ್ ಸೊಲೊಮನ್ ಅಂತ ಬಂದಿದ್ರು. ಒಂದು ಮಾತು ಹೇಳಿದರು ಅವರು, ನನಗೀಗಲೂ ನೆನಪಿದೆ. ಅಂದರೆ ಅದು ನನಗೆ ಒಂದು ಗೌರವ. ಇಷ್ಟು ದಿನ ಸಂಪು ನಡೆಯೋದು, ಇಷ್ಟು ಎಲ್ಲ ವರ್ಕರ್ಸ್ ಅವನ ಹಿಂದೆ ನಿಂದಿರೋದು ನೋಡಿದರೆ ಹೀಸ್ ಮಾರಲ್ ಈಸ್ ಹೈ ಅಂತ ಹೇಳಿದರು. ಯಾಕೆ ಸರ್ ಅಷ್ಟು ಸುದೀರ್ಘವಾದ ಸ್ಟ್ರೈಕ್ ಯಾಕೆ ಮಾಡಿದ್ರಿ? ಇಲ್ಲ, ಅವರು ಮ್ಯಾನೇಜ್ಮೆಂಟಿಗೆ ಏನಾಗಿತ್ತು ಹೇಳ್ರೆ, ಅವರು ಅಷ್ಟು ಸುದೀರ್ಘ ಅಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದ್ದೀವಿ ನಾವು. ವಿ ವೇರ್ ದಿ ಡಿಕ್ಟೇಟರ್ಸ್. ಮ್ಯಾನೇಜ್ಮೆಂಟ್ ಇರಲೇ ಇಲ್ಲ. ಅದು ನಮ್ಮದೊಂದು ಸ್ವಲ್ಪ ಅತಿ ಅನ್ನುವಷ್ಟು ನಮ್ಮದು ಡಾಮಿನೇಟ್ ಮಾಡಿದ್ದೀವಿ ಮ್ಯಾನೇಜ್ಮೆಂಟನ್ನು. ಅಷ್ಟು ಪವರ ಬಂದ್ಬಿಟ್ಟು. ರೀಸನ್ ಏನು ಅಷ್ಟು ಸುದೀರ್ಘವಾಗಿ ಮಾಡಿ? ಇಲ್ಲ, ಅವ್ರು ಕೊಡೋಕೆ ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ ಅಂದರೆ, ನಾವು ಸ್ಟ್ರೈಕ್ ಒಂದು ತಪ್ಪು ಅವಧಿ ಒಳಗೆ ಮಾಡಿದ್ದೀವಿ, ಆಫ್ ಸೀಸನ್ದಾಗ ಮಾಡಿದ್ವಿ. ಅವ್ರಿಗೆ ಒತ್ತಡ ಇರಲಿಲ್ಲ. ಅವ್ರಿಗೆ ಒತ್ತಡ ಇರಲಿಲ್ಲ, ಕೆಲಸ ಬಿಟ್ಟರು ನಡೀತಿತ್ತು. ಬಟ್ ಹಿಂದಾಗಿಡಿಸಿದ್ದೆ ಎಗ್ರೀಡ್. ಅದು ಲಾಂಗೆಸ್ಟ್ ಸ್ಟಂಪ್ ಆಯ್ತು. ಕೊನೆಗೆ ಒಪ್ಕೊಂಡ್ರು, ಸೆಟಲ್ಮೆಂಟ್ ಆಯ್ತು. ಯಾವ ಎಂಪ್ಲಾಯೀಸ್ ತೆಗಿಗೊಡಲಿಲ್ಲ.
ಅದೆಲ್ಲ ಭಾಳ ಇದನ್ನು ಮಾಡಿದ್ವಿ. ಬಟ್ ದಟ್ ವಾಸ್ ದ ಫೈನಲ್ ಸ್ಟ್ರೈಕ್ ಇನ್ ಸಮೀರ್ವಾಡಿ. ಮುಂದೆ ಸಂಪ ಆಗಲಿಲ್ಲ. ಸಮೀರ್ವಾಡಿ ಫ್ಯಾಕ್ಟ್ರಿಯಲ್ಲಿ ಯೂನಿಯನ್ ಲೀಡರ್ ಆಗಿದ್ರಿ. ಬರಹದಿಂದ ನಿಮಗೆ ರೆಸ್ಪೆಕ್ಟ್ ಬಂತು ಸಮೀರ್ವಾಡಿ ಫ್ಯಾಕ್ಟ್ರಿಯಲ್ಲಿ ಓನರ್ನಲ್ಲಿರ್ಬೋದು, ಸಮಾಜದಲ್ಲಿ ಸಾಮಾಜಿಕ ಮನ್ನಣೆ ಯಾವುದರಿಂದ ಹೆಚ್ಚು ಇಲ್ಲ, ಬಂತು? ಅದು ಅಲ್ಲ, ಅಲ್ಲಿ ಆ ಏರಿಯಾದೊಳಗೆ ಟ್ರೇಡ್ ಯೂನಿಯನ್ದಿಂದನೇ ಮೊದಲು ಬಂತು ರೀ ನನಗೆ. ಬಟ್ ಅದರಲ್ಲಿ ಇರುವುದರಿಂದ ಬರಹಕ್ಕೆ ಒಂದು ಶಕ್ತಿ ಬರಾಕತ್ತು, ಅದು ಪೂರಕವಾಗಿತ್ತು. ಅಂದರೆ ಏನದ ಇವು ಟ್ರೇಡ್ ಯೂನಿಯನ್ ಮತ್ತು ಬರಹಗಾರನು ಅದಾನ ಅನ್ನೋದೊಂದು ಅದು ಒಂದು ಕ್ವಾಲಿಟಿ, ಒಂದು ಕ್ವಾಲಿಫಿಕೇಷನ್ನು, ಒಂದು ಅರ್ಹತೆ ಕೂಡ ಅದು. ಅಂದರೆ ಇದಿರ್ತದೆ ನಂದು ಏನು ಹೇಳಬೇಕು ಅನ್ನೋದನ್ನು ಹೇಳೋಕ್ಕೆ ಅನುಕೂಲ, ಅದು ಬರಹದಿಂದನೂ ಬಂತು. ಅಲ್ಲಿ ಮೀಡಿಯಾ ಪರ್ಸನ್ ಆಗಿಬಿಟ್ರಿ ನೀವು. ಮೀಡಿಯಾದ್ದು ಇತ್ತು, ಮೀಡಿಯಾ ಪರ್ಸನ್ ಆಗಿರೋದ್ರಿಂದ ಮೀಡಿಯಾದ್ದು ಇತ್ತು. ಆದರೆ ಅದನ್ನು ನೋಡ್ತಿದ್ದಾರೆ, ಅಂದ್ರೆ ಎಲ್ಲ ಮಗ್ಳು ಅದಾನೆ ಅಂತ ಒಂದು ಗೌರವ ಇತ್ತು. ವರ್ಸಟೈಲ್ ಆಗಿದ್ರಿ ನೀವು. ಹಾಂ, ಇದ್ದೀವಿ, ಮಾತಾಡೋಕ್ಕಾಗಿತ್ತು. ಹೀಗಾಗಿ ಮತ್ತು ಮಾರಲಿ ಐ ವಾಸ್ ವೆರಿ ಸ್ಟ್ರಾಂಗ್. ಇದು ನನ್ನನ್ನು ಮುಖ್ಯವಾಗಿ ಅದು ಅವರೆಲ್ಲರ ಜೋಡಿ ಸ್ಟ್ರಾಂಗ್ ಆಗಿ ಮಾತಾಡೋಕ್ಕೆ ಅವಕಾಶ ಆಯಿತು. ನಾವು ಆಶಿಪುರ್ಗರಾಗಿದ್ದರೆ ಅವ್ರ ಜೋಡಿ ವಾದ ಮಾಡೋಕ್ಕಾಗೋದಿಲ್ಲ. ಮತ್ತು ಅವ್ರು ಎನಿಬಡಿ ದೇ ಕ್ಯಾನ್ ಬುಕ್ ಇಮಿಡಿಯೇಟ್ಲಿ. ಅದು ಟ್ರೇಡ್ ಯೂನಿಯನ್ ಹಾಳಾಗದ ಹಂಗಲ್ಲ ಸರ್. ಹೌದು, ಕರಪ್ಷನ್ ಆಫ್ ಲೀಡರ್ಸ್ ಭಯಂಕರ. ಈಗ ಅದು ನನಗೆಲ್ಲ ಗೊತ್ತಿದೆ. ಎಲ್ಲ ಇವನ್ ಈ ರೈತ ಚಳವಳಿ ಕೂಡ ಹಂಗಾಗೆ. ನೀವು ಅಷ್ಟು ಸುದೀರ್ಘ ಕಾಲ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದ್ರಿ. ಆಮೇಲೆ ಜೊತೆಗೆ ಉದ್ಯಮಕ್ಕೆ ಸಲಹೆಗಾರ ಕನ್ಸಲ್ಟೆಂಟ್ ಆಗಿ ಶುಗರ್ ಫ್ಯಾಕ್ಟ್ರಿಗಳಿಗೆ ನೀವು ರಿಟೈರ್ ಆದಮೇಲೆ? ಇಲ್ಲ, ನಾನು ರಿಟೈರ್ಡ್ ಆದಮೇಲೆ ನಿರಾಣಿ ಅವ್ರ ಕಡೆನೇ ಬಂದೆ. ನಾನು ಅಲ್ಲಿ ಸೀನಿಯರ್ ಮ್ಯಾನೇಜರ್ ಅಂತ ಇದ್ದೆ ನಾನು ಶುಗರ್ ಫ್ಯಾಕ್ಟ್ರಿಗೆ. ಅಲ್ಲಿ ಅವರು ಪಾಪ ಭಾಳ ಟ್ರೀಟೆಡ್ ಮೀ ವೆರಿ ವೆಲ್. ಇವತ್ತಿಗೂ ಅವರು ಎಲ್ಲ ಬ್ರದರ್ಸು ಸರ್ ಅಂತ ಮಾತಾಡೋದು. ಸರ್, ಎರಡು ಕಾನ್ಸೆಪ್ಟ್ ಇತ್ತು ಟ್ರೇಡ್ ಯೂನಿಯನ್ನಲ್ಲಿ. ಮೊದಲು ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಬಂದು, ಖಾಸಗಿ ಒಡೆತನದ ಶುಗರ್ ಫ್ಯಾಕ್ಟ್ರಿ ಬಂದು. ಆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳಿಗೆ ಈ ಟ್ರೇಡ್ ಯೂನಿಯನನ್ನು ಬೆಳೆಸುವ ಸಪೋರ್ಟ್ ಮಾಡೋ ಮನಸ್ಥಿತಿ ಇರಲಿಲ್ಲ. ಇಲ್ಲ. ಸೊ ನೀವು ಟ್ರೇಡ್ ಯೂನಿಯನ್ ಬ್ಯಾಕ್ಗ್ರೌಂಡ್ಲಿಂದ ಬಂದವ್ರನ್ನ ನಿರಾಣಿ ಆಗಲಿ ಮತ್ತೆ ಯಾರಾಗಲಿ ಒಪ್ಕೊಂಡ್ರೆ ಹೆಂಗೆ? ಇದು ಇಟ್ಸ್ ವೆರಿ ಇಂಟ್ರೆಸ್ಟ್. ಎಲ್ಲರೂ ಕೇಳ್ತಾರೆ ಇದನ್ನು, ಎಲ್ಲರೂ ಕೇಳ್ತಾರೆ. ಎಲ್ಲರಿಗೂ ಅದ್ರ ಬಗ್ಗೆ ಅನುಮಾನ ಕೂಡ ಇದೆ. ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಂದು ಏನಾದರೂ ಇದು ಮಾಡುವಾಗ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಆದರೆ ಅವರೂ ಅಷ್ಟೇ ಗೌರವ ಕೊಟ್ಟರು. ಮತ್ತು ನಾನು ಅಲ್ಲಿ ಯೂನಿಯನಿಸ್ಟ್ ಆಗಿ ಬರಲಿ, ಯಾಕಂದರೆ ಐ ಜಾಯಿಂಡ್ ಆ್ಯಸ್ ಎ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಅಂತ. ಸೀನಿಯರ್ ಮ್ಯಾನೇಜರ್ ಪೊಸಿಷನ್ದಾಗ ಹೋದಾಗ ನಾನು ಆಡಳಿತ ನೋಡಬೇಕಾಗಿತ್ತು ಹೊರತಾಗಿ ನಾನು ಎಂಪ್ಲಾಯಿ ಆಗಿ ಹೋಗಿರಲಿಲ್ಲ. ಒಂದು ಮ್ಯಾನೇಜ್ಮೆಂಟ್ ಹೆಡ್ ಆಗೇ ಹೋಗಿದ್ದೆ ನಾನು. ಹೀಗಾಗಿ ಮಾಡ್ತಿದ್ದೆ. ಬಟ್ ಅಲ್ಲೇ ಆದರೂ ನಾನು ನನ್ನ ಇದನ್ನು ಹೇಳ್ತಿದ್ದೆ ಅವರಿಗೆ, ನೀವು ಹಿಂಗೆ ಇದ್ಬೇಕು, ಅವ್ರನ್ನ ಹಿಂಗೆ ಟ್ರೀಟ್ಮೆಂಟ್. ಮತ್ತು ಲೇಬರ್ ಟ್ರೀಟ್ಮೆಂಟ್ ವಿಷಯದೊಳಗೆ ಟ್ರೀಟ್ ವೆರಿ ವೆಲ್. ಅಲ್ಲಿ ಹಿಂಸೆ ಮಾಡೋದು, ಯಾರಿಗಾರ ತೊಂದರೆ ಕೊಡೋದು. ಮತ್ತು ಸ್ವತಃ ಇವರಿಗೆ ಯಾರಿಗೆ ಮುರುಗೇಶ್ ನಿರಾಣಿ ಈಸ್ ಎ ಜನಪರ ಮನುಷ್ಯ ವೈಯಕ್ತಿಕವಾಗಿ. ಅಲ್ಲಿ ಅವ್ರ ಮ್ಯಾನೇಜ್ಮೆಂಟ್ನವ್ರು ಏನಾರು ಇರ್ಬೋದು, ಬಟ್ ಅವರನ್ನು ಯಾರೂ ಒಬ್ಬ ಇದು ಅಂತ ನೋಡೋದೇ ಇಲ್ಲ, ಮನುಷ್ಯ ವಿರೋಧಿಯಾಗಿ ಅವ್ರು ನೋಡ್ಕೊಳ್ಳೋದಿಲ್ಲ. ಈಸ್ ಎ ವೆರಿ ಗುಡ್ ಇನ್ ದ್ಯಾಟ್. ಅಲ್ಲ, ಆ ನಿಲುವಿಗೆ ನಿಮ್ಮ ಪ್ರಭಾವನೂ ಕಾರಣ ಇರ್ಬೋದಾ? ನನ್ನ ಪ್ರಭಾವ ಅವರಿಗೆ ಆಗೈತಿ ಅಂತ ಹೇಳೋದು ದೊಡ್ಡ ಮಾತಾದಂಗೆ ಹಾಕಿದೆ. ಬಟ್ ನಾ ಇರೋದು ಅವ್ರಿಗೊಂದು ಅಸೆಟ್, ಅದರಲ್ಲೇನೋ ಎಲ್ಲೇ ಇದ್ದರೂ ನಾವು ಒಬ್ಬನೇ ಅಂತಲ್ಲ, ಒಬ್ಬ ಕಲಾವಿದ, ಒಬ್ಬ ಆರ್ಟಿಸ್ಟು, ಒಬ್ಬ ಬರಹಗಾರ, ಒಬ್ಬ ಸೆಲಿಬ್ರಿಟಿ ಒಂದು ಸಂಸ್ಥೆಯೊಳಗೆ ಇರ್ತಿದ್ರೆ ಸಂಸ್ಥೆಗೆ ಘನತೆ ಹೆಚ್ಚಕ್ಕೆ ಅದನ್ನು ಸಂಸ್ಥೆಯವರು ಅರ್ಥ ಅದನ್ನು ಬಳಸ್ಕೋಬೇಕು. ಅದು ಭಾಳ ಕಡೆ ನಾನು ಅಲ್ಲಿ ಮುಧೋಳದೊಳಗೆ ಮಾಲಿಂಪುರದಾಗ ಒಬ್ಬರು ಲೇಖಕರು ರಿಟೈರ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವತ್ತು ಹೇಳಿದ್ದೆ ನಾನು, ಅವ್ರು ಇರೋದು ನಾವು ಬರೋದು ಅವ್ರನ್ನ ನೋಡೋಕೆ ಬರ್ತಿದ್ವಿ ಅಂತ. ನಾ ಸಮೀರ್ವಾಡಿಯಾಗಿದ್ದಾಗ MP ಇವರೆಲ್ಲ ಬರ್ತಿದ್ರು, ಬೇರೆ ಬೇರೆ ಮಂದಿ ಬರ್ತಿದ್ರು, ಸ್ವಾಮಿಗಳು ಬರ್ತಿದ್ರು. ಅವರೆಲ್ಲರೂ ಹೇಳೋರು ಹೆಗಳಿಗಿನ ಬೇಟೆಗೆ ಯಾಕೆ ಬಂದೀವಿ ಅಂತ. ಮತ್ತು ನನ್ನ ಬೇಟೆ ಯಾಕೆ ಬಂದಿರ್ತಿದ್ರು. ಸರ್, ರೈಟ್ರಿಗೆ ಆ ಬೆಲೆ ಇತ್ತು, ಸೆಲೆಬ್ರಿಟಿ ಸ್ಟೇಟಸ್. ಏನು SR ಪಾಟೀಲ್ ಗೀಟಿಲ್ರಿ ಇವ್ರು ಅದಾರಲ್ಲ, JT ಪಾಟೀಲ್, SR ಪಾಟೀಲ್, ಸಿದ್ದು ನ್ಯಾಮಗೌಡ್, ದೇ ವೇರ್ ಕಮಿಂಗ್ ಟು ಸಮೀರ್ವಾಡಿ ಟು ಮೀಟ್ ಮೀ. ಈವನ್ ವಿಜಾಪುರ ಶಾಸಕರು, ಈ ಯತ್ನಾಳು, ಇವರೆಲ್ಲರೂ ಬರ್ತಿದ್ರು. ಯಾಕಂದರೆ ಲಂಕೇಶ್ ಪತ್ರಿಕೆಗೆ ಬರೀತಿದ್ದೆ ಮತ್ತು ಅದಕ್ಕೆ ಭಾಳ ಘನತೆ ಇತ್ತು. ಕೆಲವರು ಅಂಥವ್ರು ನಾವು ಹೊಗಳಿ ಬರೆಯೋಕ್ಕಾಗೋದಿಲ್ಲ ಲಂಕೇಶ್ ಪತ್ರಿಕೆಗೆ ಅಂತ ಹೇಳ್ತಿದ್ದೆ. ಬ್ಯಾಡ್ರಿ, ಟೀಕಾ ಬರೀರಿ ನಮ್ಮದು ಅಂತ ಹೇಳಿದೆ. SR ಪಾಟೀಲ್ ನನ್ನ ಟೀಕಾ ಬರೀರಿ ಅಂತಿದ್ರು. ರೈಟ್ರಿಗೆ ಸೆಲೆಬ್ರಿಟಿ ಸ್ಟೇಟಸ್ ಇದ್ದೇ ಇರ್ತದೆ ಸರ್. ಬಟ್ 80ರ ದಶಕದಲ್ಲಿ ಯಾರು ಲಂಕೇಶ್ ಪತ್ರಿಕೆಗಳಿಗೆ ಬರೀತಿದ್ರು ಅವರಿಗೆ ಬಹಳ ಹೆಚ್ಚು ಪ್ರಾಮುಖ್ಯತೆ ಮತ್ತು ಸೆಲೆಬ್ರಿಟಿ ಸ್ಟೇಟಸ್ ಇತ್ತು. ಹಾಗೆ ನೀವು ಹಳೆ ಬಿಜಾಪುರ ಜಿಲ್ಲೆಯಿಂದ ನಿಮ್ಮನ್ನು ಲಂಕೇಶ್ ಅವರು ಆಯ್ಕೆ ಮಾಡಿಕೊಂಡ್ರು. ಲಂಕೇಶ್ ಅವ್ರ ಸಂಪರ್ಕ ಹೇಗೆ ಬಂತು, ಅದಕ್ಕೆ ಕಾರಣ ಏನು? ಲಂಕೇಶ್ ಅವರಿಗೆ ನಾನು ಒಂದು ನೇಕಾರ ಬಗ್ಗೆ ಒಂದು ಲೇಖ ಬರೆದು ಕಳಿಸಿದೆ. ಅದನ್ನು ಪ್ರಿಂಟ್ ಮಾಡಿ ಮರುದಿನ ಒಂದು 60 ರೂಪಾಯಿ ಕಳಿಸ್ಕೊಟ್ರು. ಅವರು ಒಂದು ಚೆಕ್ ಕಳಿಸ್ಕೊಟ್ರು.
ನಾನು ಇದನ್ನೂ ಒಂದು ಹೇಳಬೇಕು. ನಾನು ಬರಹಗಾರ, ಈ ಬರಹ ಪತ್ರಿಕೆಗಳಿಗೆ ವರದಿಗಾರನಾಗೋದು, ಬರಹಗಾರನಾಗೋದು ಏನಾದರೂ ಸ್ವಲ್ಪ ಇದು ಬರ್ತದೆ, ಅವರು ಸ್ಯಾಲ್ರಿ ಕೊಡ್ತಾರೆ ಅಥವಾ ಒಂದು ರೆಮ್ಯುನರೇಷನ್ ಕೊಡ್ತಾರೆ ಅನ್ನೋ ಆಶಯಕ್ಕನ್ನು ಶುರು ಮಾಡಿದ್ದೆ ಹೊರತಾಗಿ ಬರಿಬೇಕಂತೂ ಬರಹಗಾರನ ಆದವನಲ್ಲ ನಾನು. ಏನದ ಮೊದಲೇನು ಬರಿತಿದ್ವು, ಸಣ್ಣ ಹುಡುಗರಿದ್ದಾಗ ಶಾಲೆಗಿದ್ದಾಗ ಬರಿತಿದ್ವು, ಅಷ್ಟೇ ಹೆಸರು ಬರಲಿ ಅಂತ ಬರದೆ, ಹೆಸರು ಬರಲಿ ಅಂತಿತ್ತು. ಮುಂದಿನ ಬರಹ ಈ ಪತ್ರಿಕೆಗೆ ರಿಪೋರ್ಟಿಂಗ್ ಶುರು ಮಾಡಿದ್ದು ನನಗೆ ಜೀವನಕ್ಕೆ ಅನುಕೂಲ ಆಗಲಿ ಅಂತ ಬರೆಯಾಕತ್ತಿದ್ದು. ಇದ್ದದ್ದು ಖರೇನ ಹೇಳ್ಬೇಕಂದ್ರೆ ಅವ್ರು ಲಂಕೇಶ್ ನೋಡ್ರಿ, ಅವಾಗ 1500 ರೂಪಾಯಿ ಕೊಡ್ತಿದ್ರು ಅವರು. ಇಟ್ಸ್ ವಂಡರ್. ನನ್ನ ಸ್ಯಾಲ್ರಿಗಿಂತ ಹೆಚ್ಚು ಬರುತ್ತಿತ್ತು ಅದು. ಈ ಪ್ರಜಾವಾಣಿಯವ್ರಿಗಿಂತ ಹೆಚ್ಚು ಬರ್ತಿತ್ತು. ಪ್ರಜಾವಾಣಿಯಿಂದ 600 ಬಂದರೆ ಅವ್ರದ್ದು 1500 ರೂಪಾಯಿ ಬರ್ತಿತ್ತು. ಮತ್ತು ಬೆಂಗಳೂರಿಗೆ ಹೋದ ಕೂಡಲೇ ಆ ಖರ್ಚಿನ ಬಿಲ್ ಮಾಡಿ ಕೊಟ್ಬಿಡವ. ನಾವು ಬೇರೆ ಕೆಲಸಕ್ಕೆ ಹೋಗಿ ಬರೆದು ಕೊಟ್ಬಿಡ್ತದ. ನಾವು ಇದನ್ನು ಮಾಡಿ ಅಂದರೆ ಲಂಕೇಶ್ ವಾಸ್ ಅವ್ರಿಗೆ ಹೇಳ್ತಿದ್ರು. ಲಂಕೇಶಿದ್ದು ಅವರು ಅವ್ನು ಒಂದೆರಡು ಹೊತ್ತು ಊಟರ ಆಗಬೇಕಲ್ಲ ಅವನಿಗೆ ಅಂತ ನಾವು ಬರಹಗಾರನಿಗೆ. ಹಾಂ, ಅವರು ಬರಹಗಾರರು, ವರದಿಗಾರರು ಹ್ಯಾಂಡ್ ಟು ಮೌತ್ ಇದು ಶಬ್ದ ಬಳಸ್ತಿದ್ರು ಅವರು. ಅವ್ರು ಆಗತ್ತಿಂತಾರದಲ್ಲ, ಹಂಗೆ ಬಡವರು ಇರ್ತಾರೆ, ಅವ್ರಿಗೆ ಕೊಡಬೇಕು ಅನ್ನೋದು ಲಂಕೇಶಿಂದ ಒಂದು ಒಳ್ಳೆಯ ಮನೋಭಾವ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಲಂಕೇಶ್ ಅವರಿಗೆ ನಾನು ಅವ್ರು ಇದನ್ನು ನನಗೊಂದು ವರದಿಗಾರಿಕೆ ಕೊಡ್ರಿ ಅಂತ ಒಂದು ಪತ್ರ ಬರೆದಿದ್ದೆ. ಕರೆಸಿದ್ರು ಅವರು. ಕರೆಸಿ ನನಗೆ ಮೊದಲೇ ದಿವಸನ ನೀನು ಬರೆಯಾಕತ್ತು, ಹಿಂಗಿಂಗದ. ಅವಾಗ ಒಂದು ಮಾತಾಡಿದ್ರು ಎಲ್ಲರೂ, ಎಲ್ಲರೂ ಅವ ಲಿಂಗಾಯತ ಅಂತ ಹೆಗ್ಗಳಿಗೆ, ಮತ್ತು ನಾವೆಲ್ಲರೂ ಲಿಂಗಾಯತರಿದ್ದೀವಲ್ಲ, ಒಂದು ತೋತಿರೋ ಬಿಡ್ತಿರೋ ನೋಡ್ರಿ ಅಂತಂದ್ರೆ. ಅಂದರೆ ನಾವೆಲ್ಲ ಲಿಂಗಾಯತರು ಅಂತ ಸಿಕ್ಕ ಅದ್ಗಿದ್ದಿತ್ತು ಅಂತ ಮಾತು ಕೂಡ ಹೇಳಿದರು. ಲಂಕೇಶ್ ನನಗೆ ಭಾಳ ಇದ್ರಿ, ಭಾಳ ಏನಾತಂದ್ರೆ ರೀ, ಅವರಿಂದ ನಾನು ಲಂಕೇಶಿಗೆ ಬರೆಯಾಕತ್ತಿದ್ರೆ ಆಗಿನ ಸೆಲಿಬ್ರಿಟಿ ಅಂತ ಅನ್ನೋದಕ್ಕೆ ಒಂದು ಅರ್ಥ ನಿಮ್ಗೆ ಹೇಳ್ಬೇಕಂದ್ರೆ, ನಾವು ಎಲ್ಲೇ ಹೋದ್ರೆ ನೋಡ್ಲಿಕ್ಕೆ ಜನ ಬರ್ತಿದ್ರು. ಆ ಮಟ್ಟದಲ್ಲಿ ನಮಗೆ ಗೌರವ ಇತ್ತು. ಅಂದರೆ ನಾನು ನಮ್ಮ ಫ್ರೆಂಡನ್ನು ಭೇಟಿಯಾಗಿ ಒಂದು ಕಾಲೇಜಿಗೆ ಹೋಗಿದ್ದೆ. ಅವ ಇಲ್ಲ, ನೀನು ನೋಡ್ತೀವತ್ತಾರ ಮಂದಿ, ಹೋಗ್ಬೇಡ ನಿಂದ್ರೆ ಎಲ್ಲ ಹುಡುಗರು ನೋಡ್ತೀವಿ ಅಂತಾರ ಅಂತ ಹೇಳ್ತಿದ್ದ. ಅಂದರೆ ಅಷ್ಟು ಇದಿತ್ತು. ಲಂಕೇಶ್ ಬರಹಗಳಿಗೆ ಅಷ್ಟು ಭಾಳ ಬೆಲೆ ಇಲ್ಲ, ಅದು ಒಂದು ಇದಿತ್ತು. ಇಲ್ಲಿ ಒಂದು ಹೇಳ್ಬೇಕಂತಂದರೆ, ಒಬ್ಬ ವಿಜಾಪುರದ ವರದಿಗಾರ ಪಾಟೀಲ್ ಅಂತ ಹುಡುಗ, ನಾನೇ ಲಂಕೇಶ್ ವರದಿಗಾರ ಅಂಥೇಳಿ ಅಡ್ಡಾಡ್ತಿದ್ದ. ಶಿಖಾ ಮಾಡಿಸಿದ್ದ, ಲೆಟರ್ ಹೆಡ್ ಮಾಡಿಸಿದ್ದ. ಅದು ಅಲ್ಲಿ ಆಫೀಸಿಗೆ ರಿಪೋರ್ಟ್ ಹಾಕಿತ್ತು. ಅವರೆಲ್ಲರೂ ನನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಲಂಕೇಶ್ರಿಗೆ ಅನುಮಾನ ಇರಲಿಲ್ಲ. ಲಂಕೇಶ್ರಿಗೆ ಯಾಕೆ ಅನುಮಾನ ಇರಲಿಲ್ಲ ಅಂತಂದರೆ, ಅವ್ರಿಗೆ ಅಷ್ಟು ನಂಬಿಕೆ ಬರುವಂಗೆ ವ್ಯವಹಾರ ಆಗಿದ್ದು ಭಾಳ ಸರಿ. ಆದಮೇಲೆ ಅದು ಅಲ್ಲಿ ಪ್ರಾಬ್ಲಮ್ ಆಗಾಕತ್ತಿದ ಮೇಲೆ ಅವ ನಕಲಿ ವರದಿಗಾರ ಈ ಜಾರಕಿಹೊಳಿ ಅವ್ರ ಕಡೆ ಹೋಗಿ 5,000 ಇಸ್ಕೊಂಡು ಹೋಗಿದ್ದ. ಅಲ್ಲಿ ಸಿದ್ದು ಮನ್ನಾಪುರ್ ಅಂತ ನಮ್ಮ ಫ್ರೆಂಡ್ ಈಗಲೂ ಅದಾನ್ರಿ. ಚಿಕ್ಕೋಡಿಗಿರ್ತಾರೆ. ಚಿಕ್ಕೋಡಿಗಿರ್ತಾನೆ. ಅವು ಬರಹಗಾರ, ಟೀಚರ. ಅವ್ರು ಜಾರಕಿಹೊಳಿ ಅವ್ರ ರೈಟ್ ಹ್ಯಾಂಡ್ ಅವ. ಅವನು ಮುಂದೆ ಹೆಸರು ಪ್ರಸ್ತಾಪ ಆಗಿದೆ. ಹೆಗ್ಗಳಿಗೆ ಬಂದಿದ್ದ, ಒಂದು 5,000 ರೂಪಾಯಿ ಕೊಟ್ಟು ಕಳಿಸಿದ್ದೀವಿ. ಇಲ್ಲ ಸರ್ ಬರಲಿಕ್ಕಿಲ್ಲ ಅವಂಗ ಅಂತ ಹೇಳಿದಾರೆ. ಸ್ವಲ್ಪ ಮಿಡ್ಲ್ ಏಜ್ ಅದ ಅವನಿಗೆ ಅಂತ ಹೇಳಿದ್ದಾರೆ. ಅವ್ರಿಗೆ ಹೆಂಗಾರು ಬಹುತೇಕ ಇರಲಿಕ್ಕಿಲ್ಲ, ಹೆಂಗದನ ಹುಡುಗ ಇವ ಅಂತ. ಅವ್ನು ಪಾಟೀಲ್ ಅನ್ನೋ ನಿಮ್ಮ ಹೆಗ್ಗಳಿಗೆ ಅಂತಲೇ ಹೆಗ್ಗಳಿಗೆ ಅಂತ ಮಾಡಿದ್ದು ಹೋಗಿದ್ದವ. ಮಾಡೋಕ್ಕಿಂತ ಅವರು 2ನೇ ಸರಿ ಹೋಗ್ಯಾನವ. ಹೋಗಿ ಈ ಡಿಮಾಂಡೆಡ್ 25,000 ರೂಪೀಸ್. ಅವ್ರು ಕೊಟ್ಟಿಲ್ಲ. ಇವು ಮನ್ನಾಪುರ ಬಂದಾನ. ಮನ್ನಾಪುರ ಬಂದು ನೋಡಿದ ಕೂಡಲೇ ಅವ್ನು ಬಡಿಯಾಕೈತೆ. ನಾ ಹೆಗ್ಗಳಿಗೆ ನಮ್ಮ ಮಾಲಿಂಗ್ಪುರದವ ಅಂತ ಹೇಳಿದ ಕೂಡಲೇ ಬಡಿಯಾಕೈತನ. ಬಡದು ಲಂಕೇಶ್ ಆಫೀಸಿಗೆ ಫೋನ್ ಮಾಡ್ಯಾರ. ಈಗೆಲ್ಲ ಮೊಬೈಲ್ ಇರಲಿಲ್ಲ. ಇಟ್ ವಾಸ್ ಇನ್ 1997. ಬೈಫರ್ಕೇಷನ್ಗಿಂತಲೂ ಸ್ವಲ್ಪ ದಿವಸ ಮೊದಲ, ವಿಜಾಪುರ ಬೈಫರ್ಕೇಷನ್ಗಿಂತ ನನಗೆ ನೆನಪದ. ಅವರು ಅಲ್ಲಿ ಲಂಕೇಶಿಗೆ ಆಫೀಸಿಗೆ ಫೋನ್ ಮಾಡ್ಯಾರ. ಅವ್ರು ಲಂಕೇಶ್ ಏನು ಹೇಳ್ಯಾರ, ಹೆಗ್ಗಡೆ ಕಡೆ ಕರ್ಕೊಂಡು ಹೋಗ್ರಿ ಅಂತ. ಇವರು ಸಮೀರ್ ವಾಡಿಗೆ ಕರ್ಕೊಂಬಂದರು. ಸಮೀರ್ ವಾಡಿಗೆ ಕರ್ಕೊಂಬಂದ್ಮೇಲೆ ಅದು ನಡೀತೆ ಎಲ್ಲನೂ. ಮಾಲಿಂಪುರ್ PSI ಬಂದರು. ಆವಾಗ ಅವ್ರ ಹೆಸರು ಇಮಿಡಿಯೇಟ್ ಬರೋದು. ಮುಂದೆ ಮಾತಾಡ್ತಾ ಬರ್ಬೋದು. ಭಾಳ ಚಲೋ PSI ಇದ್ದವು. ಇದೆಲ್ಲ ನೋಡಿದರೆ ಮಾಲಿಂಗ್ಪುರ್ ಸುತ್ತಮುತ್ತಲೇ ಅವ 4,500 ರೂಪಾಯಿ ಕಲೆಕ್ಟ್ ಮಾಡಿದ್ದ. ಮಾಲಿಂಗ್ಪುರ್ ಸುತ್ತಮುತ್ತಲೇ ಮಾಡಿದ ಮೇಲೆ ಅವನ ಮೇಲೆ ಅವರೊಂದು ಕೇಸ ಹಾಕಿದರು, ಮಿಸ್ಪರ್ಸಾನಿಫಿಕೇಷನ್ ಕೇಸು. ಅವರೊಂದು 22 ಮಂದಿ ಆಫೀಸರ್ಸ್ ರೊಕ್ಕ ಕೊಟ್ಟು ಅವ್ರಿಗೆ ರಿಸಿಟ್ ಕೊಟ್ಟಿದ್ದ, ಪುಸ್ತಕ ಛಾಪಿಸಿದ್ದ, ಲೆಟರ್ ಹೆಡ್ ಮಾಡಿ ಅದು ದಿನ ಕೋರ್ಟ್ ನಡೀತಿತ್ತು ರೀ. ದಿನ ಸಹಿತ ನೋಡೋದಾಗ ಬರೋದು ಮಿಸ್ಪರ್ಸಾನಿಫಿಕೇಷನ್ದ. ಅವ್ರ ಕೋರ್ಟ್ ಲಾಯರ್ ನನಗೆ ಕೇಳಿದರು, ಉದ್ದೇಶಪೂರ್ವಕವಾಗಿ ನೀವು ಅವನ ಹೆಸರು ಹೇಳಿರಿ ಅಂತ. ನನಗೆ ಒಬ್ಬರು ಅವನ ಪರವಾದ ವಕೀಲರು ಕೇಳಿದರೆ ನಾನು ಹೇಳಿದೆ, ಈಗಲೂ ನನಗೆ ಗುರ್ತು ಹಿಡಿಯೋಕೆ ಆಗೋದಿಲ್ಲ. ನಾ ಅವನು ನೋಡಿಲ್ಲ, ನಾನು ನೋಡಿಲ್ಲ.
ತಿಳಿದ ದ್ವೇಷ ಎಲ್ಲಿದ್ದು ಇಲ್ಲ ಹಿಂಗೆ ಮಾಡಿದ್ದ ಅಂಥೇಳಿ ಅದು ಅಂದ್ರೆ ಲಂಕೇಶದು ಪ್ರಭಾವ ಹಂಗಿತ್ತು. ಅಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ ನಾವು ಸಮೀರವಾಡಿ ಒಳಗೆ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಅವರು ಆವಾಗಿನ ಕಮಿಟಿ ಅವ್ರು ಏನು ಹೇಳಿದ್ರು, ಏನು ರೀ ಒಂದು ಲಕ್ಷ ತನಕ ಬರ್ತದೆ ರೀ ಅಂತ ಹೇಳಿದರು. ನಾವು ಸೋಮಯ್ಯಗೆ ಒಂದು 25,000 ಕೇಳಿದ್ವಿ, ಆ ಕಡೆ ಒಂದು 25 ಒಂದಿಷ್ಟು ಕೂಡ್ಸೋ ಅಂತ ಮಾಡಿದ್ವಿ. ಅದು ಮುಂದೆ 7 ಲಕ್ಷ ಬರ್ತದೆ ಅಂತ ಗೊತ್ತಾದ ಮೇಲೆ ಅವ್ರು ನಾವೇನು ಕೊಡೋಕ್ಕಾಗೋದಿಲ್ಲ ಅಂದರು. ಕೊಡೋಕ್ಕಾಗೋದಿಲ್ಲ ಅಂದಾಗ ನಾನು ಮೀಟಿಂಗ್ನಾಗ ಒಂದು ಮಾತು ಹೇಳಿದೆ ಅವರಿಗೆ, ನೋಡಿ ನನ್ನ ಹೆಸರು ಹೇಳಿ ಅವ ರೊಕ್ಕ ಕಲೆಕ್ಟ್ ಮಾಡ್ಯಾನ ಎಷ್ಟು, ಒಂದು 10 ಲಕ್ಷ ಮೇಲೆ, ಮತ್ತು ನಾನೇ ಹೋದರೆ ಬರೋದಿಲ್ಲ ಏನೋ ಅಂತ. ಯು ವಿಲ್ ಬಿಲೀವ್ ಇಟ್, ನಾವು ಸಾಹಿತ್ಯ ಸಮ್ಮೇಳನಕ್ಕೆ ರೊಕ್ಕ ಕೇಳಿದರೆ ನಮಗೆ ಆ್ಯಕ್ಚುಲಿ ಅಡ್ಡಾಡೋಕ್ಕೆ ವೆಹಿಕಲ್ ಇದ್ದಿರಲಿಲ್ಲ, ಅಡ್ಡಾಡೋಕ್ಕೆ ಗಾಡಿ ಖರ್ಚಿಗಿದ್ದಿರಲಿಲ್ಲ. ಅವರು ಸಮೀರವಾಡಿ ಅವರು ಒಂದು ಚೆಕ್ ಕೊಟ್ಬಿಟ್ಟಿದ್ರು, ಅದು ಬ್ಯಾಂಕ್ನ ಖಾತೆ ತೆಗಿಬೇಕಾದ್ರೆ ರೊಕ್ಕ ಇರಲಿಲ್ಲ. ಮುಂದೆ ಅಲ್ಲಿ ಇನ್ನೊಂದು ಬನಹಟ್ಟಿಗೆ ಒಂದು ಸ್ಪಿನ್ನಿಂಗ್ ಮಿಲ್ ಅದ, ಅವರು 40,000 ರೂಪಾಯಿ ಕೊಟ್ಟರು, ಚೆಕ್ಕ ಕೊಟ್ಟರು. ಬ್ಯಾಂಕ್ ಖಾತೆ ತೆಗಿಯೋಕೆ ರೊಕ್ಕಿಲ್ಲ ನಮ್ಗೆ. ಅವ್ರ ಮುಂದೆ ಹೇಳೋದು ಇದು. ಮುಂದೆ ಸಮೀರವಾಡಿ ಅವ್ರದ್ದು ಇನ್ನೊಂದು ಸಣ್ಣ ಫ್ಯಾಕ್ಟ್ರಿ ಅದ, ಡಿಸ್ಟಿಲರಿ, ಸೆರೆ ಮಾಡ್ತಾರಂತೀರಲ್ಲ, ಆ ಫ್ಯಾಕ್ಟ್ರಿ ಅವ್ರನ್ನೂ ಕೇಳಿದ್ವಿ ನಾವು. ಇಲ್ಲ ನಾವು ಒಂದು 5,000 ರೂಪಾಯಿ ಕೊಡ್ತೀವಿ, ಆತ ಅಲ್ಲಿ ಕೊಟ್ಟಾರ ಅಂದ್ರೆ ಇಲ್ಲಿ ಕೊಡೋಕ್ಕಾಗೋದಿಲ್ಲ, ಆದರೂ ಕೊಡ್ತೀವಿ ಒಂದು 5,000 ಅಂತಂದ್ರು. ನಾವು ಅವ್ರಿಗೆ ಕ್ಯಾಶ್ ಕೊಟ್ಬಿಟ್ರಿ ಅಂತೀವಿ. ಅವ್ರು 5,000 ರೂಪಾಯಿ ತೊಗೊಂಡು ಒಂದು ಬ್ಯಾಂಕ್ ಖಾತೆ ತೆಗೆದ್ವಿ. ಫ್ಯಾಕ್ಟ್ರಿಯವ್ರನ್ನ ಒಬ್ಬರನ್ನ ಅದಕ್ಕೆ ಅಕೌಂಟೆಂಟ್ ಮಾಡಿದ್ದೀವಿ. ಇದ್ದದ್ದು ಹೇಳ್ಬೇಕಂದ್ರೆ ನಮ್ಮ ಬಂದು ಚಂದ ಲೆಕ್ಕ ನೋಡಲಿಕ್ಕೆ ಅವರೇ ಎಲ್ಲ ನೋಡಿ ಮಾಡಲಿ, ನಾವೇನು ಇದನ್ನು ಮಾಡಬೇಕಾಗಿಲ್ಲ ಅಂಥೇಳಿ ಮಾಡಿದ್ರೆ 5,000 ಒಂದು ಏನು ಮಾಡಿದ್ವಿ, ಒಂದು ಹೊಸ ಗಾಡಿ ಬಾಡಿಗೆ ಮಾಡಿದ್ವಿ ನೋಡ್ರಿ, ಒಂದು ಜೀಪ್ನಂಥದ್ದು ಬಾಡಿಗೆ ಮಾಡ್ಕೊಂಡು ಹೇಳಿದರೆ ಆ ಜಿಲ್ಲಾ ಪಂಚಾಯತಿ ಅವರು ಒಂದು 50,000 ರೂಪಾಯಿ ಕೊಟ್ಟರು. ಈವನ್ ಅಲ್ಲಿ ಇದ್ರು ಅಡ್ನೂರ್ ಅಂತ, ಇಲ್ಲಿ ಅವರು ಗದಗದವರು ತಹಸೀಲ್ದಾರ್ ಆಗಿದ್ದರು, ಅಸಿಸ್ಟೆಂಟ್ ಕಮಿಷನರ್ ಹಿ ವಾಸ್ ಟು ಜಮಖಂಡಿ. ನಾವು ಡಿ ಸಿಗೆ ಹೋಗಿ ಭೇಟಿಯಾಗಿದ್ದೀವಿ. ಅಲ್ಲಿ ಭೇಟಿ ಆದಾಗ ಇದನ್ನೆಲ್ಲ ಹೇಳಿದ್ವಿ. ಅವ್ರು ಕೇಳಿದರು ಡಿ ಸಿ ಅವ್ರು ಏನೇನು, ಇಲ್ಲ ನಾವೇ ಗುದ್ದಾಡಿ ಮಾಡಾಕತ್ತೀವಿ ರೀ, ಮತ್ತು ಹಿಂಗೆ ಅದ ಅವ್ರ ಫ್ಯಾಕ್ಟ್ರಿ ಅವರು 25 ಏನು ಹೆಚ್ಚು ಕೊಡೋದಿಲ್ಲ ಅಂದಾರ, ನಾವು ಮಂದಿ ಕಡೆ ಕೂಡ್ಸಾಕತ್ತಿದ್ವಿ. ಅವರು ಅಡ್ನೂರು ಫೋನ್ ಮಾಡಿ ಹೇಳಿದರು, ಇವರು ಏನೋ ಪ್ರಾಮಾಣಿಕವಾಗಿ ಏನೇನು ಮಾಡಾಕತ್ತಾರೆ ನೋಡ್ರಿ, ಮತ್ತು ಹಿಂಗೆ ಅದಾರ ಅಂಥೇಳಿ. ಅಡ್ನೂರು ಅವರು ಬಂದೆಲ್ಲ ಡಿಟೇಲ್ ನೋಡಿದರು. ಅಷ್ಟೊತ್ತಿಗೆ ಒಂದು 4 ಲಕ್ಷ ರೂಪಾಯಿ ಕೂಡಿಸಿದ್ವಿ ನಾವು. 4 ಲಕ್ಷ ಅದನ್ನೆಲ್ಲ ತೊಗೊಂಡು ಅದು ಡೇಟ್ ಅಂತೂ ಫಿಕ್ಸ್ ಆಗಿತ್ತು ನಮ್ಮದು. ಅದು 9/10/1997 ಅಂದರೆ 15ನೇ ತಾರೀಕಿಗೆ ಬಾಗಲಕೋಟೆ ವಿಜಾಪುರ ಬೈಫರ್ಕೇಷನ್ ಇತ್ತು. ಬೈಫರ್ಕೇಷನ್ನ ಪೂರ್ವದೊಳಗೆ ಅಖಂಡ ಜಿಲ್ಲೆಯ ಕೊನೆಯ ಸಮ್ಮೇಳನ, ಜಿಲ್ಲಾ ಸಮ್ಮೇಳನ ಸಮೀರವಾಡಿಯಾಗ ಮಾಡೋದು ಇಟ್ಕೊಂಡ್ಬಿಟ್ಟಿದ್ದೀವಿ. ಆ ಹೊಣೆ ಹೊತ್ಕೊಂಡು ಕೊಡ್ತಿದ್ದೀವಿ. ನಾನೇ ಅದರದ್ದು ಸ್ವಾಗತ ಸಮಿತಿ ಅಧ್ಯಕ್ಷ, ಏನೆಲ್ಲ ನಾನೇ ಇದ್ದೆ. ಐ ವಾಸ್ ಜಸ್ಟ್ ಒಬ್ಬ ವರ್ಕರ್ ಆಗಿ ಮಾಡೋದು, ಪ್ರೆಸಿಡೆಂಟ್ ಇದ್ದೀವಿ, ನೀನು ಮಾತು ಬೇರೆ. ಆವಾಗ ಅವ್ರು ಬಂದು ಕೂತವ್ರೆ, ಎಲ್ಲ ಕಾರ್ಯಕ್ರಮದ್ದು ಆರ್ಡರ್ ಕೊಟ್ಬಿಟ್ರು ಅವರು. ಊಟದ ವ್ಯವಸ್ಥೆ, ಇದ್ರ ವ್ಯವಸ್ಥೆ, ಇದು ನಮ್ಗೆ ಕೇಳಿದ್ರೆ ಏನೇನಪ್ಪ ಖರ್ಚು ಏನೇನು ಬರ್ತದೆ ಅಂದರು. ಆ ಬರೋವ್ರಿಗೆ ಇಟ್ಕೊಡ್ಬೇಕು, ಇವ್ರಿಗೆ ಇಟ್ಕೊಡ್ಬೇಕು, ಇದು ಕೊಡ್ಬೇಕು ಅಂತ ಹೇಳಿದ್ವಿ. ಈ ಒಟ್ಟು ಸಮ್ಮೇಳನ ಸರ್ಕಾರಿ ಇದರಾಗ ಕೂತು ಸಮ್ಮೇಳನ ಆಗಿಬಿಡ್ತೀರಿ. ಆ ಫ್ಯಾಕ್ಟ್ರಿ ಅವ್ರಿಗೆ ಭಾಳ ಸಮಸ್ಯೆ ಹಾಕೊಂಡು ಕೂತಿದ್ರು. ಅವರು ಇಲ್ಲ ಇದು ಹಿಂಗಾದ್ರು ಏನು ನಮಗೆ ನಮ್ಮ ಕೈಯಾಗೆ ಉಳಿದಿರಲಿಲ್ಲ. ಅದು ನಾವು ಮಾಡ್ತಿದ್ದೀವಿ, ಹಿಂಗೆ ಮಾಡ್ತಿದ್ವಿ ಅಂದರು. ಸಮ್ಮೇಳನ ಅದ್ಭುತ ಸಮ್ಮೇಳನ ಆಗಿ ಹೋಗ್ಬಿಟ್ಟಿದ್ರು. ಆವಾಗ 1 ಲಕ್ಷ ರೂಪಾಯಿ ಉಳೀತು. ಈಗಲೂ ಪ್ರಶಸ್ತಿ ಕೊಡ್ತಾರೆ ಅದನ್ನು. ನಾವು ಸಮೀರವಾಡಿ ಸಮ್ಮೇಳನದ ಪ್ರಶಸ್ತಿ ಅದ ಸರ್. ಆದರೂ ಅವಾಗ ನಿಮ್ಮ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಯಾರಾಗಿದ್ದರು? ಇವರು ಸಾಸೆ ಮರಳಯ್ಯ ಇದ್ದರು. ಅಲ್ಲ, ರಾಜ್ಯದ ಅವ್ರು ಚಿಂತಾಮಣಿ ಅವ್ರನ್ನ ಮಾಡಿದ್ದೀವಿ. ಅದು ಚಿಂತಾಮಣಿ ಅವ್ರನ್ನ ಮಾಡೋಣ ಇವ್ರು ಮಾಡೋಣ ಅಂತಂದರು. ನಾ ಚಿಂತಾಮಣಿಯವ್ರನ್ನ ಮಾಡೋಣ ಅಂತ ಹಠ ಹಿಡಿದಿದ್ದೆ. ಯಾಕೆ ಹಿಡಿದಿದ್ದೆ ಅಂತಂದರೆ, ಚಿಂತಾಮಣಿಯವರು ಸಮೀರವಾಡಿ ಸ್ಕೂಲ್ಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ರು. ಅವ್ರು ಮತ್ತು ನೋಡ್ರಿ ಇದೊಂದು ಅವಕಾಶ ಅದ ಮೊನ್ನೆ ಅಲ್ಲಿ ಇವರದು ಈಗ ಆಲ್ರೆಡಿ ಶಂಗು ಬಿರಾದವ್ರವರು ಉಳಿದವ್ರು ಆಗ್ಯಾರ, ನಾವು ಅವರು ಜೋಡಿ ಇರೋ ಮನುಷ್ಯ ನನ್ನ ಒಬ್ಬನ ಮಾಡ್ರಿ ಅಂತಂದಿದ್ರು ಅವರು. ನಾ ಮಾಡ್ತೀನಿ ಹೋಗಿ, ನೀವು ಯಾಕೆ ಕಾಜಿ ಮಾಡ್ತೀರಿ ಅಂತಂದಿದ್ದೆ. ಒಂದು 4 ಗಂಟೆಗೆ ಹಿಡಿದ್ನೆ ಅದು. ಅವರೆಲ್ಲ ಸಾಸಿ ಮರಳಿ ಅದು ಬೇರೆ ಬೇರೆ ಹೆಸರುಗಳನ್ನು ಹೇಳಿ. ಅಲ್ಲ, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ್ರೆ? ಜಿಲ್ಲಾ ಸಾಹಿತ್ಯ ಪರಿಷತ್ ಕೋರಟ್ಕರ್ ಅಂತಿದ್ರು. ಕೋರಟ್ಕರ್ ಇದ್ರು. ಒಳ್ಳೆಯ ಮನುಷ್ಯ, ಪಾಪ ಸಂಭಾವಿತಿದ್ದು ತೀರ್ಕೊಂಡ್ರು ಅವರು. ಮಾಡಿ ಆವಾಗ 1 ಲಕ್ಷ ರೂಪಾಯಿ ಉಳೀತದ್ರು. ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಅಲ್ಲೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗ್ಯದ, ತಾಲೂಕಾ ಸಮ್ಮೇಳನ ಆಗ್ಯದ. ತಾಲೂಕಾ ಸಮ್ಮೇಳನ ನಾನೇ ಅಧ್ಯಕ್ಷ ಆಗಿದ್ದೆ ರೀಸೆಂಟಾಗಿ ಒಂದು 4-5 ವರ್ಷದಿಂದ ಆದ. ಅಲ್ಲ, ಲಂಕೇಶ್ ಅವ್ರದ್ದು ಒಡನಾಟ, ಅವ್ರಿಗಿದು ಬಹಳ ಪ್ರೀತಿ ಮಾಡ್ತಿದ್ರು. ಎಷ್ಟು ಅಂತಂದರೆ ಅವರು ನನಗೆ ನನ್ನ ತಮ್ಮ ಇದ್ದ ಹಾಗೆ ಅಂತಿದ್ರು. ಅದು ಯಾವ ಬಗ್ಗೆ ಅಷ್ಟು ಇದಾಯಿತು. ನಾನು ಹೋಗಿ ಅವ್ರ ಹತ್ತಿರ ನನಗೆ ಆರೋಗ್ಯ ಸರಿ ಇಲ್ಲದಾಗ ಹೋಗಿ ಕೂತ್ರೆ ಸಂಜೆಗೆ ಆರಾಮಾಕಿದ್ದೆ. ಲಂಕೇಶನ ವ್ಯಕ್ತಿತ್ವ ಹಂಗಿತ್ತು, ಮಾತು ಹಂಗಿತ್ತು, ಮತ್ತು ಅಷ್ಟು ಸರಳ ಇದ್ದಿರಿ.
ಅಲ್ಲ, ನಾನು 55 ವರ್ಷದಿಂದ ಪತ್ರಕರ್ತಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆಲ್ಲ ದೊಡ್ಡ ದೊಡ್ಡ ಖಾದ್ರಿ ಶಾಮಣ್ಣ, ಪಾಟೀಲ್ ಪುಟ್ಟಪ್ಪ, ರವಿ ಬೆಳಗೆರೆ, ಲಂಕೇಶ, ಇಂಥವ್ರೆಲ್ಲರ ಜೋಡಿ ಒಡನಾಟ, ಇವರೆಲ್ಲರ ಜೋಡಿ ಕೆಲಸ ಮಾಡೀನಿ. ಆದರೆ ಅವನಷ್ಟು ಪ್ರಾಮಾಣಿಕ ಪತ್ರಕರ್ತನ ನೋಡಿಲ್ಲ. ಲಂಕೇಶರು ಕುಡಿತಿದ್ದರು, ಜೂಜುಕೋರರು ಇದ್ದರು, ಸ್ತ್ರೀ ಲೋಲುಪ ಇದ್ದರು, ಚೇನ್ ಸ್ಮೋಕರ್ ಇದ್ದರು. ಆದರೆ ಪತ್ರಕರ್ತ ಮಾತ್ರ ಪ್ರಾಮಾಣಿಕವಾಗಿ ಹೇಳ್ತಿದ್ರು. ಅದನ್ನು ಓದುಗರಿಗೆ ಮೋಸ ಮಾಡುವುದಿಲ್ಲ. ಇವನು ನನ್ನ ಎಲ್ಲ ಸ್ವಂತದ್ದು. ಇವನು ಯಾವ ಮುಚ್ಚಿಡ್ತಿರ್ಲಿಲ್ಲ. ನಾ ಕುಡಿತೇನೆ ಅಂತ ಹೇಳ್ತಿದ್ರು, ಜೂಜ್ ಆಡಕ್ಕೆ ಹೋಗಿನಿ ಅಂತ ಹೇಳ್ತಿದ್ರು, ತಮ್ಮ ಗೆಳತಿಯರ ಬಗ್ಗೆ ಹೇಳ್ತಿದ್ರು ತೇತೆ. ಆದರೆ ಪತ್ರಕರ್ತ ಆಗಿ ಹಿ ವಾಸ್ ಎ ನಾಟ್ ಎ ಕರಪ್ಟ್ ಜರ್ನಲಿಸ್ಟ್. ಅವ್ರು ಎಂತೆಂಥ ಇದನ್ನು ಬಂದ್ರು ಅವರ ಇದನ್ನು ಆಗ್ಬೋದಾಗಿತ್ತು, MP ಆಗ್ಬೋದಾಗಿತ್ತು, MLC ಆಗ್ಬೋದಾಗಿತ್ತು. ಅವ್ರಿಗೆ ಚಂದ್ರಶೇಖರ್ ಏನು ಪ್ರಧಾನಮಂತ್ರಿ ಆಗಿದ್ದರು, ಭಾಳ ಖಾಸ್ ಅವ್ರಿಗೆ. ಇವ್ರನ್ನ ಪ್ರಧಾನಿ ಆದ ಒಂದು ವಾರಕ್ಕೆ ಕರೆಸ್ಕೊಂಡ್ರು ಅವ್ರನ್ನಲ್ಲಿ. ಅವ್ರ ಜೋಡಿ ವಾಕಿಂಗ್ ಹೋಗಿದ್ರು ಲಂಕೇಶ್. ಮತ್ತು ದೇವೇಗೌಡಗೂ ಅಷ್ಟೇ ಕಾಸಿದ್ರು. ದೇವೇಗೌಡರು ಅಡುಗೆ ಮಾಡಿ ಕೊಡ್ತಿದ್ರು ಲಂಕೇಶರಿಗೆ, ತಾವ ಅಡುಗೆ ಮಾಡಿ ಇವ್ರಿಗೆ ಊಟ ಮಾಡಿಸ್ತಿದ್ರು. ಅಷ್ಟು ಲಂಕೇಶನ ಬಗ್ಗೆ ಇವರಿಗೆಲ್ಲ 83 ಜನತಾ ಪರಿವಾರ ಅಧಿಕಾರ ಬರ್ಲಿಕ್ಕೆ ಲಂಕೇಶ್ ಪತ್ರಿಕೆ ಕಾರಣ. ಒಂದು ಬೇರೆ ಇದೈತಿ ಎಲ್ಲರಿಗೂ. ಅಲ್ಲಿ ಚಂದ್ರಶೇಖರ್ ಕರೆದು ಅವರಿಗೆ ಇವ್ರನ್ನ ಕರೆದು ಇದನ್ನು ಕೇಳಿದ್ರು. ಅವ್ರಿಗೆ ನನಗೆ ಏನಪ್ಪ ನಾವು ಮುಗಿಲೆ ಬಂದೀನಿ. ಅವ್ರು ನೋಡಿದ್ರು, ಅವ್ರು ನಿಂತಿದ್ದರು. ನಂತರ ಮೊದಲ ಪೊಲೀಸರೆಲ್ಲ ಇನ್ಫಾರ್ಮ್ ಮಾಡಿದರು, ಲಂಕೇಶ್ ಬನ್ನಿ ಅಂತ. ಇವ್ರೇನೋ ಕರೆದು ಇದು ಹೋಗಿ ಕುಣಿಸ್ಕೊಂಡು ಒಂದು 5 ಮಿನಿಟ್ ಮಾತಾಡಿದ್ದು. ಭಾಳ ಹೊತ್ತು ಮಾತಾಡೋಕ್ಕಾಗಲಿಲ್ಲ. ಕೇಳಿದ್ರಂತ, ಮತ್ತು ಏನು ಹೇಳ್ಬೇಕಂತೀನಿ ನನಗೆ, ನೀನು ನಾಯಕನಾದವನು ಎಂಥ ಒತ್ತಡದ ನಡುವೆಯೂ ಕೇಳುವ ಕಿವಿ, ಆಲೋಚಿಸುವ ಮನಸ್ಸು ಮತ್ತು ಮನಸ್ಸಿನ ಸಂಯಮ ಕಳ್ಕೋಬಾರ್ದು ಅಂತ ಲಂಕೇಶ್ ಹೇಳಿದ್ರಂಥವ್ರು. ಅದನ್ನೆಲ್ಲ ಬರೆದಾರ. ಅವ್ರಿಗೆ ನೀವು 1-2 ದಿನ ಇರ್ರಿ ಅಂತ ಗಂಟು ಬಿದ್ದಿದ್ರು. ನನಗಿರೋಕ್ಕಾಗೋದಿಲ್ಲ ಅದು. ಅಂದರೆ ಒಬ್ಬ ಹೆಂಗಿದ್ದ ಲಂಕೇಶ್, ಪ್ರಧಾನಮಂತ್ರಿ ಇರಂತಂದು 2 ದಿನ ಇರಂದ್ರೆ ನನಗಿರೋಕ್ಕಾಗೋದಿಲ್ಲ ಅಂತ. ಹಿಂಗೆ ಲಂಕೇಶ್ ಸರ್. ಲಂಕೇಶರ ಒಡನಾಟದಲ್ಲಿ ನೀವು ಚಂದ್ರಶೇಖರ್ ಹೇಳಿದ್ರಿ. ಬಟ್ ಇವತ್ತಿನ ರಾಜಕಾರಣಿಗಳ ಮಿತಿ, ಇವತ್ತು ಯಾರು ಪ್ರಾಮಾಣಿಕ ವ್ಯಕ್ತಿಯನ್ನು ಕರೆಸಿ ಮಾತಾಡೋದಾಗಲಿ, ಆ ಒಂದು ಓದುವ ಬರೆಯುವ ಹವ್ಯಾಸ ಇಟ್ಕೊಂಡವ್ರನ್ನ ನೋಡದೇ ಇರೋ ಕಾರಣಕ್ಕೆ ಇವತ್ತು ರಾಜಕಾರಣ ಈ ಸ್ಥಿತಿಯಲ್ಲಿದೆ. ಸೊ ಆ ರಾಜಕೀಯ ವ್ಯತ್ಯಾಸವನ್ನು ನೀವು ಹೆಂಗೆ ಗುರುತಿಸ್ತೀರಿ? ನಿಮ್ಮ ಜಿಲ್ಲೆಯಲ್ಲೇ ಭಾಳಷ್ಟು ಪ್ರಾಮಾಣಿಕ ರಾಜಕಾರಣಿಗಳು ಇದ್ದರು ಒಂದು ಕಾಲಕ್ಕೆ. ಇಲ್ಲ, ಓದುವ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಅದ. ಈಗ ಕಡಿಮೆ ಅದ. ಅವ್ರು ಓದಬೇಕು. ಓದದೇ ಇರೋದರಿಂದ ಮೊದಲೇದ್ದು ರಾಜಕಾರಣಿ ಸಾಂಸ್ಕೃತಿಕನಾಗಿ ಇದ್ರಲ್ಲಿ ಮಾತ್ರ ಸರಿಯಾಗಿರ್ತಾನೆ. ಮಾವ್ ಸೇತುಂಗ್, ನೆಹರು, ಬೇರೆ ಬೇರೆ ದೇಶದೊಳಗೆ ಏನು ದೊಡ್ಡ ದೊಡ್ಡ ಒಬ್ಬರು ರಾಜಕಾರಣಿಗಳು. ಲೇಖಕ ಇರೋದು ಅದು, ಅಥವಾ ಲೇಖಕ ಇರಬೇಕಂತಲ್ಲ, ಅವು ಸಾಂಸ್ಕೃತಿಕವಾಗಿ ಇರಬೇಕವು. ಸಾಂಸ್ಕೃತಿಕವಾಗಿದ್ದವರೇ ಜನಪರವಾಗಿರ್ತಾರೆ. ಜನರ ನೋವು ಅರ್ಥಕ್ಕಿದೆ ಅವರಿಗೆ. ಅದು ಇವರು MP ಪ್ರಕಾಶ್ ಇದ್ದರು. ಸ್ವಲ್ಪ MP ಪ್ರಕಾಶ್ ಆ ವಿಷಯದಾಗ ಚೆನ್ನಾಗಿ ಮಾತಾಡ್ತಿದ್ರು. MP ಪ್ರಕಾಶಿಗಿತ್ತು. ಅಲ್ಲ, ಇವತ್ತಿನ ರಾಜಕಾರಣಿಗಳಿಗೆ ಅದು ಕೊರತೆ ಇರದೇ ಹೋದರೂ ಇವ್ರು ರಾಜಕಾರಣ ಮಾಡ್ತಾರೆ, ಅಧಿಕಾರ ಮಾಡ್ತಾರೆ, ದುಡ್ಡು ಗಳಿಸ್ತಾರೆ. ಆ ವ್ಯತ್ಯಾಸ ನೀವು ಒಬ್ಬ ಸೀನಿಯರ್ ಜರ್ನಲಿಸ್ಟ್ ನೋಡೀನಿ. ಅವ್ರು ಎಲ್ಲರಿಗೆ ಓದ್ರಿ ಅಂತ ಹೇಳ್ತೀನಿ, ನೀವು ಸಾಂಸ್ಕೃತಿಕವಾಗಿ ಇರ್ರಿ ಅಂತೀನಿ. ಅವ್ರಿಗೆ ಅದು ಏನು ಅಷ್ಟೇನು ಯಾರು ತಲೆಯಾಗಿ ಓದದ್ದು ನನಗೇನು ಅನಿಸಿಲ್ಲ. ಇವ್ರಿಗೆ ಅದು ಇರಲಿಲ್ಲ. ಅವರು ಏನಾಗ್ಯದ ರೀ, ಈ ಹಣ ಅವ್ರಿಗೇನು ಅಷ್ಟೇನು ಸಂತೋಷ ಕೊಟ್ಟಿಲ್ಲ. ನನಗೆ ತಿಳಿದ ಮಟ್ಟಿಗೆ ಯಾವ ರಾಜಕಾರಣಿಗಳಿಗೂ ಸಮಾಧಾನ ಇಲ್ಲ. ಮತ್ತು ಅದಕ್ಕೆ ನೋಡ್ರಿ, ಅಲ್ಲ, ನಾನು ಈಗ ಮೋದಿಯವ್ರ ಬಗ್ಗೆ ಬಹಳ ಗೌರವ ಇದೆ ದೇಶದ ತುಂಬ. ಮೋದಿಯವ್ರ ಹೆಸರಲ್ಲೇ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಮೋದಿಯವರು ಕೂಡ ಇಂಥವ್ರನ್ನೆಲ್ಲರನ್ನೂ ಕರ್ಕೋತಾರೆ. ಈ BJP ಇವ್ರನ್ನ ದೇವೇಗೌಡ, ನಾನು ಅವ್ರ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತಿದ್ರು. ಇವರೆಲ್ಲ ಈಗ ಅವ್ರ ಜೋಡಿ ಹೋದರು. ಅವ್ರನ್ನ ಅಗದಿ ಸ್ವಾಗತ ಮಾಡಿ ಮೋದಿಯವ್ರು ಕರ್ಕೊಂಡ್ರು. ಯಾಕಂತಂದರೆ ಮೋದಿಯವರಿಗೂ ಅಧಿಕಾರದಾಗ ಉಳಿಬೇಕಾಗಿದೆ. ಮತ್ತು ಮೋದಿಯವ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯ ಇದಾವೆ. ನನ್ನ ಸಾಕಷ್ಟು ಭಿನ್ನಾಭಿಪ್ರಾಯನೂ ಅದಾವೆ. ಅವ್ರ ಭಕ್ತಿ ಮಾರ್ಗ, ಆ ಮಾರ್ಗ, ಈ ಮಾರ್ಗ ನನಗೆ ಅನಿಸೋದಿಲ್ಲ. ನಾವು ಕೊರೋನಾದಾಗ ಗಂಟೆ ಹೊಡ್ರಿ ಅಂದರು, ಅದು ನನಗೆ ಸರಿ ಅನಿಸಲಿಲ್ಲ. ಮತ್ತು ಒಬ್ಬ ಪ್ರಧಾನಿಯಾಗಿ ಬರೀ ದೇವಸ್ಥಾನಗಳಿಗೆ ಹೋಗೋದು, ಅದು ಅವ್ರು ವೈಯಕ್ತಿಕವಾಗಿ ಮಾಡಲಿ. ನೆಹರು ಪ್ರಧಾನಿಯಾಗಿರುವವರೆಗೆ ಭಾರತದ ಧ್ವಜವನ್ನು ಬಿಟ್ಟು ಬೇರೆ ಧ್ವಜವನ್ನು ಹಿಡಿಯಲಿಲ್ಲ. ಯಾವ ದೇವಸ್ಥಾನಕ್ಕೂ ಹೋಗಲಿಲ್ಲ. ಗಾಂಧಿ ಕೂಡ ದೇವಸ್ಥಾನಕ್ಕೆ ಎಲ್ಲರಿಗೂ ಪ್ರವೇಶ ಇಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತಿದ್ದ ಗಾಂಧಿ ಉಡುಪಿಗೆ ಬಂದರು, ಆ ಕೃಷ್ಣ ಮಠಕ್ಕೆ ಹೋಗಲಿಲ್ಲ. ಅವರು ಅಲ್ಲೇ ಹಾಸಿ ಹೋದರು.
ಅಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ ಅಂದ್ರೆ ನಾವು ಹೋಗೋದಿಲ್ಲ ಅಂತ. ಅಂದರೆ ಒಬ್ಬ ದೇಶದ ನಾಯಕನಾದವನು ಅವನು ಜಾತ್ಯತೀತ ಮತ್ತು ವೈಜ್ಞಾನಿಕ ಮನೋಭಾವದವನು ಆಗಿರಲೇಬೇಕು. ಅದು ನೆಹರೂನಲ್ಲಿ ಇತ್ತು. ನೆಹರು ನಂತರ ಹಂಗೆ ಬಂದವರು ಅಂತಂದರೆ ಈ ಮನಮೋಹನ್ ಸಿಂಗನೇ. ಮನಮೋಹನ್ ಸಿಂಗ್ ಅದು ಇತ್ತು. ಅವು ಮಾತಾಡ್ತಿರ್ಲಿಲ್ಲ, ಇದಿರಲಿಲ್ಲ, ಇರೋ ಲೆಕ್ಕ ಅವೆಲ್ಲ ಕಾಂಗ್ರೆಸ್ ಪರವಾಗಿ ಇಲ್ಲ, BJP ಪರವಾಗಿ ಇಲ್ಲ, ನಾನು ಸದಾ ಜನರ ಪರವಾಗಿ, ನಾನು ನನ್ನ ಪರವಾಗಿ ಮತ್ತು ಜನರ ಪರವಾಗಿ. ನನಗೇನು ಯಾರ ಬಗ್ಗೆ ದ್ವೇಷ ಅವರಿಂದ ಹೇಳ್ತಾ ಇರಲಿಲ್ಲ. ನಾನು ತಂದೆ ತಾಯಿಗೆಲ್ಲ ದೇವರ ಪುತ್ರ ನಾನು ಅಂತ ಮೊನ್ನೆ ಹೇಳಿಕೆ ರಾಜ್ಯದ ಕಾಂಗ್ರೆಸ್ ಇದು ಚುನಾವಣಾ ಪ್ರಚಾರದೊಳಗೆ ಹೇಳಿದರು. ಬಯೋಲಾಜಿಕಲಿ ಹುಟ್ಟಿಲ್ಲ ಅನ್ನೋದಕ್ಕೂ ಸ್ಪಷ್ಟೀಕರಣ ಕೂಡ ಕೊಟ್ಟರು. ಅಂದರೆ ಸೋ ಕ್ಲಿಯರ್. ಆಗ ನಾನು ಪ್ರಜಾವಾಣಿಗೆ ಒಂದು ಪತ್ರ ಬರೆದೆ. ಅಲ್ಲಿ ಮಹಾರಾಷ್ಟ್ರದೊಳಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವಿ.ಸ. ಖಾಂಡೇಕರ್ ಒಂದು ಕಥೆ ಬರೆದಾರೆ. ಆ ಕಥೆ ನೆನಪಾಕ್ಕಿದೆ ನನಗೆ ಅಂತ. ಅದು ಪ್ರಕಟ ಆಗಿದೆ ನನ್ನ ಮೊಬೈಲ್ನಾಗೂ ಅದ. ಅದು ಏನು ಕಥೆ ಅಂತಂದ್ರೆ ರೀ, ಒಂದು ಗುಡ್ಡದಾಗ ಹೋದಾಗ, ಒಂದು 100 ಮಂದಿ ಗುಡ್ಡದಾಗ ಹೋದಾಗ ಆಕಾಶವಾಣಿ ಹಾಕಿದೆ. ಅದು ಎಲ್ಲರಿಗೂ ಹೇಳ್ತದೆ, ನೀವು ಕಣ್ಣು ಕಟ್ಕೊಂಡು ಹೋದ್ರಿ ಅಂದರೆ ಇದರ ಗುಡ್ಡದಾಗ ಮುಂದೆ ನಿಮಗೆ ಅಲ್ಲೊಂದು ವಿಶಾಲವಾದ ಮೈದಾನ ಸಿಗ್ತದೆ, ಒಂದು ಸ್ವರ್ಗ ಸಿಗ್ತದೆ. ನಿಮಗೆ ಏನು ಬೇಕಾದ ಎಲ್ಲ ವಸ್ತುಗಳು ಸಿಗ್ತಾವೆ. ನೀವು ನಿಮ್ಮ ಅಂಗಿ ಹರಿದು ಕಟ್ಕೊಂಡು ನೀವು ಹೋಗಬೇಕು. ಕಟ್ಕೊಂಡ್ರಿ ಅಂದರೆ ನಿಮ್ಗೆ ಅಲ್ಲಿ ದೇವತೆಗಳು ಸಿಗ್ತಾರೆ. ಅದೊಂದು ದೊಡ್ಡ ಇದಿರ್ತದೆ. ನಿಮಗೆ ಬೇಕಾದ ಹೋಟೆಲು, ಊಟ, ತಿಂಡಿ, ನಿಮಗೆಲ್ಲ ಆಸ್ಪತ್ರೆಗಳು ಎಲ್ಲ ವೈಭವ ಸಿಗ್ತದೆ. ಕಟ್ಕೊಂಡು ಹೋಗ್ರಿ ಅಂತ ಒಂದು ಆಕಾಶವಾಣಿ ಹಾಕೋದು. ಎಲ್ಲರೂ ಹೊರದು ಕಟ್ಕೋತಾರೆ. ಒಂದು 4-5 ಮಂದಿ ಕಟ್ಕೊಳ್ದು ಹೋಗ್ತಾರೆ. ಹಂಗೆ ಹೋಗ್ತಾರೆ. ಹಂಗೆ ಹೋದ ಮೇಲೆ ಕನಿಗೆ ನಿಂತ ಮೇಲೆ ದಂಡಿ ಬರ್ತದೆ. ದಂಡು ನಿಂತ ಮೇಲೆ ಮತ್ತೆ ಆಕಾಶವಾಣಿ ಹಾಕೋದು. ಯಾರ್ಯಾರು ಕಟ್ಕೊಂಡಿಲ್ಲ ಅವ್ರು ಬೇರೆ ನಿಂದರು. ಇವರೆಲ್ಲರೂ ಅಂತಾರೆ, ನೋಡ್ರಿ ಶಿಕ್ಷೆ ಹಾಕೋದೇನು, ನಾವು ಕಟ್ಕೊಂಡ್ಬಂದ್ವಿ, ನಮಗೆ ಸ್ವರ್ಗ ಬರ್ತದೆ ಅಂತ ಭಾಳ ಖುಷಿ ಒಳಗಿರ್ತಾರೆ ಇವರು. ನೀವು ಬೇರೆ ನಿಂದಿರಿ ಅಂತ. ನೀವು ಮತ್ತೆ ಯಾಕೆ ಕಟ್ಕೊಳ್ಳಿಲ್ಲ ಅಂತ ನೀ ಹೇಳಿದಿಲ್ಲ, ನಾ ದೇವ್ರಿಗೆ ಹುಟ್ಟೀನಿ ಅಂಥೇಳಿ. ನಾವು ದೇವರಿಗೆ ಹುಟ್ಟಿವಿ, ಯಾಕೆ ಕಟ್ಕೋಬೇಕು ಅನ್ನಿಸ್ತು. ನೀ ಯಾರಿಗೆ ಹುಟ್ಟಿ, ನೀ ಹೆಂಗೆ ಹುಟ್ಟಿ ಹಂಗೆ ನಾವು ಹುಟ್ಟಿವಿ. ಅದಕ್ಕೆ ನಮಗೆ ಕಟ್ಕೊಳ್ಳೋದು ಅವಶ್ಯಕತೆ ಅನಿಸ್ತಿಲ್ಲ. ಅದಕ್ಕೆ ನಾವು ಕಟ್ಕೊಂಡಿಲ್ಲ. ಹಂಗಾರೆ ನಿಮ್ಮದು ಬರೋಬ್ಬರಿ ಇದು. ಹಂಗಾರೆ ಇವರು ನಾಂಬದೇನ್ರಿ ಆದರೂ ನೀವು ಇನ್ನಟ್ಟು ಕಟ್ಕೊಂಡು ಮುಂದೆ ಹೋಗ್ರಿ ಅಂದದ್ದು. ಇದು ಖಾಂಡೇಕರ್, ವಿ.ಸ. ಖಾಂಡೇಕರ್ ಬರೋ ಸ್ಟೋರಿ. ಅಂದರೆ ನಾ ದೇವರಿಗೆ ಹುಟ್ಟಿದವ ಅಂತ ಹೇಳಿದ ಮೇಲೆ ಈ ಕಥೆ ಬರೆದೆ. ಪ್ರಜಾವಾಣಿಗೆ ಬಂದರೆ ಭಾಳ ಡಿಸ್ಕಷನ್ ಆಗ್ತದೆ. ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಸ್ಟೋರಿ. ಅವ್ರು ಬರ್ದಾರ ಅದನ್ನು ವಿ.ಸ. ಖಾಂಡೇಕರು. ಅದಕ್ಕೆ ಮ್ಯಾಚ್ ಆಗತ್ತಿತ್ತು. ಅದು ಆ ರೀತಿ ಅವೈಜ್ಞಾನಿಕವಾಗಿ ಹೇಳಿಕೆಗಳನ್ನು, ಅವೈಜ್ಞಾನಿಕ ಹೇಳಿಕೆ ಕೊಡೋದು, ಜವಾಬ್ದಾರಿ ಸ್ಥಾನದಲ್ಲಿ ಅವರು ಪೂಜೆ ಮಾಡೋದು, ನೀರಾಗಿ ಹೋಗಿ ಡೊಕ್ಕೊಳ್ಳೋದು. ದಿಸ್ ಈಸ್ ನಾಟ್. ಮತ್ತು ಅದು ಬಹುಸಂಖ್ಯಾತರ ಭಾವನೆ ಅಂತಾರಲ್ಲ ಸರ್. ಇಲ್ಲಿ ಅದು ಭಾವನೆ ಇರಲಿ, ಬಟ್ ನೀವು ನಿಮ್ಮ ಸಂವಿಧಾನ ಹೇಳಾಕತ್ತಿದೆ ವೈಜ್ಞಾನಿಕ ಫಸ್ಟ್ ಅಂತ. ಸಂವಿಧಾನದ ಬಿಟ್ಟು ನೀವು ಈ ಸಂವಿಧಾನದ ವಿರುದ್ಧವಾಗಿ ಒಬ್ಬ ಪ್ರಧಾನಿ ನಡ್ಕೊಂಡ್ರೆ ಹೆಂಗೆ? ಅಲ್ಲ, ಕೊರೋನಾದಾಗ ಗಂಟೆ ಬಿಡ್ರಿ ಅಂತ ಹೇಳಿದರು. ಔಷಧ ಕೊಡೋದು ಹೇಳೋದು ಬಿಟ್ಟುಕೊಟ್ಟು, ಔಷಧ ಸಂಶೋಧನೆ ಮಾಡೋದಕ್ಕೆ ಬಿಟ್ಟುಕೊಟ್ಟು. ಅಲ್ಲ, ಇದು ಒಂದು ರೀತಿ ಸಮಾಧಾನಕವಾಗಿ ಇರ್ಬೋದು. ಆದರೆ ಅದು ಯಾಕೋ ಅಷ್ಟು ನನಗೆ ಅವ್ರ ಭಕ್ತಿ ಮಾರ್ಗ ನನಗೇನು ಒಪ್ಪಿಗೆ ಆಗಿದೆ. ಅಲ್ಲ, ನಮಗೆ ಸಂವಿಧಾನದ ಮಾರ್ಗ ಮುಖ್ಯ, ಸಂವಿಧಾನದ ಮಾರ್ಗ ಮುಖ್ಯ, ವೈಜ್ಞಾನಿಕ ಮನೋಭಾವ ಮುಖ್ಯ. ಅದಕ್ಕೆ ಅವರು ಸಂವಿಧಾನಕ್ಕೆ ಬದ್ಧವಾಗಿ ಈಗಲೂ ಪ್ರಧಾನಿಗಳು ಹೋಗಬೇಕು. ಅವರು ಪ್ರಾಮಾಣಿಕರದಾರ, ದೇಶದ ಬಗ್ಗೆ ಕಳಕಳಿ ಇದ್ದವರದಾರ, ಅವ್ರ ಬಗ್ಗೆ ಇಡೀ ವಿಶ್ವದ ತುಂಬನೂ ಗೌರವ ಇದೆ. ಅದೆಲ್ಲವೂ ಸರಿ. ಅವರಿಂದಾಗಿ ಸರ್ಕಾರ ಬರಾಕತ್ತೈತಿ, ಇದೂ ಸರಿ. ಅದರೇನು ಅವ್ರ ನಡೆ. ಆದರೆ ಪ್ರಧಾನಿ ಈ ತಪ್ಪು ನನಗೆ ಹೇಳಬೇಕು ಅನ್ನಿಸ್ತಿದೆ. ಇದು ನನ್ನ ಮನಸ್ಸಿನ ಸರ್. ಅದನ್ನು ವಿರೋಧ ಪಕ್ಷ ಆದರೂ ಒತ್ತಿ ಹೇಳ್ಬೋದಲ್ಲ. ಜನ ನೀವು ಬಹುಸಂಖ್ಯಾತರ ವಿರೋಧ ಪಕ್ಷದವರು ಅವರೇ ಇದ್ದಾರೆ. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಅವರು ಸುಳ್ಳು ಹೇಳ್ತಾರೆ, ಯಾವ ಸ್ವಾಮಿಗಳ ಕಡೆ ಹೋಗ್ತಾರೆ. ಭಾಳ ಮಂದಿ ಇನ್ನೊಂದು ನೀವು ಇದನ್ನ ಹಂಗೆ ಕೇಳಿದ್ರಿ, ಮೋರ್ ದ್ಯಾನ್ 50% ಮಂದಿಗೆ ಸ್ವಾಮಿಗಳ ಬಗ್ಗೆ, ದೇವಸ್ಥಾನ ಬಗ್ಗೆ ನಿಜವಾಗಿಯೂ ಗೌರವ ಇಲ್ಲ. ಭಾಳ ಮಂದಿ ರಾಜಕಾರಣಿಗಳಲ್ಲಿ ವೈಜ್ಞಾನಿಕ ಮನೋಭಾವದ ರೀ. ಸರ್ಪ್ರೈಸಿಂಗ್ಲಿ ಅವ್ರು ಓಪನ್ ಆಗಿ ಹೇಳೋದೇ ಇಲ್ಲ. ಯಾರ ಸ್ವಾಮಿಗಳು ಬಂದ್ಕೊಂಡು ಹೋಗಿ ನಮಸ್ಕಾರ ಮಾಡೇ ಬಿಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಜನರಲ್ಲಿ ಹಿಡಿ ಸಲುವಾಗಿ ಅವ್ರನ್ನ ಹಿಡ್ಕೊಂಡಾರು. ಅವ್ರಿಗೆ ಗೊತ್ತದ ಇವರೆಲ್ಲ ಲಫಂಗ್ರದಾರ ಅಂತ ಗೊತ್ತದ, ಬದ್ಮಾಸರದಾರ ಗೊತ್ತದ. ಇದ್ರೂ ಅವ್ರನ್ನ ಕೊಡ್ಸಾಕ್ತಾರೆ. ಯಾಕಂದರೆ ಅವರಿಗೆ ಅವರು ಹೋಟಿನ ಓಲೈಕೆಗಾಗಿ, ಅಧಿಕಾರ ಹಿಡ್ಕೊಳ್ಳೋದಕ್ಕಾಗಿ, ಯಾಕಂದ್ರೆ ಇದು ಮಾತಾಡಿದ್ವಿ ಅಂದರೆ ಇದನ್ನು ಮಾಡ್ತಾರೆ ಅಂತಾರೆ. ಅವರು ಎಲ್ಲರೂ ದಾಟದಾರ ಅಂತ ನನಗೆ ಅನಿಸಿಲ್ಲ.
ದೂರ್ತರದಾರ. ಅಲ್ಲ ಅಂದ್ರೆ ಗೊತ್ತಿದ್ದು ಗೊತ್ತಿದ್ದು ದೇ ಪ್ರಿಟೆಂಡ್. ಯಾಕೆ ಸುಮ್ಮನೆ ಇವ್ರನ್ನ ಕೆಟ್ಟ ಮಾಡಿ ವೈಚಾರಿಕತೆ ಮಾತಾಡೋದ್ರಿಂದ ನಂದು ಒಂದು ಸಮಸ್ಯೆ ಇದೆ ಸರ್. ಇಲ್ಲಿ ಏನಂದರೆ ಜನ ಮತದಾರರು ಭಾಳ ಮೌಢ್ಯರಿದ್ದರಿಂದ ಮತದಾರರ ಮೌಢ್ಯತೆ ಸಲುವಾಗಿ ಇಂಥವುಗಳನ್ನು ಸಾರ್ವಜನಿಕವಾಗಿ ಅವರು ಒಪ್ಕೊಳ್ತಾರೆ, ವರ್ತನೆ ಮಾಡ್ತಾರೆ. ಆ ವೈಚಾರಿಕತೆ ಹೇಳಿದರೆ ಮೌಢ್ಯತೆಯ ಪರವಾಗಿರುವಂಥ ಮತದಾರ ಸಿಗಂಗಿಲ್ಲ. ಆದರೆ ಅಧಿಕಾರ ಮಾಡೋಂಥವ್ರು ಜನರ ಮೌಢ್ಯತಾ ನಿವಾರಣೆಗಾಗಿ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸಬೇಕಾಗಿತ್ತು. ಹಂಗಾಗಿಲ್ಲ ಅನ್ನೋದು ಈ ದೇಶದ ದುರಂತ. ನೀವು ಒಬ್ಬ ಬರಹಗಾರರಾಗಿ ಈ ದೇಶದ ಜವಾಬ್ದಾರಿಯುತ ಹಿರಿಯ ನಾಗರಿಕರಾಗಿ ಈ ಸರ್ಕಾರದ ಈ ರೀತಿಯ ಭಾವನಾತ್ಮಕ ಧೋರಣೆಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಇಲ್ಲ, ಇವರೆಲ್ಲರೂ ಸ್ಪಷ್ಟವಾಗಿ ಹೇಳಬೇಕು. ಇದ್ದಿದ್ರಾಗ ಸ್ವಲ್ಪ ಇವರು ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ, ಆದರೂ ಅವರು ಎಲ್ಲರೂ ಹೋದ್ಕೊಳ್ಳಿ ಅವರು ಈ ಅನಿವಾರ್ಯತೆ ಸ್ವಲ್ಪ ಎಲ್ಲಾರ ಪಾಲಿಸಿದ್ದು ಕಾಣಿಸಾಕತ್ತೈತಿ. ಹಂಗೆ ಆಗಬಾರ್ದು ಅದು. ಮತ್ತು ಒಂದು ಸ್ಥಾನದಾಗ ಇದ್ದಾಗ ಅವರಿಗೆ ಇದು ಒತ್ತಡಗಳು ಬಂದ ಕೂಡಲೇ ಗಪ್ಪಾಗಿಬಿಡ್ತಾರೆ. ಸರಿ, ಸಿದ್ದರಾಮಯ್ಯನವ್ರ ವಿಷಯ ಬಂದಾಗ ಸಿದ್ದರಾಮಯ್ಯ ಇದ್ದ ಈಗ ಉದಾಹರಣೆ ನೀವು ಈ ಯೋಜನೆಗಳ ಬಗ್ಗೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಗ್ಯಾರಂಟಿ ಬಗ್ಗೆ ಮಾತ್ರ ನಂದು ಬಹಳ ಸಪೋರ್ಟ್ ಇದೆ. ಅಂದರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಆಗಿ ಅಂತ ಹೇಳ್ತಾ ಇಲ್ಲ, ಜನರಿಗೆ ಕೊಡುವ ನಿಲುವು ಏನಿದೆಯಲ್ಲ ಅದು ಭಾಳ ಸರಿಯಾದದ್ದು. ಏನದ ಅಂದರೆ ಈಗ ನಿಜವಾಗಿಯೂ ಬದಲಾವಣೆ ಆಗಿದೆ ರೀ. ಇನ್ನು 5 ವರ್ಷಕ್ಕೆ ಭಾಳ ಬದಲಾವಣೆ ಆಗಿದೆ. ಇದನ್ನು ಯಾಕಂದರೆ ಈಗ 2 ವರ್ಷ ಆಯಿತು, ಇನ್ನು 3 ವರ್ಷದ ಅಂದರೆ ಸಾಮಾಜಿಕ ನ್ಯಾಯ. ಈಗ ದೇಶದೊಳಗೆ ಭಾಳ ಮಂದಿ ಸಮೃದ್ಧ ಆಗ್ಯದ, ಗಾಡಿ ಅದಾವು, ಮೊಬೈಲ್ ಅದಾವು, ಬೆಳವಣಿಗೆ ಆಗಿದೆ, ಆಹಾರ ಗ್ಯಾರಂಟಿ ಬಂದಿದೆ ಇದೆಲ್ಲನೂ. ಬಟ್ ಈಗಲೂ 70% 60% ಜನ ತೊಂದರೆ ಒಳಗೆ ಅದಾರ. ಅಲ್ಲ, ಬಡತನ ಈಗ ಹೋಗಿದೆ, ಬಡತನ ಇಲ್ಲ ಅಂತ. ಈ ಬೆಳವಣಿಗೆಗೆ ಈಗ ನೋಡ್ರಿ ಹೆಂಗದ ಅಂದ್ರೆ ಅವಗೀಗ ಬೆಳವಣಿಗೆ ಅಂದ್ರೆ ಅವ ಈಗ ಏನು ಹೇಳ್ತಾರೆ, ಮೊನ್ನೆ ನಾನು ಲಕ್ನೋಕ್ಕೆ ಹೋದಾಗ ಎಲ್ಲ ರೈತರದ್ದು ಒಂದು ಇದೇ ಇತ್ತು, ಕಬ್ಬಿನ ಇದಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಶುಗರ್ ಮಿನಿಸ್ಟರ್ಸ್ ಎಲ್ಲ ಬಂದು ಎಲ್ಲರೂ ಬಂದು ಎಲ್ಲ ರೈತರು ಮಾತಾಡುವಾಗ ಈಗ ನಮಗೆ ಆಳು ಸಿಗುವಲ್ಲು, ಪುಕಟ್ ರೇಷನ್ ಕೊಡಾಕತ್ತಾರೆ, ಆಳು ಸಿಗುವಲ್ಲು ಅಂತ. ಇದು ಸೂಪರ್ಫಿಷಿಯಲ್ ಸ್ಟೇಟ್ಮೆಂಟ್. ಸೂಪರ್ಫಿಷಿ ಅಂತ ಅಲ್ಲ, ಅದು ಒಂದು ಫ್ಯೂಡಲ್ ಮನಸ್ಥಿತಿ. ಅಂದರೆ ಏನು, ನಮ್ಮ ಮನೆಗೆ ದುಡಿಮೆಗಾರರು ತಾವಾಗಿಯೇ ಬರಬೇಕು, ಕೆಲಸ ಕೊಡ್ರಿ ಅಲ್ಲ, ಸಂಕಷ್ಟದಿಂದ ಬರಬೇಕು. ನಾವು ಕೊಟ್ಟದ್ದನ್ನು ಕೊಟ್ಟಷ್ಟು ತೊಗೊಂಡು ದುಡಿಬೇಕು ಅಂತ ಏನು ಮನೋಭಾವ ಇದೆಯಲ್ಲ, ಫ್ಯೂಡಲ್ ಆಟಿಟ್ಯೂಡ್ ಇದಿಲ್ಲ. ಈಗ ನಾವು ನಮಗೆ ಸರಿಯಾಗಿ ಕೊಟ್ಟರೆ ದುಡಿಬೇಕು ಅನ್ನುವ ಭಾವನೆ ಜನರಲ್ಲಿ ಬಂದಿದೆ, ಆ ಶಕ್ತಿ ಬಂದಿದೆಯಲ್ಲ, ಇದು ಅಭಿವೃದ್ಧಿ. ಅವರ ಇದು ಅಂದರೆ ಅವರ ಆತ್ಮಗೌರವ ಕಾಯ್ಕೊಂಡು, ಅಂದರೆ ನನಗೆ ಯೋಗ್ಯ ಅನಿಸುವಂಗೆ ನೀ ಪಗಾರ ಕೊಟ್ಟರೆ ಬರ್ತೀನಿಪ್ಪ, ನನಗೆ ಯೋಗ್ಯ ಅನಿಸುವ ದುಡಿಮೆ ಕೊಟ್ಟರೆ ನಾ ಬರ್ತೀನಿ ಅನ್ನೋದು ಆತ್ಮಗೌರವದ ಮಾತು. ಅಂದರೆ ಅವನಲ್ಲಿ ಎಬಿಲಿಟಿ ಮತ್ತು ಅವನ ಆತ್ಮಗೌರವ ಅಷ್ಟು ಅವನ ಸಸ್ಯನಾಗೆ ನೀವು ಕೊಡ್ದಿದ್ರು ನಾ ದುಡಿತೀನಿ ಅಂತ. ಹಿಂದೆ ನಾವು ಸ್ಟೂಡೆಂಟ್ಸ್ ಇದ್ದಾಗ ಒಂದು ಕಥೆ ಇತ್ತು, ಹುಲ್ಲು ತೆಗೆಸಿದೆ ಅಂತ. ಆ ಹುಲ್ಲು ತೆಗೆಸಿದೆ ಅಂತ ಒಂದು ಕಥೆ ಇತ್ತು, ಭಾರಿ ಇಂಟ್ರೆಸ್ಟಿಂಗ್ ಕಥೆ ಅದು. ಅವ ಒಬ್ಬ ಇರ್ತಾನಂತ, ಅವಾಗ ಮಾಳಿಗೆ ಮೇಲೆ ಹುಲ್ಲು ಬೆಳೀತಿತ್ತು ರೀ, ಮೇಲ್ಮುದ್ದೆ ಮನೆ ಇರ್ತಿದ್ದು, ನಾವು 60 ಮಣ್ಣಿನ ಮನೆ ಇರ್ತಿದ್ದು. ಅದನ್ನು ಆವಾಗಿಂದ ಇಟ್ಕೊಂಡು ಒಂದು ಕಥೆ ಅದು. ಅಂದರೆ ಅವ ಹುಲ್ಲು ತೆಗಿಯಾಕೆ ಬರ್ತಾನೆ, ಅವೇಂತಾನ 2 ರೊಟ್ಟಿ 2 ರೂಪಾಯಿ ಕೊಡ್ರಿ ಅಂತ ನಾವು. ಅವ ಮಾಲಕ್ ಅಂತಾನೆ, ಇಲ್ಲ ನಾನು 2 ರೊಟ್ಟಿ ಮಾತ್ರ ಕೊಡ್ತೀನಿ, ತೆಗಿದ್ರೆ ಬಿಡು ಅಂತಾನೆ. ಮತ್ತೊಂದು ತಾಸಿಗೆ ಬರ್ತಾನೆ, ಹೋಗ್ಲಿ ಬಿಡ್ರಿ 1 ರೂಪಾಯಿ 2 ರೊಟ್ಟಿ ಯಾರು ಕೊಡ್ರಿ ಅಂತಾನೆ, ಅದಕ್ಕೂ ಆಗೋದಿಲ್ಲ ಅಂತಾನೆ. ಮತ್ತೆ ಬರ್ತಾನೆ, 8 ಅಣ್ಣ ಯಾರು ಕೊಡ್ತೀರಿ, ಇಲ್ಲ ಅಂತ ನಾವು. ಸಂಜೆಗೆ ಹಸು ಹಾಕೋದು ಅವಂಗೆ, 2 ರೊಟ್ಟಿ ಕೊಡ್ರಿ ತೆಗಿತೀನಿ ಅಂತ ತೆಗಿತಾನೆ. ಅಂದರೆ ಆ ಪರಿಸ್ಥಿತಿ ಇರಬಾರ್ದು. ಈಗೆಲ್ಲ ಜನಕ್ಕೆ ನಾವು ಅನುಕೂಲ ಆದರೆ ದುಡಿಯಬೇಕು ಅನ್ನುವ ಭಾವನೆ ಜನರಲ್ಲಿ ಬಂದಿದೆಯಲ್ಲ. ಜನ ನಮಗೆ ಸಿಗುವಲ್ರು ಅಂತ ಹೇಳ್ತಾರೆ, ಅದು ಸಿಗುವಲ್ರು ಅಂತ ಇವ್ರು ಹೇಳ್ಕೋವಲ್ರ. ಯಾಕೆ ಅವರಿಗೆ ನಾವು ದುಡಿಯುವುದು ಅನಿವಾರ್ಯ ಆಗಿಲ್ಲಲ್ಲ, ನಾವು ದುಡಿಯದೇ ಇದ್ದರೂ ನಮಗೆ ಸರ್ಕಾರ ಪೋಷಣೆ ಮಾಡ್ತಿದೆ ಅಂತ ಅನ್ನೋ ಭಾವನೆ ಏನು ಬಂದಿದೆಯಲ್ಲ, ಇದು ಅಭಿವೃದ್ಧಿ, ಲೈನ್ ಅಭಿವೃದ್ಧಿ ಅಲ್ಲ. ಮತ್ತು ಆರ್ಥಿಕ ದಿವಾಳಿತನ ಅಂತಾರಲ್ಲ, ಮನುಷ್ಯ ಆರ್ಥಿಕ ದಿವಾಳಿ ಸರ್ಕಾರದ ಕಡಿಮೆ ಆಗಿರ್ಬೋದು, ಜನಸಾಮಾನ್ಯರ ಘನತೆ ಹೆಚ್ಚಾಗಿದೆ. ಘನತೆಯಿಂದ ಬದುಕುವ ಕಾಲಘಟ್ಟದಲ್ಲಿ ನಾವು ಬರ್ತಾ ಇದ್ದೀವಿ. ಅವ ದೈನ್ಯತೆಯಿಂದ ಕೆಲಸ ಕೇಳೋದ ಪರಿಸ್ಥಿತಿ ಒಳಗದಾರ ನೋಡ್ರಿ. ಇದನ್ನೆಲ್ಲರೂ ಇನ್ನೊಂದು ಮಾತು ನಾನು ನಿಮ್ಗೆ ಹೇಳಬೇಕು ಅನ್ನಿಸ್ತಿದೆ. ಸರ್ಕಾರದಿಂದ ಲಕ್ಷಗಟ್ಟಲೆ ಪೆನ್ಷನ್ ತೊಗೊಳ್ಳೋರೆಲ್ಲ ಕೂತ್ಕೊಂಡು ಹೇಳ್ತಾರೆ, ಈ ಜೋಳ ಕೊಡೋದು ತಪ್ಪು, ಗೋಧಿ ಕೊಡೋದು ತಪ್ಪು, ಪುಕಟ ಬಸ್ ಮಾಡಿದ ತಪ್ಪು, ನಾವು ಕೆಲಸ ಮಾಡಲಾರ್ದೆ ಪೆನ್ಷನ್ ತೊಗೋತಾರೆ. ಕೆಲವು ನೌಕರದಾರಿಗೆ ಲಂಚು ಕೂಡ ಅವಕಾಶ ಇತ್ತು. ತಾವು ಸಂಪತ್ತು ಮಾಡ್ಕೊಂಡಾರ, ಇವರು ಬಡವರಾಗೇ ಇರಬೇಕು ಅನ್ನೋದು ಫ್ಲೂಡಲ್ ಮನಸ್ಥಿತಿ, ಅವ್ರಿಗೆ ಒಳ್ಳೆಯದು ಆಗಬಾರ್ದು ಅನ್ನೋ ಮನಸ್ಥಿತಿ. ಇದು ಭಾಳ ದುರಂತದ ಮನಸ್ಥಿತಿ, ಇದು ಹೋಗಬೇಕು.
ಅವರಿಗೂ ಇನ್ನಷ್ಟು ಹೆಚ್ಚು ಕೊಡ್ರಿ ಅಂತ ನೋಡ್ರಿ. ಇದನ್ನು ಕೊಡಾಕತ್ತಿದ ಮೇಲೆ ಹೆಣ್ಮಕ್ಳು ಹೊರಗೆ ಅಡ್ಡಾಡಕತ್ತಿದ್ರು, ದೇವಸ್ಥಾನಕ್ಕೆ ಹೋಗಾಕತ್ತಿದ್ರು, ದೇವಸ್ಥಾನ ನೋಡಿ ಬರಾಕತ್ತಿದ್ರು, ಕೆಲಸ ಮಾಡಾಕತ್ತಿದ್ರು, ವ್ಯಾಪಾರಕ್ಕೆ ಹೋಗಾಕತ್ತಿದ್ರು, ಜನ ಅಡ್ಡಾಡಕತ್ತಿದ್ರು. ಇದು ಭಾಳ ಅವರಿಗೆ ಅಡ್ಡಾಡಕ್ಕೆ ಹಚ್ಚಿದ್ದು ಇದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೆ ಸರ್. ನೋಡಿಕೆಗೆ ತಪ್ಪು ಅನ್ನಿಸ್ತದ, ಮೇಲ್ನೋಟಕ್ಕೆ ತಪ್ಪು ಅನ್ನಿಸ್ತದೆ. ಯಾಕಂತಂದ್ರೆ ಫ್ಯೂಡಲ್ ಮನಸ್ಥಿತಿ ಅದ. ನಮಗೆ ಭೇಟಿಯಾಗವ್ರು ನಮ್ಮಂಥವ್ರೆ. ಯಾಕಂದರೆ ನಾವು ಈಗ ನೌಕರದಾರದ ವರ್ಗ, ಪೇಪರ್ ಓದುವ ವರ್ಗ, ಈ ಬರಹಗಾರರ ವರ್ಗ, ಎಜುಕೇಟೆಡ್ ಇದ್ದವರು ಇದ್ದವರಿಂದ ಸಾಮಾನ್ಯ ಜನರ ನೋವು ಗೊತ್ತೇ ಇಲ್ಲ. ಆ ಮಂದಿ ಭಾಳ ಅದ ರೀ, ಆ ಮಂದಿ ಭಾಳ ಅದ. ಅವ್ರು ನೀವು ಹಳ್ಳ್ಯಾಗ ಹೋದ್ರೆ ಗೊತ್ತಾಗ್ತದೆ ತಿಳಿಸಿ. ಇದರ ಮೇಲೆ ಬದುಕೋರು ಈಗ 1200 ರೂಪಾಯಿ ವಯಸ್ಸಿನ ಪೆನ್ಷನ್ ಬರೋದ್ರ ಮೇಲೆ ಚಾ ಕುಡಿಯೋರು ಅದಾರ. ಭಾಳ ಮಂದಿನ ಮಾತಾಡಿಸ್ತಾನೆ ನಾನು. ಆ ಜನಸಾಮಾನ್ಯರ ಜೋಡಿ ನಾವು ಮಾತಾಡ್ತಾ ಇಲ್ಲ. ನೀವು ಬಾಜು ಕೂತಾಗ ಬಸ್ಸಿನಾಗ ಮಾತಾಡ್ಸಿರ ಅವ್ರು ತಮ್ಮ ಕಥೆ ಹೇಳ್ತಾರೆ. ಹೌದು, ಈ ಮಧ್ಯಮ ವರ್ಗದವರ ಕಥೆಗಳ ಕೇಳೇ ನಾವು ಹಾಳಾಗಿ. ಏನಾಗ್ಯದ ಅಂದರೆ ಅವರು ನಮಗೆ, ಯಾಕಂದರೆ ನಾವು ಒಂದು ಮೀಡಿಯಾ ಮಧ್ಯಮ ವರ್ಗದಾಗ ಬಂದಿರೋದ್ರಿಂದ ಕೆಳವರ್ಗದವ್ರನ್ನ ನಾವು ನೋಡೇ ಇಲ್ಲ. ಕಂಫರ್ಟ್ ಝೋನ್ನಾಗ ಬಂದೀವಿ ಸರ್. ಅವ್ರು ನೋಡೇ ಇಲ್ಲ ನಾವು. ನೀವು ನೋಡಾಕತ್ತಿದ್ರೆ ನಮಗೆ ಗೊತ್ತಾಗ್ತದೆ ಸರ್. ಹೀಗೆ ತಾವು ಬೆಳಕು ಚೆಲ್ತಾ ಬರಹವನ್ನು ಮುಂದುವರ್ಸ್ಕೊಂಡು ಹೋದ್ರಿ. ಆಮೇಲೆ ಈ ಶುಗರ್ ಫ್ಯಾಕ್ಟ್ರಿ ಸಲಹೆಗಳು, ಈ ಶುಗರ್ ಉದ್ಯಮ ಮಹಾರಾಷ್ಟ್ರ ಶುಗರ್ ಲಾಬಿ ಇತ್ತು, ಕರ್ನಾಟಕದಲ್ಲೂ ಇತ್ತೀಚೆಗೆ ಈ ಸಕ್ಕರೆ ಲಾಬಿ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದಕ್ಕೆ ಏನು ಕಾರಣ ಆಯ್ತು ಸರ್? ನೀವು ಹೆಂಗೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡಿದ್ರಿ? ಇಲ್ಲ, ಮಹಾರಾಷ್ಟ್ರದಾಗ ಶುಗರ್ ಲಾಬಿ ಇತ್ತು, ಅವರೇ ನಡೆಸಿದ್ರಿ. ಈಗ ಲಾಬಿ ಅನ್ನೋದು ಹೋಗಿಬಿಟ್ಟದ್ರಿ, ಏನಷ್ಟು ಉಳಿದಿಲ್ಲ, ಮೊದಲಿನಷ್ಟು ಇಲ್ಲ. ಈಗ ಏನು ಅಂದರೆ ಮೊದಲು ಕೋಆಪರೇಟಿವ್ ಬರ್ತಿದ್ದು, ಅದು ಕೋಆಪರೇಟಿವ್ ಉದ್ಯಮಿನ ಆಗಲಿ ಅನ್ನೋದು ಸರ್ಕಾರದ ಆಲೋಚನೆ ಇದೆ. ಯಾಕಂದರೆ ದಟ್ ಇಸ್ ಅಗ್ರೋ ಬೇಸ್ಡ್ ಇಂಡಸ್ಟ್ರಿ. ಕಬ್ಬು ಬೆಳೆಯೋದು ಫ್ಯಾಕ್ಟ್ರಿಗೆ ತಂದು ಕೂಡ ರೈತನೂ ಅಲ್ಲಿ ಸದಸ್ಯನಾಗಿ, ರೈತರೇ ಕಟ್ತಿದ್ರು ಫ್ಯಾಕ್ಟ್ರಿ. ಮೊದಲು ಬಂದು ಶುಗರ್ ಫ್ಯಾಕ್ಟ್ರಿ ಎಲ್ಲ ರೈತರೇ ಕಟ್ಟಿದ್ರು. ರೈತರಿಂದನೇ ಬಂದು ಇವು ಸಂಕೇಶ್ವರದ್ರು ಅಪ್ಪಣಗೌಡ ಕಟ್ಟಿದಲ್ರಿ, 8 ಅಣೆ ಶೇರ್ ತಗೋತಿದ್ದವು. ಅಪ್ಪಣಗೌಡ ಕಟ್ಟಿದ ಶುಗರ್ ಫ್ಯಾಕ್ಟ್ರಿ ಅದು. ಈಗಲೂ ಹೇಳ್ತಾರೆ ಜನ 8 ಅಣೆ ಶೇರ್ ಅದು. ಅವಾಗ ಮಾಡಿದಾಗ ಆ ಕಾರಣಕ್ಕೆ ಉದ್ರಿ ಕೊಡಬೇಕು ಅಂತ ಕಾನೂನು ಆತದು. ರೈತರಿಗೆ ಕೊಡೋದು ರೈತರಿಗೆ ಅನುಕೂಲ ಆಗಲಿ ಅಂತ ಆ ಕಾನೂನು ಈಗೂ ಮುಂದುವರೆದದ. ಈ ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರಿ ಅದಾವೆ ತಿಳಿತೇನ್ರಿ. ಈಗ ರಾಜ್ಯದಲ್ಲಿ 26 ಕೋಆಪರೇಟಿವ್, 30 ಪ್ರೈವೇಟ್, 40 ಪ್ರೈವೇಟ್ ಅದ. 76 ಫ್ಯಾಕ್ಟ್ರಿ ಹೋದ ವರ್ಷ ವರ್ಕ್ ಮಾಡ್ಯಾವ್ರಿ. ಇದ್ದರೆ ಆ 26 ಫ್ಯಾಕ್ಟ್ರಿ ಒಳಗೆ 11 ಆಲ್ರೆಡಿ ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ಟಾರ. ಅವು ಪ್ರೈವೇಟ್ ಆಗ್ಯಾವ. ಒಂದು 3-4 ಪರ್ಮನೆಂಟಾಗಿ ಬಾಗಿಲ ಕ್ಲೋಸ್ ಮಾಡ್ಯಾವ. ಉಳಿದದ್ದು ತೊಂದರೆ ಒಳಗದ. ಯಾಕೆ ಸರ್ ಕೋಆಪರೇಟಿವ್ ಇದ್ದದ್ದು ಯಾಕೆ ತೊಂದರೆ ಒಳಗೆ? ಕೋಆಪರೇಟಿವ್ ತೊಂದರೆ ಯಾಕಂತಂದರೆ ಅವ್ರಿಗೆ ಅವು ಸರಿಯಾಗಿ ನಡೆಸಲಾರದಕ್ಕೆ, ರೊಕ್ಕ ತಿನ್ನೋದಕ್ಕೆ. ಮತ್ತು ನೋಡಿರಿ, ಕಂಪ್ನಿ ಒಂದು ಶುಗರ್ ಫ್ಯಾಕ್ಟ್ರಿ ಪರ್ಮನೆಂಟಾಗಿ ಕ್ಲೋಸ್ ಆದದ್ದು ನಿಮಗೆ ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೇನೆ. ಆವಾಗ ನಾಯ್ಡು ಅನ್ನೋರು ಚೇರ್ಮನ್ರಾಗಿದ್ದರು. ಆ ಕಂಪ್ನಿ ಶುಗರ್ ಫ್ಯಾಕ್ಟ್ರಿಗೆ ಆ 400 ನೌಕರದಾರರಿಗೆ ಅವ್ರಿಗೆ ಇರ್ಲಿಕ್ಕೆ 400 ಮನೆ ಕಟ್ಟೋದು ಒಂದು ಡಿಸಿಷನ್ ತೊಗೊಂಡ್ರು. ಸಕ್ರೆ ಮಾರಿ ಬಂದ ರೊಕ್ಕ ಎಲ್ಲ ಬಿಲ್ಡಿಂಗ್ ಕಟ್ಟೋ ಕೊಡಾಕತ್ತಿದ್ರು. ಮುಂದೆ ಕಬ್ಬಿಗೆ ರೈತರಿಗೆ ರೊಕ್ಕನ ಕೊಡಲಿಲ್ಲ. ಅವು ಮನೆಗಳಾದವು, ಫ್ಯಾಕ್ಟ್ರಿಗೆ ಕಬ್ಬಿಲ್ಲ. ಪರ್ಮನೆಂಟ್ ಕ್ಲೋಸ್ ಆಗಿ ತಿರುಗಿ ಡಿಸ್ಪರ್ಸ್ ಆಗಿ ಹೋತದು. ಆ ಫ್ಯಾಕ್ಟ್ರಿನ ಮುಚ್ಚಿಬಿಡ್ತು. ಅವ್ನು ರಾಂಗ್ ಡಿಸಿಷನ್ ತೊಗೊಂಡ. ಯಾಕೆ ತೊಗೊಂಡ? ಅವು ಅವು ಬಿಲ್ಡಿಂಗ್ ಕಟ್ಟಿದ ಕೂಡಲೇ ಕಮಿಷನ್ ಬರ್ತದೆ. ಅಂದರೆ ಇಂಥ ಡಿಸಿಷನ್ ತೊಗೋತಾರೆ, ಅನಾವಶ್ಯಕ ಡಿಸಿಷನ್ಸ್ ಭಾಳ ತೊಗೋತಾರೆ. ಅವ್ರಿಗೆ ಬೇಕಾಗಿರೋದೆಲ್ಲ ಮಟೀರಿಯಲ್ ತರಿಸಿಟ್ಬಿಡೋದು. ಒಂದು ಮಷಿನ್ ತರಿಸ್ಬಿಡೋದು, 5 ಕೋಟಿ ಒಂದು ಮಷಿನ್ ತೊಗೊಳೋದು ತಿಳಿತ್ರಿ. ಅದು ಬೇಕಾಗಿರೋದಿಲ್ಲ. ಅದಕ್ಕೆ 5 ಕೋಟಿ ಇವರಿಗೆ ನೀವು ಎಷ್ಟು ಈ ಕಾಂಟ್ರಾಕ್ಟರ್ಸು ಈ ಶುಗರ್ ಫ್ಯಾಕ್ಟ್ರಿ ಒಳಗೂ ಕಮಿಷನ್ ಕೊಡ್ತಾರೆ. ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಒಂದು ಕಟ್ಟೋದು ಒಂದು ಏನು ಕೆಲಸ ಕೊಡ್ತಾರೆ, ಒಂದು ಗೋಡೌನ್ ಕಟ್ಟಕ್ಕೆ ಕೊಟ್ಟರು ಅಂತ ತಿಳ್ಕೊಳ್ಳೋಣ. ಅದು 4 ಕೋಟಿದು ಇರ್ತದೆ ಗೋಡೌನ್. ಅದಕ್ಕೆ ಟೆಂಡರ್ ಕೊಟ್ಟು ಕೂಡ 1 ಕೋಟಿ ಹೋಗಿ ಚೇರ್ಮನ್ ಕೊಟ್ಬಿಡ್ತಾನೆ. ಅವ್ನು ನೋಡ್ಕೊಂಡು ಅವ್ನು ಕೊಟ್ಬಿಡ್ತಾನೆ ಒಂದು 10. ಹಿಂಗೆ ಈ ಕರಪ್ಷನ್ನು ಮತ್ತು ಸರಿಯಾದ ಅವ್ರಿಗೆ ಮ್ಯಾನೇಜ್ಮೆಂಟ್ ನಾಲೆಜ್ ಇರೋದಿಲ್ಲ. ಮಹಾರಾಷ್ಟ್ರದೊಳಗೆ ಅದ್ರಾಗ ಕೋಆಪರೇಟಿವ್ ಯಶಸ್ವಿಯಾಗಿ ಅವ್ರಿ. ಗುಜರಾತದೊಳಗೆ ಒಟ್ಟಿಗೆ 19 ಶುಗರ್ ಫ್ಯಾಕ್ಟ್ರಿ ಅದಾವೆ ಗುಜರಾತ್ ರಾಜ್ಯದೊಳಗೆ. ಈಗಲೂ ಈಗ ಸ್ಟಿಲ್ ಟುಡೇ ಅವು 19 ಕೋಆಪರೇಟಿವ್ ಅದಾವೆ. ಪ್ರೈವೇಟ್ನವ್ರು ಬರ ಕೊಡೋದಿಲ್ಲ. ಅಲ್ಲಿ ಪ್ರೈವೇಟ್ನವ್ರು ಒಂದು ಫ್ಯಾಕ್ಟ್ರಿ ಬಂದಾಗಿತ್ತು. ಅದನ್ನು ಇವರು ಸಮಯ ತೊಗೋಬೇಕಂತ ಮಾಡಿದ್ರು. ಅಲ್ಲಿ ಹೇಳಿದರು. ಇವರು ಅವ್ರಿಗೆ ಗೊತ್ತಾಗಿ ಅವರು ಅಷ್ಟು ಕೋಆಪರೇಟಿವ್ನವ್ರು ಕೂಡಿಸಿ ಅಲ್ಲಿ ರೊಕ್ಕ ಕೊಟ್ಟು ಅವ್ರನ್ನ ನಡೆಸಿ ಇದನ್ನು ಮಾಡಿದರು. ಮತ್ತು ಅಲ್ಲಿಯ ಪೇಮೆಂಟ್ ಸಿಸ್ಟಮ್ನು ಇಲ್ಲಿ ಬರಬೇಕು. ಅದನ್ನು ನಾನು ಲಕ್ನೋದಾಗೂ ಹೇಳಿದೆ. ಅಂದರೆ
ಆ ಕಬ್ಬಿನ ಬಿಲ್ಲಿನ ಸಲುವಾಗಿ ಜಗಳ ಇಡ್ತಾವೆ. ಆ ಕಬ್ಬಿನ ಬಿಲ್ ಹೆಂಗೆ ಕೊಡಬೇಕು ಅಂತಂದರೆ ಈಗೇನು ರೀ ಭಾಳ ಟೆಕ್ನಾಲಜಿ ಬೆಳೆದು ಬಿಟ್ಟಿದೆ. ಅವ್ರಿಗೆ 70% ಕೊಡಬೇಕು ಅಂತ ಒಂದು ನಿಯಮ ಅದ. ಅಲ್ಲಿ ಗುಜರಾತ್ನಾಗ ಏನು ಮಾಡ್ತಾರಂದ್ರೆ ಅಲ್ಲಿ ಕೃಷಿ ಇಲಾಖೆ ಅದಕ್ಕೆ ಅಟ್ಯಾಚ್ ಇಟ್ಟಾರ. ಅವರು ಕೃಷಿ ಇಲಾಖೆ ನೋಡ್ತದೆ ಪೇಮೆಂಟ್ ಮಾಡಿದ್ರಿ ಇಲ್ಲ ಅಂತ. 15 ದಿನಕ್ಕೆ ಪೇಮೆಂಟ್ ಆಗದಿದ್ದರೆ ರೈತಗೆ ರೈತ ನನಗೆ ಇವತ್ತು ಪೇಮೆಂಟ್ ಆಗಿಲ್ಲ ಅಂತ ಕೃಷಿ ಇಲಾಖೆಗೆ ತಿಳಿಸಿಬಿಟ್ರೆ ಅವತ್ತು ಸಂಜೆ ಒಳಗಾಗಿ ಕೃಷಿ ಇಲಾಖೆ ಅವ್ನಿಗೆ ಪೇಮೆಂಟ್ ಮಾಡಿಬಿಡ್ತಾರೆ. ಅಷ್ಟು ಅಮೌಂಟ್ ಪೇಮೆಂಟ್ ಮಾಡ್ತಾರೆ. ಅವಂಗೆ ಪೇಮೆಂಟ್ ಮಾಡಿ ಅದನ್ನು ಮರುದಿನ ಪ್ರಕಟಣೆ ಕೊಡ್ತಾರೆ ಅವ್ರು ಪತ್ರಿಕೆ ಒಳಗೆ. ನಾವು ಹಿಂಗಿಂತ ರೈತರಿಗೆ ಪೇಮೆಂಟ್ ಮಾಡೀವಿ, ಆ ಶುಗರ್ ಫ್ಯಾಕ್ಟ್ರಿಗೆ ಎಷ್ಟು ಆಸ್ತಿ ಅಟ್ಯಾಚ್ ಮಾಡ್ತೀವಿ ಅಂತ. ಅವ್ರು ಹೆದರಿ ಅವ್ರು ರಾತ್ರಿನೇ ಹೋಗಿ ಅವ್ನು ಪೇಮೆಂಟ್ ಮಾಡಿಬಿಡ್ತಾರೆ. ಆ ಸಿಸ್ಟಮ್ ಇದೆ. ಅದನ್ನ ಇಲ್ಲಿ ಮಾಡಿರಿ ಅಂತ ನಾನು ರೈತ ಸಂಘದವ್ರಿಗೆ ಹೇಳಿ ನೀವು ಅದನ್ನು ಹಂಗೆ ಹೋರಾಟ ಮಾಡಿರಿ ಅಂತ. ಅವ್ರಿಗೆ ಅರ್ಥ ಆಗಿದೆ, ಅದು ಅರ್ಥ ಆಗಿದೆ ಅವರಿಗೆ, ತಿಳಿದಿಲ್ಲ ಅಂತಿಲ್ಲ, ಹೇಳ್ತಾರೆ. ಆದರೆ ಸೀರಿಯಸ್ ಆಗಿ ನಡೆದಿಲ್ಲ. ಮತ್ತು ಅದನ್ನು ಡಿ ಸಿಗೆ ಇದನ್ನು ಮಾಡಿ 70% ಏನೋ ಮಾರಿದ್ದು ಬಂದು ರೊಕ್ಕ ಬರ್ತದಲ್ಲ, ಸಕ್ಕರೆ ಮಾರಿದ್ದು 70% ರೈತರಿಗೆ ಹಾಕಬೇಕು ಅಂತ ಕಂಪಲ್ಸರಿ ಮಾಡಿದರೆ ರೈತರು ಚೆನ್ನಾಗಿ ಬದುಕ್ತಾರೆ, ಫ್ಯಾಕ್ಟ್ರಿನೂ ಬೆಳೀತದೆ ಇದರಿಂದ. ನಾನು ಹೇಳೋದಂದರೆ 2 ವಿಷಯ. ಅವರು ರೈತ ಸಂಘವನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗಬೇಕು, ಫ್ಯಾಕ್ಟ್ರಿ ಅವರೇ, ಅವರಿಗೆ ಗೈಡ್, ಅವರು ಮಾರ್ಗದರ್ಶಕರು, ಅವ್ರು ಇದು ಮಾಡಬೇಕು. ಮತ್ತು ಯೂನಿಯನ್ಗಳನ್ನು ಸರಿಯಾಗಿ ಕಾಪಾಡ್ಕೊಂಡು ಹೋಗಬೇಕು. ನೀವು ತಪ್ಪಿದ್ದು ಹೇಳ್ತಾರೆ ಅವರು. ಫ್ಯಾಕ್ಟ್ರಿ ಪ್ರೊಟೆಕ್ಷನ್ಗೆ ಅವರು ಸಹಕಾರ ಮಾಡ್ತಾರೆ. ಕಾರ್ಮಿಕರು ಇಲ್ಲಿ ಹಾಳು ಹಾಕಿದ್ರಿ, ಇದು ಹಾಕಿದ್ರಿ. ಅವರು ನಿಜವಾಗಿಯೂ ನೀವು ಇನ್ವಾಲ್ವ್ಮೆಂಟ್ ಮಾಡೋದು ಭಾಳ ಅವಶ್ಯ ಇದೆ. ರೈತರನ್ನು ಮತ್ತು ಕಾರ್ಮಿಕರನ್ನು ನೀವು ಶೇರ್ ಹೋಲ್ಡರ್ಸ್ ಗತೆ ನೋಡ್ಕೊಂಡು ಕರ್ಕೊಂಡು ಹೋದರೆ ಅದು ಅವ್ರ ವಿರೋಧಿಗಳ ಗತೆ ಕಾಣೋದೊಂದು ದೊಡ್ಡ ತಪ್ಪು. ಸರ್, ಈ ನಿಯಮವನ್ನು ಖಾಸಗಿ ಸಂಸ್ಥೆಯವ್ರು ಹೆಂಗೆ ಪಾಲಿಸ್ತಾರೆ? ನೀವು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಡಿಫೆಕ್ಟ್ ಹೇಳಿದ್ರಿ. ಕೋಆಪರೇಟಿವ್ನವರು ಇಲ್ಲ, ಕೋಆಪರೇಟಿವ್ನವರು ಸ್ವಲ್ಪ ಇವರು ಯೂನಿಯನ್ದವ್ರನ್ನ ಇವ್ರನ್ನ ಸಂಭಾಳಿಸ್ಕೊಂಡು ಹೋಗ್ತಾರೆ. ಹಂಗೇನು ಇದು ಮಾಡೋದಿಲ್ಲ ಅವ್ರು. ಯಾಕಂದ್ರೆ ಪಬ್ಲಿಕ್ಕಿಂದನೂ ಆರಿಸಿ ಬರ್ತಾರಲ್ಲ, ಅವರು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಜಕೊಂಡು ಹೋಗ್ತಾರೆ. ಪ್ರೈವೇಟ್ನವ್ರಂತೂ ದಾದ ಮಾಡೋದಿಲ್ಲ ಅವ್ರು. ಮತ್ತು ಈ ಸಮಸ್ಯೆ ಪ್ರೈವೇಟ್ನವ್ರಿಗೆ ಇರಂಗಿಲ್ಲ ಸರ್, ಅವ್ರು ಲಾಭದಾಯಕವಾಗಿ ಅದಾರಲ್ಲ. ಅಲ್ಲ, ಪ್ರೈವೇಟ್ನವ್ರಿಗೆ ಏನದ ರೀ, ಅವರಿಗೆ ಕ್ಯಾಲ್ಕುಲೇಟೆಡ್ ಅದಾರ ಅವರು. ಇವರು ಕ್ಯಾಲ್ಕುಲೇಟೆಡ್ ಇಲ್ಲ. ಮತ್ತು ಅವ್ರು ಟೈಮ್ ಸೀರೆ ಇದನ್ನು ಮಾಡ್ತಾರೆ. ಅವರು ಮಾರಾಟದ್ದು ಇರ್ತಿದೆ, ಲಾಭ ಇಟ್ಕೊಂಡು ಮಾರಬೇಕಲ್ಲ. ಮತ್ತು ಇನ್ನೊಂದು ಏನದ, ಅಷ್ಟು ಸಕ್ಕರೆ ಉದ್ದಿಮೆಯಲ್ಲಿ ತಿಳ್ಕೊಂಡಷ್ಟು ಫಾಯ್ದೆ ಇಲ್ಲ. ಅದರ ಬೈ ಪ್ರಾಡಕ್ಟಿಗೆ ಬೆಲೆ ಇದೆ. ಈಗ ಬೈ ಪ್ರಾಡಕ್ಟ್ ಮತ್ತು ಇಷ್ಟು ದಿವಸ ಇದ್ದಿರಲಿಲ್ಲ ಬೈ ಪ್ರಾಡಕ್ಟ್. ಮತ್ತು ಯಾಕೆ ಮಾಡ್ತಿದ್ರು? ಅದಕ್ಕೆ ಲಾಭ ಇರಲಿಲ್ಲ. ಅಲ್ಲ, ಲಾಭ ಇರಲಿಲ್ಲ ಅಂತಿಲ್ಲ, ಭಾಳ ಮಿತಿ ಇತ್ತು. ಒಂದು ಶುಗರ್ ಫ್ಯಾಕ್ಟ್ರಿ ವರ್ಷಕ್ಕೆ 4 ಕೋಟಿ 5 ಕೋಟಿ ಲಾಭ ಆದ್ರೆ ದೊಡ್ಡ ಲಾಭ ಅಲ್ಲ ಅದು. ಇದ್ರೆ ಹಾಕಿದ ಇನ್ವೆಸ್ಟ್ಮೆಂಟ್ ಹೋಲಿಸಿ ನೋಡಿದರೆ ಮತ್ತು ಏನದ ರೀ, ಈಗ ಅದು ಬೇರೆ ಬೇರೆ ಈಗ ಡೈವರ್ಸಿಫಿಕೇಷನ್ ಆಗಾಕತ್ತೆ. ಅದು ಅಂದ್ರೆ ಕಬ್ಬು ಏನು ಒಂದು ತೂಕ ಮಾಡಿ ತಗೋತಾರೆ, ಇಡೀ ವಸ್ತುವನ್ನು ತೂಕ ಮಾಡಿ ಮಾರ್ತಾರೆ. ಕಬ್ಬಿಗೆ ಬೆಲೆ ಅದ, ಸಕ್ಕರೆ ಹಾಕದ, ಮತ್ತು ಅದರಿಂದ ಸೆರೆ ಮಾಡ್ಬೋದು. ಮೊಲಾಸಿಸ್ ಬಂದದ್ರಿಂದ ಕಬ್ಬಿನ ಸಿಪ್ಪೆ ಕೂಡ ಮಾರಾಟಕ್ಕಿದೆ. ಸಿಪ್ಪೆ ಕೂಡ ಉರುವಲಾಗಿ ತಗೋತಾರೆ. ಸಿಪ್ಪೆ ಮಾಡಿ ಉರುವಲು ಮಾಡಿ ವಿದ್ಯುತ್ ಮಾಡ್ತಾರೆ. ಮತ್ತು ಅದಕ್ಕೆ ಹತ್ತಿದ ಮಣ್ಣು ಕೂಡ ಅದು ಗೊಬ್ಬರ ಹಾಕದ. ಯಾವುದು ಅದೇನು 1 ಟನ್ ತೂಕ ಮಾಡಿ ಕೊಡ್ತಾರೆ, ಅದು ಅಷ್ಟು ವಸ್ತುನೂ ಟನ್ ಬೆಲೆಯುಳ್ಳ ವಸ್ತು ಆಗಿ ಮಾರಾಟಕ್ಕಿದೆ. ಐತೆ ಮೌಲ್ಯವರ್ಧನ ಅಂತ ಹೇಳ್ತಾರೆ, ಮೌಲ್ಯವರ್ಧಿತ ಆಗೇ ಮಾರ್ತದೆ. ಅದು ಲಾಭ ಮಾಡ್ಕೋತಾರೆ, ಲಾಭ ಇಲ್ಲ ಅಂತೇನಿಲ್ಲ. ಇವರು ಒಂದೊಂದು ಫ್ಯಾಕ್ಟ್ರಿ, ಅವರು 10 ಫ್ಯಾಕ್ಟ್ರಿ ಕಟ್ಟಾರ, 5 ಫ್ಯಾಕ್ಟ್ರಿ ಕಟ್ಟಾರ. ಎಲ್ಲರೂ ಪ್ರೈವೇಟ್ನವ್ರು ಯಾರೂ ಲಾಸ್ನೇ ಬಂದೇ ಇಲ್ಲ. 1-2 ಬಂದಾವ, ಬಟ್ ಅವ್ರಿಗೆ ಸರಿಯಾಗಿ ನಡೆಸಲಾರ್ದಕ್ಕೆ 1-2 ಫ್ಯಾಕ್ಟ್ರಿ ಲಾಸ್ ಆಗ್ಯಾವ ಪ್ರೈವೇಟದ್ದು. ಆದ್ರೆ ಬಟ್ ಪ್ರೈವೇಟ್ ಫ್ಯಾಕ್ಟ್ರಿ ಸರಿಯಾಗಿ ಮಾಡ್ತಾರೆ ರೀ. ಅವರಿಗೆ ಸಬ್ಸಿಡಿ ಅದು ಇದು ಬರ್ತದೆ, ಮತ್ತು ಅವನ್ನೆಲ್ಲ ಕಾನೂನುಬದ್ಧವಾಗಿ ತಗೋತಾರೆ ಅವರು. ಇವ್ರಿಗೆ ಅದೆಲ್ಲ ಬರೋದಿಲ್ಲ. ಇವ್ರಿಗೆ ನೀವು ಆ ಹೈ ಪವರ್ ಕಮಿಟಿಯಲ್ಲಿ ಇದ್ಕೊಂಡು ಈಗ ಇರುವಂಥ ಸಕ್ಕರೆ ಕಾರ್ಖಾನೆಗಳಿಗೆ ಅಥವಾ ಯುವೋದ್ಯಮಗಳು ಬರ್ತಾಯಿದ್ರೆ ಏನು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೀರಿ ಸರ್? ಇಲ್ಲ, ನೀವು ಅದೇ ಹೇಳಿನಲ್ರಿ, ಮೊದಲನೇದ್ದು ರೈತರನ್ನ ಕಾರ್ಮಿಕರನ್ನ ವಿಶ್ವಾಸನಾಗಿ ತೊಗೊಂಡು ಹೋಗೋದು, ಮತ್ತು ಪ್ರಾಮಾಣಿಕವಾಗಿ ನಡೆಸಿದ್ರೆ ಲಾಭದಾಗ ನಡೀತದೆ ತಿಳಿದ್ರೆ. ಮತ್ತು ಈಗ ಮೊಲಾಸಿಸ್ಗೆ ಇದಕ್ಕೆ ಭಾಳ ರೇಟ್ ಹೆಚ್ಚು ಮಾಡ್ಯಾರ. 10 ರೂಪಾಯಿ ಹೆಚ್ಚು ಕೊಡ್ತಾರೆ ಈ ಸರ್ಕಾರದವರು. ಅದು ರೈತರಿಗೆ ಕೊಡ್ರಿ ಅಂತ ಕೊಡಾಕ್ತಾರೆ ಅವರು. ಎಲ್ಲಿ ಅದು ರೈತರಿಗೆ ಮುಟ್ಟೋದೇ ಇಲ್ಲ ಸರ್. ಇದು ಉದ್ಯಮಕ್ಕೆ ಸಂಬಂಧಿಸಿ, ಮಾಧ್ಯಮಕ್ಕೆ ಸಂಬಂಧಿಸಿ ತಾವು ಮಾತಾಡಿದರೆ ಇತ್ತೀಚೆಗೆ ಭಾಳ ಪ್ರಚಲಿತ ವಿಷಯ, ನೀವೊಬ್ಬ ಪತ್ರಕರ್ತರಾಗಿ, ಸಮಾಜ ಚಿಂತಕರಾಗಿ, ಈ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಧರ್ಮದ ಸಂಘರ್ಷದ ಕುರಿತು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಅಲ್ಲ, ಇದು ಹೇಳಬೇಕು ಅಂತ ಅನಿಸೋ ವಿಷಯ. ಭಾಳ ಒಳ್ಳೆಯ ಪ್ರಶ್ನೆ ಅದ ಸರ್ ಇದು. ಏನು ಅಂದರೆ, ನಾನು ಸ್ವಂತಕ್ಕೆ ಲಿಂಗಾಯತ, ಪಂಚಮಸಾಲಿ. ನಾನು ಲಿಂಗಾಯತ ಅಂತ ಅನ್ನೋದಕ್ಕೆ ಭಾಳ ಮನಸ್ಸು. ಲಿಂಗಾಯತ ಅನ್ಬೇಕು ಸರ್, ಯಾಕೆ ನಾನು ಪಂಚಮಸಾಲಿ ಬಣಜಿಗ? ಮೊದಲ ಲಿಂಗಾಯತ ನೋಡ್ರಿ,
ಸಬ್ ಕ್ಯಾಸ್ಟ್ಗಳನ್ನು ಯಾಕೆ ವೈಭವೀಕರಿಸ ಅಲ್ಲ, ನನಗೆ 25 ವರ್ಷ ವಯಸ್ಸಾಗೋ ತನಕ ನಾವು ಪಂಚಮಸಾಲಿ ಅಂತ ನನಗೇ ಗೊತ್ತಿದ್ದಿರಲಿಲ್ಲ. ಒಂದು ಜಾತಿ ಐತಿ ಅಂತ ಗೊತ್ತಿದ್ದಿರಲಿಲ್ಲ. ಪಂಚಮಸಾಲಿ ಅಂತ ನಾವು ಅಂತಿರಲಿಲ್ಲ. ನಾವು ನಮ್ಮ ಮದುವೆ ವಿಚಾರ ನಡೆಯುವಾಗ ಅದು ಪಂಚಮಸಾಲಿ ಅಂತ ಮಾತಾಡಕತ್ತಿದ್ರು ನಮ್ಮ ಮನ್ಯಾಗ. ಆವಾಗ ನಮಗೆ ಗೊತ್ತಾದದ್ದು. ಆ ಕಾಲಘಟ್ಟದೊಳಗಿದ್ದೀವಿ. ಆಗ ಎಲ್ಲರೂ ಲಿಂಗಾಯತದ ಬರೆಸ್ತಿದ್ರು. ಆಗ ಲಿಂಗಾಯತ ಎಲ್ಲರೂ ಸರ್ಟಿಫಿಕೇಟ್. ಈ ಗಾಣಿಗರ ಸಮಾಜದವ್ರು ಯಾರು ಬೇಕಾದವ್ರು ತೆಗೆದು ನೋಡ್ರಿ. ಸಿದ್ದು ನ್ಯಾಮಗೌಡರು ಗಾಣಿಗರ ಸಮಾಜದವರು, ಲಿಂಗಾಯತ ಅಂತನ ಸರ್ಟಿಫಿಕೇಟ್ ಅದ. SR ಪಾಟೀಲ್ ರೆಡ್ಡಿ ಸಮಾಜದವ್ರು, ಲಿಂಗಾಯತ ಅಂತ ಅವ್ರ ಸಾಲಿ ಸರ್ಟಿಫಿಕೇಟ್ ಅದ. ಅಂದರೆ ಎಲ್ಲ ಈ ಸಬ್ ಕಾಸ್ಟ್ಗಳು ಏನದಾವ, ನೇಕಾರರೆಲ್ಲರೂ ಲಿಂಗಾಯತ ಅಂತ ಬರ್ಸಿದಾರೆ. ನಾವು ಮಾಲಿಕ್ಪುರ ಭಾಗದಾಗ ಭಯಂಕರ ಲಿಂಗಾಯತ ಅದ. ಇದು ಸರ್ಕಾರಿ ಸೌಲಭ್ಯದ ಏನೋ ಒಂದು ಇದ್ರ ಸಲುವಾಗಿ ಏನು ಮತ್ತು ಈಗ ಬೇಡ ಜಂಗಮರ ಸಲುವಾಗಿ ಜಂಗಮರೇ ಬೇಡ ಜಂಗಮರ ಅಂತ ಕೇಳಾಗ್ತಾರೆ. ಅದು ಅಷ್ಟು ಒಪ್ಪತಕ್ಕದ್ದಲ್ಲ. ಅವರು ಯಾಕೋ ನನ್ನ ಮನಸ್ಸಿಗೆ ಒಪ್ಪಿಗಿಲ್ಲ. ಅವರಿಗೆ ನೋವು ಆಗ್ತದ ಅಂತ ಹೇಳ್ತಾರೆ. ಬಟ್ ನಾವು ದುರುದ್ದೇಶದಿಂದ ಹೇಳ್ತಾ ಇರಲ್ಲ. ಒಂದು ಸಾಮಾಜಿಕ ಘನತೆಯಿಂದ ಇರುವಾಗ ಇನ್ನೊಂದು ಇಲ್ಲಿ ಹಂಗೆ ಹೇಳ್ಬೇಕು ಅಂತಂದ್ರೆ ರೀ, ಅಂಬೇಡ್ಕರ್ನ ಗುರು ಒಬ್ಬರು ಇದ್ದರು, ದೇವರಾಯ ಅಂತ. ದೇವರಾಯದ್ದು ಅವನ ಅಡ್ಡ ಹೆಸರು ಇಂಗಳೇ ಮಾರ್ಗ ಅಂತ ಒಂದು ಸಿನಿಮಾ ಬಂದಿದೆ ಅಲ್ಲ. ಆ ದೇವರ ಬೆಳಗಾವಿಯಾಗ ಒಂದು ರಸ್ತಾಕ್ಕೆ ಹೆಸರಿಟ್ಟಾರ ಇಂಗಳೇ ಮಾರ್ಗ ಅಂತ. ಅವ ಅಡ್ಡ ಹೆಸರು ಅಡ್ಡಡ್ಡ ಸೀಳಿ ಅಂತ ಒಂದು ಚಳವಳಿ ಮಾಡಿದರು. ಅಂಬೇಡ್ಕರ್ಗೂ ಕೂಡ ಮೆಚ್ಚುಗೆ ಆದದ್ದು. ಅಡ್ಡ ಹೆಸರು ಅಡ್ಡಡ್ಡ ಸೀಳಿ ಅಂದರೆ ನೀವು ಹರಿಜನ ಅಂತ ಬರ್ಕೋಬೇಡ್ರಿ, ಸರ್ದೇಸಾಯಿ, ದೇಶಪಾಂಡೆ, ದೇಶ್ಮುಖ್ ಅಂತ ಬರ್ಕೋರಿ, ಪಾಟೀಲ್ ಅಂತ ಬರ್ಕೋರಿ ಅಂತ ಹೇಳಿದರು. ಅದನ್ನ ಭಾಳ ಮಂದಿ ಮಾಡ್ಯಾರ. ಅದನ್ನು ಮಹಾರಾಷ್ಟ್ರ ಗಿರಾಷ್ಟ್ರಕ್ಕೆ ಹೋದವ್ರು ಅಲ್ಲಿ ಮಾಡ್ಯಾರ. ಹಂಗೆ ನೀವು ಎತ್ತರಕ್ಕೆ ಹೋಗ್ರಿ ಅಂತ ಅನ್ನೋದಿದ್ದಾಗ ನೀವು ಮತ್ತೆ ನಮಗೆ ಇದನ್ನು ಕೊಡ್ರಿ ಅಂತ ಕೇಳೋದು, ಮೀಸಲಾತಿ ಕೇಳೋದು, ಅಥವಾ ಒಳಪಂಗಡ ವಿಷಯವಾದರೂ ಯಾಕೆ ಪ್ರತಿಪಾದನೆ ಮಾಡಬೇಕು ಮತ್ತು ಇದನ್ನು ಆಗಬೇಕು. ಲಿಂಗಾಯತ ಒಂದೇಪ. ಈಗ ಇರಲಿ, ಅವು ಬೇಕಾದ್ರೆ ಬೇರೆ ಇಟ್ಕೋಲ್ರಕ. ಅವ್ರು ಏನು ಒಬ್ಬರು ಪಂಚಮಸಾಲಿ ಅಂತ ಇಟ್ಕೊಂಡಾರ. ಬಟ್ ಇವ್ರು ಎಲ್ಲರೂ ಇದು ಮೀಸಲಾತಿ ಕೇಳ್ತಾ ಇರೋದು ಏನಷ್ಟು ನನಗೆ ಮೀಸಲಾತಿ ಸರ್. ಮೂಲಭೂತವಾಗಿ ಬಸವಣ್ಣನೇ ಲಿಂಗಾಯತ ಧರ್ಮದ ಸಂಸ್ಥಾಪಕ. ಅದು ಏನದ ಸರ, ಕರೆಕ್ಟ್ ವರ್ಡಿಂಗ್ ಲಿಂಗಾಯತವೇ ಸರಿಯಾದದ್ದು. ಇದನ್ನು ಹಿಂದೂ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ನಿರ್ಣಯ ತಗೊಂಡು ರಾಜ್ಯ ಸರ್ಕಾರ ಅದನ್ನು ಒಪ್ಪಿಗೆ ಕೂಡ ಮಾಡಿ ಕೇಂದ್ರಕ್ಕೆ ಕಳಿಸ್ತು. ಕೇಂದ್ರದವರು ಒಪ್ಪಿಗೆ ಕೊಡಲಿಲ್ಲ, ಅಲ್ಲಿಗೆ ನಿಂತದು. ಈಗ ನಾವು ಎಲ್ಲರಿಗಿಂತಲೂ ಮಠಾಧಿಪತಿಗಳ ಮಾತು ಭಾಳ ಮಹತ್ವದ. ಅವ್ರು ಏನು ಮಾಡಾಕತ್ತಾರೆ ಬೆರಿಕೆ ಅವರು, ಮಠಾಧಿಪತಿಗಳು ಬಹಳಷ್ಟು ಮಂದಿ, ಬಹಳ ಕೆಲವೇ ಮಂದಿ ಲಿಂಗಾಯತ ಪ್ರತಿಪಾದನೆ ಮಾಡ್ತಾರೆ. ಬಟ್ ದೇರ್ ನಂಬರ್ ಈಸ್ ವೆರಿ ಲೆಸ್. ಅವ್ರು ಪವರ್ಫುಲ್ ಅದಾರ ಇರಲಿ. ಬಟ್ ಇವರು ಉಳಿದ ಸ್ವಾಮಿಗಳು ಏನು ಹೇಳ್ತಾರೆ, ಎರಡೂ ಒಂದೇ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವರು ಎರಡೂ ಒಂದೇ? ಲಿಂಗಾಯತ ವೀರಶೈವ. ಅವ್ರದ್ದು ಹಂಗೆ ಹೇಳುವುದಕ್ಕೆ ಹಿಂದೆ ಅವ್ರದ್ದು ವ್ಯಾಪಾರಿ ಮನೋಭಾವ ಇದೆ. ಅವ್ರಿಗೆ ಇಬ್ಬರೂ ಭಕ್ತರು ಬೇಕು. ಅವ್ರ ಭಕ್ತರ ಮೇಲೆ ಬದುಕವ್ರು, ಭಕ್ತರು ಇವ್ರ ಮೇಲೆ ಬದುಕಲಿ ಸರ್. ಭಕ್ತರಿಗೆ ಸತ್ಯ ಹೇಳಿ ಬದುಕಬಹುದಲ್ಲ. ಇಬ್ಬರಿಂದನೂ ಅವ್ರಿಗೆ ಆದಾಯ ಬರ್ತೀನಿ ಸರ್. ವೀರಶೈವ ಅನ್ನೋರಿಗೂ ಲಿಂಗಾಯತದ ಬಗ್ಗೆ ಕಲ್ಪನೆ ಕೊಡಬೇಕಲ್ಲ, ಕೊಡಬೇಕು. ಸಾಧಿಲ್ವಾರ ಜನ ತಿಳ್ಕೊತಾರ. ಈಗ ಜನರಿಗೆ ಅರಿವು ಬರ್ತಿಕ್ತದೆ. ಆದರೆ ಏನಾಗ್ಯದಂದ್ರೆ ಅದು ಸುಳ್ಳು ಆಚರಣೆ ಮಾಡಾಕತ್ಯಾರ. ಅವ್ರು ಮಾಡ್ತಾರಂತ ಇವ್ರು ಮಾಡ್ತಾರಂತ ಅವರು ತಿಳಿತೆ. ಅದು ಏನದ ಅಂದರೆ ಅದು ಧರೆಯ ಮೇಲೊಂದು ಹಿರಿದಪ್ಪ ಅಂಗಡಿ ನಿಕ್ಕಿ ಅಂತ ಬಸವಣ್ಣ ಹೇಳ್ಯಾನಲ್ಲ. ಇವರು ಮಠಾಧಿಪತಿಗಳು ಅಂಗಡಿ ಇಟ್ಕೊಂಡು ಅವ್ರ ಜೊತೆ ಮಾತಾಡ್ತಾರೆ. ಅಂದರೆ ಆ ಭಕ್ತನೂ ಇರಲಿ, ನನಗೆ ಈ ಭಕ್ತನೂ ಇರಲಿ. ಆ ಭಕ್ತರನ್ನು ತಿದ್ದುವ ಮನೋಭಾವ ಇವರಿಗೆ ಬರಬೇಕು. ಮತ್ತು ಇವರಲ್ಲಿ ಮೊದಲು ವೈಜ್ಞಾನಿಕ ಪ್ರಜ್ಞೆ ಬರಬೇಕು. ಇವರು ಕೂಡ ಸಂವಿಧಾನದ ಕೆಳಗೆ ಕೆಲಸ ಮಾಡಬೇಕು. ಸಂವಿಧಾನ ಹೆಂಗೆ ಹೇಳ್ತದೆ, ವೈಜ್ಞಾನಿಕ ಮನೋಭಾವ, ಸರಳ ಆಗಿರ್ರಿ, ಸರಿಯಾಗಿ ಇರ್ರಿ ಅಂತ ಮುಗಿದು. ಅದೆಲ್ಲ ಬಸವ ತತ್ವದಲ್ಲಿದೆ, ಲಿಂಗಾಯತ ಲಿಂಗಾಯತ ಅದು ಸಂವಿಧಾನ ಇದ್ದಂಗೆ ಅದ ರೀ. ಸಂವಿಧಾನಕ್ಕೆ ಭಾಳ ಸಮೀಪವಾಗಿ ಯಾವ ಬಸವಣ್ಣನ ಕಾಲಕ್ಕನ ಅದು ಇದನ್ನು ತೊಗೊಂಡು ಬಂದದ್ದು, ಅದು ಸರಿಯಾದದ್ದು. ಅದು ಕೊನೆಯದಾಗಿ ನೀವು ಪ್ರಶ್ನೆ ಎತ್ತಿಲ್ಲ, ನಾನು ಹೇಳ್ತೀನಿ. ಅದು ಆ ವೀಣಾ ಬನ್ನಂಜಿ ಅವರು ಇದು ಇರಲಿಲ್ಲ, ಅನುಭವ ಮಂಟಪ ಇರಲಿಲ್ಲ ಅಂತ ಹೇಳಿದ್ದು ಸರಿಯಾದದ್ದು ಅಲ್ಲ. ಅನುಭವ ಮಂಟಪ ಅಂತ ಒಂದು ಕಟ್ಟಡ ಇರಲಿಕ್ಕಿಲ್ಲ. ಆದರೆ ಅವರು ಕುಳಿತ ಗಿಡದ ನೆರಳಿನ ಕೆಳಗೆ ಕುಳಿತ ಗಿಡದ ನೆರಳಿನ ಕಟ್ಟಿ ಕೂಡ ಅದೊಂದು ಅನುಭವ ಮಂಟಪವೇ. ಎಲ್ಲಿ ಚರ್ಚೆಗಳು ಈ ಸೆನ್ಸಿನೊಳಗೆ ಅನುಭವ ಮಂಟಪ ಬಂತು. ಬಹಳ ವೈಚಾರಿಕ ಚರ್ಚೆಯನ್ನು ಮಾಡಿದರು. ಅವರು ವೈಜ್ಞಾನಿಕ ಮನೋಭಾವದವರೇ ಆಗಿದ್ದರು. ಮತ್ತು ಅವರಂಥ
ನನಗೆ ಆಶ್ಚರ್ಯ ಅನ್ನಿಸ್ತದೆ ಆ ಕಾಲಘಟ್ಟದೊಳಗೆ. ವಚನಗಳು ಸಾಕ್ಷಿ ಅದಾವಲ್ಲ ಅಲ್ಲ, ಸರ್. ಅಕ್ಕ ಮಹಾದೇವಿಯ ಮೇಲೆ ಬೂಸನೂರು ಮಠರು, ಹಿಂದಿನ ಬೂಸನೂರು, ಅಕ್ಕನು ವಿಜ್ಞಾನಿ ಆಗಿರಬಹುದೇ ಅಂತ ಪುಸ್ತಕ ಒಂದು ಅವರು 100 ಇಯರ್ಸ್ ಬ್ಯಾಕ್ ಬರ್ತಾರೆ. ಭಾಳ ಅದ್ಭುತವಾದ ಪುಸ್ತಕ ಅದು. ಅಕ್ಕನು ವಿಜ್ಞಾನಿ ಆಗಿರಬಹುದೇ ಅಂದರೆ ಅಕ್ಕಂದೊಂದು ವಚನ ಇದೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟೋದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಅಂತ ಏನು ಅಕ್ಕ ಮಹಾದೇವಿ ಇದನ್ನು. ದೇರ್ ಇಸ್ ಎ ನೋ ಫೈರ್ ವಿದೌಟ್ ಫ್ರಿಕ್ಷನ್. ಇಸ್ ಎ ಲಾ ಆಫ್ ಫ್ರಿಕ್ಷನ್. ಇದು ಲಾ ಆಫ್ ಫ್ರಿಕ್ಷನ್ದೊಳಗೆ ಬರ್ತದೆ. ಇದು ಲಾ ಆಫ್ ಫ್ರಿಕ್ಷನ್ ಏನು ಹೇಳ್ತದೆ, ಫ್ರಿಕ್ಷನ್ ಇಲ್ಲದೆ ಫ್ರಿಕ್ಷನ್ ಇಲ್ಲದೆ ಅಗ್ನಿ ಹುಟ್ಟೋದು, ಕಾವಾಗೋದು, ಗಿಡಕ್ಕೆ ಗಿಡ ಫ್ರಿಕ್ಷನ್ ಆಗಿ ಬೆಂಕಿ ಹತ್ತಿದ್ದು. ಅಂದರೆ ದೇರ್ ಇಸ್ ಎ ನೋ ಫೈರ್ ವಿದೌಟ್ ಫ್ರಿಕ್ಷನ್ ಅಂತ. ಅದು ಅಂದರೆ ಅಕ್ಕನಿಗೆ ಇವೆಲ್ಲ ಲಾ ಗೊತ್ತಿದ್ದು ಏನು ಅಂಥೇಳಿ ಅವರು ಬರೀತಾರೆ. ಇನ್ನೊಂದು ಇದರ ಸಂದರ್ಭದಾಗ ನೀವು ಇನ್ನೊಂದು ಕೇಳ್ಬೋದಾಗಿತ್ತು, ಬಸವಣ್ಣ ಮಾದಿಗ ಅನ್ನುವಂಥ ಚರ್ಚೆ ನಡೀತು. ಬಂಜಗೆರೆ ಇವರು ಜಯಪ್ರಕಾಶ್ ಅವರು ಆಣುದೇವ ಹೊರಗಣವನ್ನು ಒಂದು ಕೃತಿ ಬರೆದರು. ಆವಾಗ ನಾನು ಒಂದು ಉದಾಹರಣೆ ಕೊಟ್ಟು ಒಂದು ಲೇಖ ಬರೆದಿದ್ದೆ, ಕನ್ನಡ ಪ್ರಭಾಕ್ಕೆ ಬರಿತಿದ್ದೆ. ಆವಾಗ ಒಂದು ನಮ್ಮೂರಾಗ ಒಬ್ಬರು ಸ್ವಾತಂತ್ರ್ಯ ಯೋಧರನ್ನ ಹಿಡಿದು ಕೊಟ್ಟು ಅವ್ರು ತೀರ್ಕೊಂಡ್ರು. ಅವ್ರನ್ನ ಸ್ವಾತಂತ್ರ್ಯ ಯೋಧರು ಅಂತ ಪತ್ರಿಕೆ ಒಳಗೆ ಬಂತು. ನಾನೇ ಸ್ವಾತಂತ್ರ್ಯ ಯೋಧರು ಹಿಡಿದು ಕೊಟ್ಟಾರ, ಇನ್ನೂ ಒಬ್ಬರು ಸ್ವಾತಂತ್ರ್ಯ ಯೋಧರು ಬದುಕ್ಯಾರ. ಇವ್ರು ಹಿಡಿದು ಕೊಟ್ಟು ಒಂದು ಮುನ್ಸಿಪಾಲ್ಟಿ ಒಳಗೆ ಪ್ಯೂನ್ ಅಂತ ಆಗಿದ್ದರು. ಮತ್ತು ತಪ್ಪು ಅಂತ ಒಂದು ಬರೆದೆ ನಾನು. ಬಂತು, ಸ್ವಲ್ಪ ಹೆಸರಿಗೆ ಹಾಕಿದೆ, ಬರೆದು ನಾನು ಹೆಸರು ಹಾಕಿ ಬಂತು. ಅವರು ಪತ್ರಿಕೆಯವರು, ನೀವು ಕ್ಷೇತ್ರ ಕಾರ್ಯ ಮಾಡ್ತೀರೇನು, ಮತ್ತು ಅದನ್ನು ಬಂಜಿಗೆರೆಯವರು ಇಲ್ಲಿಯವರೆಗೆ ಬಂದ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಬಸವಣ್ಣ ದಲಿತ ಅಂತ ಹೇಳಿದ್ದಾರೆ ಅವರು, ಮತ್ತು ನೀವು ಕ್ಷೇತ್ರ ಕಾರ್ಯ ಅದೇ ಜಿಲ್ಲಾದವರದಿರಿ ಮಾಡ್ತೀರೇನು ಅಂತ ಹೇಳಿದರು. ನಾನು ಬಸವನ ಬಾಗೇವಾಡಿಗೆ ಹೋದೆ, ಮಾಡ್ತೀನಿ ಅಂತ ಹೋಗಿ ಬಸವಣ್ಣನ ಸ್ಮಾರಕ ಬಂದಿದೆ. ಆ ಸ್ಮಾರಕವನ್ನು ಜಾಮದಾರ್ ಅವರು ಆ ಪ್ರಾಧಿಕಾರದ ಅಧ್ಯಕ್ಷರಿದ್ದಾಗ ಅದನ್ನು ಕಟ್ಟಿದರು. ಮನೆಯನ್ನು ವಶಪಡಿಸಿಕೊಂಡು ಕಟ್ಟಿದರು. ವಶಪಡಿಸಿಕೊಂಡದ್ದು ನಾನು ಆ ಮನೆಯ ಮಾಲೀಕರದ್ದು ನಂಬರ್ ತೊಗೊಂಡು ಅವ್ರಿಗೆ ಕೊಟ್ಟರು, ಇಂಥವ್ರ ಮನೆ ಇದು ಹಿಂಗಂತೆ. ಅವ್ರಿಗೆ ದಯಾನಂದ ಕುಲಕರ್ಣಿ ಅಂತ ಅವರು ಅದಾರ, ಅವರು ಈಗಲೂ ಅದಾರ, ಅವರು ವಿಜಾಪುರನಾಗ ಇರ್ತಾರೆ. ಅವ್ರಿಗೆ ಫೋನ್ ಮಾಡಿದೆ ನಾನು, ಮತ್ತು ಹಿಂಗೆ ನಾನು ಬಂದೀನಿ, ಮತ್ತು ನಿಮ್ಮ ಮನೆ ವಶಪಡಿಸ್ಕೊಂಡ್ರೆ ಅಂತ ಭೇಟಿ ಆಗ್ಬೇಕಾಗಿದೆ, ಬರ್ರಿ ಅಂತ ಹೋದೆ. ನಾನು ವಿಜಾಪುರಕ್ಕೆ, ಬಸವನ ಬಾಗೇವಾಡಿಯಿಂದ ವಿಜಾಪುರಕ್ಕೆ ಬ್ಯಾಕ್ ಹೋಗಿ ಅವರಿಗೆ ಮಾತಾಡಿದೆ, ಯಾಕ್ರಿ ಮತ್ತು ನಿಮ್ಮ ಮನೆ ಯಾಕೆ ವಶಪಡಿಸ್ಕೊಂಡ್ರು, ಅದು ಗೋಡ್ಯಾಗಿನ ತೆಗೆದು ಬಡ್ಕೊಂಡಂಗೆ ಆಗಿದ್ರಿ ಅಂದ್ರೆ. ಅಲ್ಲ ಅವ್ನು ಹಿಂಗೆ ಯಾಕಂದ್ರೆ ನಾನು ಸ್ವಲ್ಪ ಚಾಗಿ ಎಲ್ಲ ನಾಷ್ಟ ಮಾಡಿದ್ದೀವಿ, ಯಾಕ್ರಿ ಅಂತಂದೆ. ಇಲ್ಲ, ನಮ್ಮಪ್ಪ ಅಡ್ವೊಕೇಟ್ ಇದ್ದರು, ಪುಣಾದಾಗ ವಕೀಲಿಕೆ ಮಾಡಿದರು, ಜೊತೆ ಅವ್ರ ಕ್ಲಾಸ್ಮೇಟ್ ಅವರು. ನಮ್ಮ ಮನೆ ಈಗೇನು ಅದನ್ನು ವಶಪಡಿಸ್ಕೊಂಡಾರಲ್ಲ, ಅದನ್ನು ನಮ್ಮ ಸಂಬಂಧಿಕರಿಗೆ ಕೊಟ್ಟಿದ್ವಿ. ಆ ಸಂಬಂಧಿಕರು ಬಿಡಲಿಲ್ಲ. ನೀವು ರಗಡ ಅನುಕೂಲ ಮಾಡ್ಕೊಂಡಿರಿ, ನಾವು ನಿಮ್ಮ ಸಂಬಂಧಿಕರಿದ್ವಿ, ಬಿಡೋದಿಲ್ಲ ನಾವು ಅಂತ ಕೂತರು. ಯಾರು ಹೇಳಿದ್ರು ಬಿಡಲಿಲ್ಲ ಅವರು. ಮತ್ತು ನಮ್ಮ ಅಪ್ಪ ಪತ್ರ ಬರೆದ, ಜತಿ ಅವರಿಗೆ ಒಂದು ಪತ್ರ ಬರೆದ, ಮತ್ತು ಹಿಂಗೆ ನಂದು ಬಸವಣ್ಣ ಹುಟ್ಟಿದ ಮನೆ ಅದ, ಅದನ್ನು ಬಿಡಿಸ್ಕೊಡಪ್ಪ, ಮತ್ತು ಬಿಡವಲ್ರು ಅಂತ ಬರೆದ್ರು. ಅದಕ್ಕೆ ಅದನ್ನು ಜತಿ ಅವರು ಬಿಡಿಸ್ಕೊಟ್ರು. ಅವರು ಅದನ್ನು ಬಸವ ಸಮಿತಿ ಒಳಗೆ ಇಟ್ಟಿದ್ರು ಪತ್ರ. ಇವರು ಯಾರು ಪ್ರಾಧಿಕಾರದವರು ಪತ್ರ ಬರೆದು ಕನ್ನಡ ಸಂಸ್ಕೃತಿ ಇಲಾಖೆಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಬಸವ ಸಮಿತಿಗೆ ಪತ್ರ ಬರೆದ್ರು. ಇಲ್ಲ, ಎಲ್ಲಿ ನಮಗೆ ನೀವು ಒಂದು ಸರಿಯಾದ ಜಾಗ ತೋರಿಸ್ರಿ ಅಂತ. ಬಸವ ಸಮಿತಿಗೆ ನಮ್ಮ ಬರೆದ ಪತ್ರ ಇತ್ತಲ್ರಿ, ಅದನ್ನು ತೋರಿಸಿ ನನ್ನ ಮನೆ ಖಾಲಿ ಮಾಡ್ಸ್ಯಾರ, ಇದೇ ಆಧಾರ ಅಂತ. ಬಸವಣ್ಣ ಆಧಾರ ಅಂದ್ರೆ ಇದೇ ರೀ ಅಂತ. ಮತ್ತು ನಮ್ಮ ಮನೆಯೊಳಗೆ ಕೃಷ್ಣರಾವ್, ಕಪರ್ಟರಾಳ್ ಕೃಷ್ಣರಾವ್ ಅಂತ ಇದ್ದರು ಒಬ್ಬರು ಹಿರಿಯರು. ಅವರು ಸ್ವಲ್ಪ ಅನುಮಾನ ಹೇಳ್ತಿದ್ರು. ಮತ್ತು ಅದನ್ನು ನಾ ಹೇಳಿದೆ, ಬಂಜಗೆರೆ ಅವರು ಅದನ್ನು ಬರೆದಾರ ಅಂತೇಳಿ. ನಾನು ಆವಾಗ ಕನ್ನಡ ಪ್ರಭಾಕ್ಕೆ ಒಂದು ಲೇಖ ಬರೆದೆ. ಮತ್ತು ಹೆಂಗೆ ರೀ ಅಂತಂದ್ರೆ, ಬಸವಣ್ಣ ನಮ್ಮ ಮನೆಯೊಳಗೆ ಹುಟ್ಟಿರ್ಲಿಕ್ಕಿಲ್ಲ, ನಮ್ಮ ಮನೆಯೊಳಗೆ ಜೀತ ಇರಬಹುದು ಅಂತಲೂ ಮಾತಾಡಿದರು ಅವ್ರು ಮಾತಾಡುವಾಗ. ಮತ್ತು ನಮ್ಮ ಮನೆಯೊಳಗೆ ಏನು ಅಲ್ಲ, ಇವನ್ನೆಲ್ಲ ಹೇಳೋದು ತಪ್ಪಾಕಿದೆ ಶಬ್ದಗಳನ್ನು ನೀವು ಮೀಡಿಯಾದೊಳಗೆ. ಬಸವಣ್ಣ ನಮ್ಮ ಮನೆಯೊಳಗೆ ಕೆಲಸಕ್ಕೆ ಇರಬಹುದು ಅಂತ. ಅಂದ್ರೆ ಅದು ಒಂಥರ ಫ್ಯೂಡಲ್ ಮನೋಧರ್ಮನೇ ಸರ್. ಫ್ಯೂಡಲ್ ಮನೋಧರ್ಮ ಆಗಿದೆ, ಪ್ರೂವ್ ಆಗಿದೆ. ಬ್ರಾಹ್ಮಣರಿದ್ದರು, ಲಿಂಗಾಯತ ಧರ್ಮವನ್ನು ಸಂಸ್ಥಾಪಕ ಮಾಡಿದರು ಅಂತ ಅವ್ರು ಹೇಳಿದರು. ನಾನು ಬಸವಣ್ಣ ಮಾದಿಗನೆಂದರೆ ಬೇಸರವಿಲ್ಲ ಅಂತ ವಂಶಸ್ಥರು ಹೇಳ್ತಾರೆ ಅಂತ ಬರೆದೆ. ಅವಾಗೆಲ್ಲ ಪೇಪರ್ನವ್ರು ತೊಗೊಂಡ್ರು ಅದನ್ನು. ಅದಕ್ಕೆ ಇದು ಮಾಡಿ ಸರ್, ಆ ರೀತಿ ಹೇಳೋದು ಬೇರೆ, ಐತಿಹಾಸಿಕವಾಗಿ ಸಂಶೋಧನಾತ್ಮಕವಾಗಿ ಪ್ರೂವ್ ಮಾಡೋದು ಬೇರೆ ಸರ್. ಪ್ರೂವ್ ನೋಡಿ, ಅಲ್ಲ
ಭಾಳಷ್ಟು ಚರಿತ್ರೆಯೊಳಗೆ ಎಲ್ಲದ್ರಾಗೂ ನೋಡಿದರೆ ಬಸವಣ್ಣ ಬ್ರಾಹ್ಮಣನ ಅಂತ ಬರ್ತಿದೆ. ಅದು ಇನ್ನಷ್ಟು ಭಾಳ ಆಯ್ತು. ಅಲ್ಲಿ ಇನ್ನೊಬ್ಬರು ಕುಲಕರ್ಣಿ ಅಂತದಾರ, ಅದು ಅಲ್ಲೇ ಸಮೀಪದಾಗ ಅಕ್ಕನಾಗಮ್ಮನ ಊರು. ತಂಗಡಿಗೆ ತಂಗಡಿಗೆ ಅಲ್ಲ, ಅಲ್ಲೇ ಒಂದು ಊರು ಬಸವನ ಬಾಗೇವಾಡಿ ಐತಿಲ್ಲ, ಅದು ಅಲ್ಲಿ ವಚನ ಸ್ಮಾರಕ ಕಟ್ಟ್ಯಾರ ಆ ಊರಾಗ. ಚನ್ನಬಸವ ಸ್ವಾಮೀಜಿ, ಅದನ್ನು ಒಂದು ನೀವು ಸ್ಟೋರಿ ಮಾಡ್ಬೋದು. ಚನ್ನಬಸವ ಸ್ವಾಮೀಜಿ ಅಂತ ಅವರು ಅಕ್ಕನಾಗಮ್ಮನ ವಂಶಸ್ಥರು ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೀನಿ ನಾನು. ಬಸವಣ್ಣನ ಬಗ್ಗೆ ಅದೊಂದು ಸಂವಾದ ನಡೀತಾ ಅವಾಗ. ಬಸವಣ್ಣ ಭಾಳ ಮಿಲಿಟಂಟಾಗಿ ಒಂದು ತತ್ವಕ್ಕೆ ಬದ್ಧವಾಗಿ ನಿಂತದ್ದು ಮತ್ತು ಅವನ ವಚನಗಳು ಇವು ಎಲ್ಲವನ್ನ ನೋಡುವುದರಿಂದ ಬಂಜಿಗೆರೆ ಭಾಳ ಇಂಟ್ರೆಸ್ಟಿಂಗ್. ಒಂದು ಅವರು ಪ್ರೂವ್ ಮಾಡೋದೊಂದು ಹಾದಿನೂ ಕೂಡ ಒಮ್ಮೆಲೇ ಅಲ್ಲುಗಳೆಯೋಕೆ ಆಗಲಾರ್ದಂಗೆ ಪ್ರೂವ್ ಮಾಡಿ. ಅವ್ರು ಹೇಳ್ತಾರೆ ಬಸವಣ್ಣನ ಈ ಸಾಹಿತ್ಯದ ಪ್ರೌಢಿಮೆ, ಬಳಸುವ ಭಾಷೆ ನೋಡಿ. ಬಸವಣ್ಣ ಇದನ್ನು ಹೇಳ್ತಾರೆ, ಏನು ಸಿರವೇ ಹೊನ್ನ ಕಳಸ, ಬಸವಣ್ಣ ಕಾಲೇ ಕಂಬ ದೇಹವೇ ದೇಗುಲ, ಸಿರವೇ ಕಳಸವೇ ಅನ್ಬೋದಾಗಿತ್ತು. ಆದರೆ ಅದನ್ನು ಒಂದು ಅಲಂಕಾರಿಕವಾಗಿ ಅಂದರೆ ಎಷ್ಟು ಕಾವ್ಯತ್ವ ಕೂಡ ಅವನಲ್ಲಿ ಉಜ್ವಲವಾಗಿತ್ತು ಬಸವಣ್ಣನಲ್ಲಿ. ಐತೆ ಅದನ್ನಲ್ಲದೆ ಕೂಟಕ್ಕೆ ಸ್ತ್ರೀಯಾಗಿ ಬಂದಳು ಮಾಯೆ, ಇದು ಬಸವಣ್ಣ ಮಾತ್ರ ಬರೆಯೋದು ಸಾಧ್ಯ ಇದೆ. ಎಷ್ಟು ಅಂದರೆ ಕಾವ್ಯವನ್ನು ಅಂದರೆ ಶಬ್ದಗಳನ್ನು ಮತ್ತು ಕೂಟ ಮಾಯಿ ಬಂದಳು ಅಂತ ಹೇಳೋದು ಆ ಕಾವ್ಯದ ಶಕ್ತಿ ಬಸವಣ್ಣಂದು. ಮತ್ತು ಬಸವಣ್ಣನ ಕಾವ್ಯಶಕ್ತಿ ಅವನ ನಂತರ ಕುವೆಂಪು ಕಾವ್ಯಶಕ್ತಿ ಸಮಾನವಾದದ್ದು. ಅವ್ರ ನಂತರ ಕನ್ನಡದೊಳಗೆ ಆ ಮಟ್ಟದ ಕಾವ್ಯ ಬಂದಿಲ್ಲ. ಬಸವಣ್ಣನಷ್ಟು ಶ್ರೇಷ್ಠ ಕಾವ್ಯ ಅಥವಾ ಶರಣರಷ್ಟು ಶ್ರೇಷ್ಠ ಬರಹ ಬಂದಿಲ್ಲ ಅಂತ ಅನ್ನಿಸ್ತು ನಾನು ಓದಿಗೆ ನೆಲಕ್ಕಿದ್ದು ಹಿಂಗೆ ಅನ್ನಿಸ್ತದೆ ನೋಡ್ರಿ. ಅಷ್ಟು ಪವರ್ಫುಲ್ ಬರೆದವರು ಅವ್ರ ನಂತರ ಕುವೆಂಪು ಮಾತ್ರ ಭಾಷೆಯನ್ನು ಕನ್ನಡವನ್ನು ಬಳಸಿಕೊಂಡು ಒಳ್ಳೆಯದಾಗ್ತದೆ. ಮತ್ತು ಭಾಳ ಇವತ್ತಿನ ಮಿತಿಗೆ ಕೊನೆಯದಾಗಿ ಸಮಾಜಕ್ಕೆ ನಿಮ್ಮೆಲ್ಲ ಸರ್ಕಾರ ನಿಮಗೆ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು, ನಿಮ್ಮ ಅನೇಕ ಕೃತಿಗಳಿಗೆ ಬಹುಮಾನ ಬಂತು. ಈ ತುಂಬು ಜೀವನದಲ್ಲಿ ನಿಮ್ಮ ಬದುಕಿನ ವೈಯಕ್ತಿಕ ಬದುಕಿನ ಸಂತೃಪ್ತ ಪ್ರತಿಕ್ರಿಯೆ ಹೇಗಿದೆ ಸರ್ ಬದುಕನ್ನು ಕುರಿತು ನಿಮ್ಮ ವೈಯಕ್ತಿಕವಾಗಿ? ಐ ಆಮ್ ಜಸ್ಟ್ ರೀಚಿಂಗ್ ಈಗ 80ಗೆ ಬಂದೆ ನಾನು. ಈಗ ಏನು ಅನ್ನಿಸ್ತದೆ, ಏನು ಸುಮ್ಮನೆ ಒಂದು ಇವೆಲ್ಲ ನಮ್ಮದು ಹೋರಾಟಗಳು ಸುಮ್ಮನೆ ಇದ್ದು ಹೋಗೋದು ಸರಿ ಅನ್ನಿಸ್ತದೆ ನನಗೆ. ಸುಮ್ಮನೆ ಯಾಕೆ ಇದ್ದು ಹೋಗೋದಿಲ್ಲ, ನಾವು ಏನೋ ಚಟುವಟಿಕೆ ಮಾಡ್ತೀವಿ ಅಂದರೆ ಬರೀ ಸುಮ್ಮನೆ ಇದ್ದು ಹೋಗೋಕ್ಕೂ ಆಗೋದು ಕಷ್ಟ. ಬಟ್ ಏನಾದರೂ ಒಂದು ಹೆಂಗದ ಬದುಕು ಅಂತಂತಂದರೆ ಕ್ರಿಯಾಶೀಲ ಮಾತ್ರ ಆಗಿರಬೇಕು. ನನಗೆ ಒಬ್ಬರು ಹೇಳ್ತಿದ್ರು, ನಾಳೆ ಮುಂಜಾನೆ ಒಂದು ಕೆಲಸ ಇರ್ಬೇಕ್ರಿ ಅಂತ. ನೀವು ನಾಳೆ ಒಟ್ಟು ಏನು ಕೆಲಸ ಇಲ್ಲ, ಈಗ ರಿಟೈರ್ಡ್ ಆಗಿವಿ, ಬೇಡ ಮನೆಯಾಗಿರ್ತೀವಿ ಅಂತ ಹಂಗಿರೋದಕ್ಕಿಂತಲೂ ಏನಾದರೂ ಒಂದು ಮಾಡಿಕೊಂಡು ಇರಬೇಕು. ಮತ್ತು ಭಾಳ ಅತಿಯಾಗಿ ಈಗ ಭಾಳ ಮಂದಿಗೆ ಅನಿಸ್ತದೆ ಇಷ್ಟೆಲ್ಲ ಸಂಪತ್ತು ಮಾಡಬೇಕಾದದ್ದೇನಿಲ್ಲ, ಸರಳ ಇರುವಷ್ಟಿದ್ದರೆ ಸಾಕು ಅನ್ನಿಸ್ತದೆ. ಮತ್ತು ಬೇರೆ ಬೇರೆ ಜನಪರವಾಗಿ ಉಳಿದವರೆಲ್ಲರೂ ಈಗ ರಿಟೈರ್ಡ್ ಆದ ಮಂದಿಗೆ ಭಾಳ ನಾ ಏನು ಹೇಳ್ತಾನಂದ್ರೆ, ನೀವೆಲ್ಲರೂ ಪ್ರವಾಸಕ್ಕೆ ಹೋಗ್ರಿ, ಪೇಪರ್ ಓದ್ರಿ, ಮನ್ಯಾಗ ಕೊಂಡು ಪೇಪರ್ ಓದ್ರಿ, ಮೊಬೈಲೆಲ್ಲ ಆಪ್ರೇಟ್ ಕಲ್ಕೋರಿ. ಈ ಸಂಗತ ಬರಹದೊಳಗೂ ಬರ್ದೀನಿ ನಾನು. ವಯಸ್ಸಾದವ್ರು ಮೊಬೈಲ್ ಕಲ್ಕೋರಿ, ನಿಮ್ಮ ಮನೆಗೆ ಒಂದು ಪೇಪರ್ ತರಿಸಿ ಹೋದ್ರಿ, ಅದ್ರಾಗ ಒಂದು ಯಾವುದೋ ಕೊಲೆ ಆದ ಸುದ್ದಿ ಇರ್ತದೆ, ನಿಮ್ಗೆ ಇಂಟ್ರೆಸ್ಟ್ ಹಾಕದ, ಮನೋರಂಜನೆ ಹಾಕದ. ಮತ್ತು ಜನರನ್ನು ಮಾತಾಡ್ಸಕತ್ರಿ, ಜನರು ಮಾತಾಡ್ಸಿದ್ರೆ ಒಳ್ಳೊಳ್ಳೆ ಕಥೆ ಹೇಳ್ತಾರೆ. ಅದಕ್ಕೆ ಈ ಬದುಕಿಗೆ ಏನೂ ಅಂಥದ್ದೇನೋ ಒಂದು ಘನವಾದದ್ದು ಅಂತ ಏನಿಲ್ಲ. ಇವು ಸಾಧನೆ ಅನ್ನೋದು ಕೂಡ ಒಂದು ಸುಮ್ಮನೆ ಒಂದು ಇದು, ನಾವು ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ, ಪುಸ್ತಕ ಮಾಡಿದ್ವಿ, ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ ಅಂತ. ಇವು ಎಲ್ಲವನ್ನೂ ಮಾಡುವುದು ಬದುಕುವುದಕ್ಕಾಗಿ ಮಾಡಿದ್ದೆ. ಸುಮ್ಮನೆ ಇದೊಂದು ಸೇವೆ, ಕನ್ನಡದ ಸೇವೆ ಅಂತ ಏನೋ ನಾನು ಖಂಡಿತವಾಗಿ ನನಗೆ ಹೇಳೋಕ್ಕೆ ಸ್ವಲ್ಪ ಅದು ಸರಿ ಅನಿಸಿಲ್ಲ ಇದ್ದದ್ದು ಹೇಳೋದು. ನಾನು ಬರೆಯೋದು ಏನಾದರೂ ಸ್ವಲ್ಪ ನನ್ನ ಉಪಜೀವನಕ್ಕೆ ಬರ್ತದ ಅಂತ ಬರೋದು. ಅದನ್ನೆಲ್ಲ ತಾವು ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದೀರಿ ಸರ್? ಈಗಲೂ ನಾನು ಸೇವೆ ಅಂತಂದಾಗ ಅದಕ್ಕೆ ನನಗೆ ಆ 60 ಏಜ್ದು ಆಗಲಿ 70 ಸಂಭಾವನೆ ಗ್ರಂಥ ಆಗಲಿ ಇವನ್ನ ನಾನು ಬಯಸಿಲ್ಲ, ತಿಳಿದ್ರೆ. ಇವು ಯಾವುವು ಸುಮ್ಮನೆ ಏನು ಅದಾವ, ಅವು ಏನು ನಾನೇ ಹೊಗಳ್ಕೊಂಡು ಏನು ಮಾಡೋದು. ಭಾಳ ಸಂತೋಷ. ತಾವು ಇಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ವಿಷಯಗಳನ್ನು ನಿಮ್ಮೆಲ್ಲ ಪಯಣದ ಅನೇಕ ಮಗ್ಗಲನ್ನು ತಿಳಿಸ್ಕೊಟ್ರಿ ಸರ್. ತಮಗೆ ಅನಂತ ಶರಣಾರ್ಥಿಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನನ್ನ ಮನಸ್ಸಿನಾಗ ಇದ್ದದ್ದು ಹೇಳಕ್ಕೆ ಮಾಡಿದ್ರಿ. ಅನೇಕಗಳನ್ನು ಧೈರ್ಯವಾಗಿ ಹೇಳೋದು ಈಗಲೂ ಕಷ್ಟ ಅನ್ನಿಸ್ತಿದೆ. ಯಾಕಂತಂದರೆ ಸಮಾಜದೊಳಗೆ ಅಷ್ಟು ಸಮಸ್ಯೆ ಇದೆ, ನಾವು ಅವ್ರ ಜೋಡಿನ ಬದುಕಬೇಕಾಗ್ತದೆ. ಬಟ್ ಕೊನೆಯದಾಗಿ ಹೇಳೋದಂದ್ರೆ ವೈಜ್ಞಾನಿಕ ಮನಸ್ಸನ್ನು ರಾಜಕಾರಣಿಗಳು ಮತ್ತು ಮಠಾಧಿಪತಿಗಳು ಬೆಳೆಸಿಕೊಳ್ಳುವುದು ಈಗಿನ ಅವಶ್ಯಕತೆ. ಅದನ್ನೊಂದಾದರೆ ಸಮಾಜ ಭಾಳ ಸರಳ ಆಗ್ತದೆ. ಥ್ಯಾಂಕ್ ಯು. ಧನ್ಯವಾದ ಸರ್. ಶರಣ.